ಎಸ್. ಎಲ್ಲರಿಗೂ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ರತ್ನಪ್ರಭಾ ಮೇಡಮ್ ಅವರ ಅನುಪಸ್ಥಿತಿಯಲ್ಲಿ ನಾನು ವಯೋಮಾನಸ ಸಂಜೀವಿನಿ ಬಗ್ಗೆ ನಿರೂಪಣೆ ಮಾಡ್ತಾ ಇದ್ದೀನಿ. ವಯೋಮಾನಸ ಸಂಜೀವಿನಿ ಕುರಿತಾಗಿ ಹೇಳಬೇಕಂದ್ರೆ, ಭಾರತದಲ್ಲಿನ ಹಿರಿಯ ನಾಗರಿಕರ ಯೋಗಕ್ಷೇಮಕ್ಕಾಗಿ ನಿಮಾನ್ಸ್‌ನಲ್ಲಿ ಹಲವಾರು ಚಟುವಟಿಕೆಗಳು ನಡೆಯುತ್ತಿದೆ. ಅಷ್ಟೇ ಅಲ್ಲದೆ ಸಾರ್ವಜನಿಕ ವೃದ್ಧಾಶ್ರಮದಲ್ಲಿ, ಮಾನಸಿಕ ಆರೋಗ್ಯದ ವಲಯಗಳಲ್ಲಿ ಹಾಗೂ ಎಲ್ಲಾ ಸಂಘ ಸಂಸ್ಥೆಗಳನ್ನು ಒಳಗೊಂಡಿದೆ. ಇದರ ಕಾರ್ಯಚಟುವಟಿಕೆಗಳು ಸೋಮವಾರ ತಿಂಗಳಿಗೆ 2 ಬಾರಿ ಆರೋಗ್ಯದ ಬಗ್ಗೆ ವೆಬಿನಾರ್ ಕಾರ್ಯಕ್ರಮದ ಸರಣಿ, ವಿಎಂಎಸ್ ಸ್ಫೂರ್ತಿ ತಂಡಕ್ಕಾಗಿ ಪ್ರತಿ ಗುರುವಾರ ಉಪಯುಕ್ತವಾದ ಉಪನ್ಯಾಸ ಕಾರ್ಯಕ್ರಮಗಳು, ವೃದ್ಧಾಶ್ರಮಗಳಿಗೆ ಭೇಟಿ, ಉಪಯುಕ್ತವಾದ ವಿಷಯಗಳ ಬಗ್ಗೆ ವೈದ್ಯರ ಉಪನ್ಯಾಸ, ಬೆಂಗಳೂರಿನ ಹಿರಿಯ ನಾಗರಿಕರ ವೇದಿಕೆಗಳಲ್ಲಿ ವೈದ್ಯರ ಉಪನ್ಯಾಸ. ಈ ಕಾರ್ಯಕ್ರಮದ ಪ್ರಮುಖ ರೂವಾರಿ ಡಾಕ್ಟರ್ ಪಿಟಿ ಶಿವಕುಮಾರ್, ಜೆರಿಯಾಟ್ರಿಕ್ ಕ್ಲಿನಿಕ್ ಮತ್ತು ಸರ್ವಿಸ್ ನಿಮಾನ್ಸ್. ಈ ಸಂಸ್ಥೆಯಲ್ಲಿ ಸ್ವಯಂ ಸೇವಕರ ತಂಡ ಸೇವೆ ಸಲ್ಲಿಸುತ್ತಿದ್ದಾರೆ. ದೂರವಾಣಿಯಲ್ಲಿ ಆಪ್ತ ಸಲಹೆ ಕೊಡುತ್ತಾರೆ. ಕೇರ್ ಗಿವರ್ಸ್‌ಗೆ ಟ್ರೈನಿಂಗ್ ಕೊಡುವ ಉತ್ತಮ ಸೇವೆ ಮಾಡುತ್ತಿದ್ದಾರೆ. ಈಗ ಲಕ್ಷ್ಮೀ ಮಧುಸೂದನ್ ರವರು ಮಾತನಾಡಬೇಕಾಗಿ ಕೋರುತ್ತೇನೆ. ಧನ್ಯವಾದ ಲಾವಣ್ಯ. ಎಲ್ರಿಗೂ ನಮಸ್ಕಾರ. ನನ್ನ ಒಂದು ಪರಿಚಯವನ್ನ ಸಂಕ್ಷಿಪ್ತವಾಗಿ ನಾನೇ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನನ್ನ ಹೆಸರು ಲಕ್ಷ್ಮೀ ಮಧುಸೂದನ್ ಅಂತ. ಮೂಲತಃ ಮೈಸೂರಿನವಳು. ನನ್ನ ಮೂಲ ಹೆಸರು MS ನಾಗಲಕ್ಷ್ಮಿ ಅಂತ. ನಾನು ಈ ಸಾಹಿತ್ಯ ಕ್ಷೇತ್ರದಲ್ಲಿ ನನ್ನನ್ನ ಲಕ್ಷ್ಮೀ ಮಧುಸೂದನ್ ಅಂತಾನೆ ಗುರುತಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈಗ ಬೆಂಗಳೂರಿನ ನಿವಾಸಿ. 14 ವರ್ಷಗಳ ಕಾಲ ಕನ್ನಡ ಶಿಕ್ಷಕಿಯಾಗಿ ಸೇವೆಯನ್ನ ಸಲ್ಲಿಸಿದ್ದೀನಿ. ಕಳೆದ ವರ್ಷ ಅಷ್ಟೇ ನನ್ನ ಒಂದು ಓ ಮನಸ್ಸೆ ಲೇಖನಗಳ ಸರಣಿ ಒಂದು ಪುಸ್ತಕ ರೂಪದಲ್ಲಿ ಹೊರಬಂತು. ಮನದಾಳದಿಂದ ಅನ್ನುವಂತಹ ಹೆಸರಿನಿಂದ ಹೊರಬಂತು. ಅದರ ಶ್ರೇಯಸ್ಸೆಲ್ಲವನ್ನ ಆ ಓ ಮನಸ್ಸೆ ಲೇಖನವನ್ನ ಓದ್ತಿದ್ದಂತಹ ಎಲ್ಲ ಲೇಖನವನ್ನ ಓದ್ತಿದ್ದ ಓದುಗರಿಗೆ ನಾನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಕನ್ನಡ ಶಿಕ್ಷಕಿಯಾಗಿ, ಇತಿಹಾಸ ಶಿಕ್ಷಕಿಯಾಗಿ ನಾನು ಕಾರ್ಯವನ್ನ ನಿರ್ವಹಿಸಿದ್ದು. ಪ್ರಸ್ತುತ ಸಮರ್ಪಣಾ ವೇದಿಕೆಯನ್ನ ಮುನ್ನಡೆಸ್ತಾ ಹಲವಾರು ಮಹಿಳೆಯರ ಸಹಕಾರದೊಂದಿಗೆ ನಾನು ಅದನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಜೊತೆಗೆ ಮನೋನಂದನ ಮತ್ತು ಬಾಲನಂದನ ಈ 2 ಕಾರ್ಯಕ್ರಮಗಳು ಕಳೆದ ವರ್ಷದಿಂದ ಬಹಳ ಯಶಸ್ವಿಯಾಗಿ ನಡೀತಾ ಬರ್ತಾ ಇದೆ. ಗೀತಾ ಪರಿವಾರದ ಕಡೆಯಿಂದ ಬಾಲ ಸಂಸ್ಕಾರ ತರಗತಿ, ಹಾಗೇನೆ RSS ಗಾಗಿ ಬಾಲ ಭಾರತಿ ತರಗತಿಗಳನ್ನ ಮಕ್ಕಳಿಗಾಗಿ ಅವರಲ್ಲಿ ಒಂದು ಸಂಸ್ಕಾರವನ್ನ ಬೆಳೆಸಲಿಕ್ಕಾಗಿ ಆಫ್ಲೈನ್ ನಲ್ಲಿ ನಾನು ಪ್ರತಿ ಶನಿವಾರದಂದು ನಮ್ಮ ಅಪಾರ್ಟ್ಮೆಂಟ್ ನಲ್ಲೇನೆ ತಗೊಳ್ತಾ ಇದ್ದೀನಿ. ಇವಿಷ್ಟು ನನ್ನ ಪರಿಚಯ. ನನ್ನ 4ನೇ ಉಪನ್ಯಾಸ ಕಾರ್ಯಕ್ರಮ VMS ಸ್ಫೂರ್ತಿಗಾಗಿ. ರತ್ನಪ್ರಭಾ ಮೇಡಮ್ ಅವರ ಅಭಿಮಾನಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇಂದಿನ ಉಪನ್ಯಾಸವನ್ನ ನಾನು ಆರಂಭಿಸ್ತಾ ಇದ್ದೀನಿ. ಸುಪ್ತ ಮನಸ್ಸಿಗಾಗಿ ಸಪ್ತ ಸೂತ್ರಗಳು. ಸುಪ್ತ ಮನಸ್ಸು, ಇದರ ಬಗ್ಗೆ ನಾವೆಲ್ಲರೂ ನಮ್ಮ ಮನೋನಂದನ ತರಗತಿಗಳಲ್ಲಿ ನಾವು ಬಹಳಷ್ಟು ಕೇಳಿದ್ದೀವಿ. ಈಗ ನಿಮ್ಮೆಲ್ಲರ ಒಂದು ಸಹಕಾರದ ಜೊತೆಗೆ ಕೆಲವೊಂದು ಚಟುವಟಿಕೆಗಳನ್ನ ಮಾಡಿಸ್ತಾ ನಾನು ಈ ವಿಚಾರದ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಗಳನ್ನ ನೀಡ್ತಾ ಸಾಕ್ತೀನಿ. ನೀವೆಲ್ಲರೂ ಸಿದ್ಧ ಇದ್ದೀರಾ ಅನ್ನೋದಾದ್ರೆ ಒಂದು ನಿಯಮಕ್ಕೆ ನಾವೆಲ್ಲ ಬದ್ಧರಾಗೋಣ. ದಯವಿಟ್ಟು ಎಲ್ಲ ಮಾಡ್ಕೊಂಡ್ರಿ, ಆಗ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇರೋದಿಲ್ಲ. ದಯವಿಟ್ಟು ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಇದೊಂದೇ ನನ್ನ ಸಹಾಯ ನಿಮ್ಮಿಂದ ಕೇಳೋದಂಥದ್ದು. ನಾನು ಆಕ್ಚುಲಿ ನಿಮ್ಗಳಿಗೆ ಅನ್ಮ್ಯೂಟ್ ಮಾಡ್ಕೊಳಕ್ ಬಿಟ್ಟು ಸಂವಾದ ರೀತಿನಲ್ಲಿ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಆದ್ರೆ ಪಾಪ ಕೆಲವರಿಗೆ ಗೊತ್ತಾಗೋದಿಲ್ಲ, ಅನ್ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಂಡಿದೀನಿ, ಮ್ಯೂಟ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ ಅಷ್ಟೇ. ಓಕೆ, ಎಲ್ಲರ ಹತ್ರ ಪೆನ್ನು ಪೇಪರ್ ಸಿದ್ಧವಾಗಿದೆ ಅನ್ನೋದಾದ್ರೆ ಈಗ ಮೊದಲ ಒಂದು ಚಟುವಟಿಕೆಯನ್ನ ಮಾಡೋಣ. ಎಲ್ರು ಸಿದ್ಧ ಇದ್ದೀರಾ ಅನ್ನೋದಾದ್ರೆ ನಂಗೊಂದು ಥಮ್ಸ್ ಅಪ್ ಕೊಡಿ. ಅದ್ರಲ್ಲಿ ಇರುತ್ತೆ, ಥಮ್ಸ್ ಅಪ್ ಆಪ್ಷನ್ ಇರುತ್ತೆ, ಒಂದು ಥಮ್ಸ್ ಅಪ್ ಕೊಡಿ ನೀವೆಲ್ಲ ಸಿದ್ಧ ಇದ್ದೀರಾ ಅನ್ನೋದಾದ್ರೆ. ಸರಿ, ಹಾಗಿದ್ರೆ ಶುರು ಮಾಡೋಣ. 1 ನಿಮಿಷ ಮ್ಯಾಮ್, 1 ನಿಮಿಷ ಮ್ಯಾಮ್ ಅಂತ ಅನ್ಬೇಡಿ. ಮಕ್ಕಳ ಶಾಲೆನಲ್ಲಿ ಹೇಳ್ತಾರಲ್ಲ ಹಾಗೆ ನಿಮ್ಮ ಸಮಯವನ್ನ ನೀವು ಆಮೇಲಿಂದ ಬೇಕಾದ್ರೂ ತಗೊಂಡು ಮಾಡ್ಬೋದು. ಚಟುವಟಿಕೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಮಾಡ್ತಾ ಹೋಗ್ಬೋದು. ರೆಕಾರ್ಡಿಂಗ್ ಕೂಡ ಆ ನಂತರದಲ್ಲಿ ಸಿಕ್ಕೇ ಸಿಗತ್ತೆ. ಹಾಗಾಗಿ ನೀವೆಲ್ಲ ಸಿದ್ಧ ಇದ್ದೀರಾ ಅಂತ ಭಾವಿಸ್ತಾ ಈಗ ನಾನು ಹೇಳುವಂತದ್ದನ್ನ ನಿಮ್ಮ ಪೇಪರ್ ನಲ್ಲಿ ನಿಮ್ಮ ಹತ್ರ ಏನ್ ಹಾಳೆ ಇದೆಯೋ ಅದ್ರ ಮೇಲೆ ಬರಿತಾ ಹೋಗಿ.
9 ಟೈಮ್ಸ್ 4 ಬರಿಬೇಕು. 9 ಸಲ 4 ಬರಿಬೇಕು. 9 ಸಲ 4 ಬರಿಬೇಕು. 4 4 4 4 4 ಈ ತರ 9 ಟೈಮ್ಸ್ 4 ಬರಿಬೇಕು. ಆದ ತಕ್ಷಣ ಥಮ್ಸ್ ಅಪ್. ನನಗೆ ಒಂದು ಥಮ್ಸ್ ಅಪ್ ಕಾಣಿಸಿದ್ರು ನಾನು ನೆಕ್ಸ್ಟ್ ಹೇಳ್ತೀನಿ. ಆಯ್ತು. 8 ಟೈಮ್ಸ್ 0 ಬರಿಬೇಕು. ಸ್ಪೀಡ್ ಆಗಿರ್ಬೇಕು, ಫುಲ್ ಸೂಪರ್ ಫಾಸ್ಟ್ ಅಂತಾರಲ್ಲ ಹಾಗೆ. 8 ಟೈಮ್ಸ್ 0 ಬರಿಬೇಕು. 0 0 0 0 0 ಈ ತರ 8 ಸಲ 0 ಬರಿಬೇಕು. 0 ಸುತ್ತಬೇಕು. ಬರೆದಿರ್ತೀರಾ ಅಂತ ಭಾವಿಸ್ತೀನಿ. ಎಸ್, ವೆರಿ ಗುಡ್. ಈಗ 3 ಟೈಮ್ಸ್ 5 ಬರಿಬೇಕು. 3 ಟೈಮ್ಸ್ 5 ಬರಿಬೇಕು. 5 5 5 ಅಷ್ಟೇ. 3 ಟೈಮ್ಸ್ 5 ಬರಿಬೇಕು. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ನೋಡಿ ಲಾವಣ್ಯ ಮ್ಯಾಮ್, ಯಾರೋ ಅನ್ಮ್ಯೂಟ್ ಅಲ್ಲಿ ಇದಾರೆ ಪಾಪ. ಮ್ಯೂಟ್ ಮಾಡ್ಕೊಳ್ಳಿ ಪ್ಲೀಸ್. ಓಕೆ. 2 ಟೈಮ್ಸ್ 2 ಸಲ 1 1 ಅಂತ ಬರೆಯೋದಷ್ಟೇ. 2 ಟೈಮ್ಸ್ 1 ಬರಿಬೇಕು ಅಂದ್ರೆ 1 1 ಅಂತ ಅಷ್ಟೇ. 2 ಸಲ 2 ಟೈಮ್ಸ್ 1 1 ಅಂತ ಬರಿಬೇಕು ಅಷ್ಟೇ. ಆದ್ರೆ ಥಮ್ಸ್ ಅಪ್. ಮತ್ತೆ 9 ಟೈಮ್ಸ್ 6 ಬರಿಬೇಕು. 6 6 6 6 6 ಅಂತ ಅದೇ 6 6 6 6 6 ಅಂತ 9 ಸಲ ಬರಿಬೇಕು. 9 ಟೈಮ್ಸ್ 6 6 6 6 ಈ ತರ 6ನ್ನ 9 ಸಲ ಬರಿಬೇಕು. ಇದನ್ನ ಬರ್ದೀರಾ ಅನ್ನೋದಾದ್ರೆ ಮೊದಲನೇ ಚಟುವಟಿಕೆ ಮುಗಿತು. ಇದು ಏನು ಅನ್ನೋದನ್ನ ನೀವು ತಿಳ್ಕೋಬೇಕು ಅಂದ್ರೆ ಕೊನೆ ತನಕ ಕಾಯ್ಬೇಕಾಗತ್ತೆ. ಈಗ ಎರಡನೇ ಚಟುವಟಿಕೆಗೆ ಹೋಗೋಣ. ಸಿದ್ಧ ಇದ್ದೀರಾ ಅಂತ ಭಾವಿಸ್ತೀನಿ. ಸಿದ್ಧ ಇದ್ದೀರಾ ಅನ್ನೋದಾದ್ರೆ ನಂಗೆ ಥಮ್ಸ್ ಅಪ್ ಕೊಡಿ. ಎರಡನೇ ಚಟುವಟಿಕೆಗೆ ಸಿದ್ಧ ಇದ್ದೀರಾ ಅಂದ್ರೆ ಇದು ಕೂಡ ಅಷ್ಟೇನೆ ಸೂಪರ್ ಫಾಸ್ಟ್ ಆಗಿ ಮಾಡ್ಬೇಕು. ತುಂಬಾ ಟೈಮ್ ತಗೋಬಾರ್ದು, ತುಂಬಾ ಯೋಚಿಸಬಾರ್ದು. ನಿಮ್ಮ ಶಕ್ತಿ, ನಿಮ್ಮ ನೆನಪಿನ ಶಕ್ತಿ ಹೇಗಿದೆ ಅನ್ನೋದನ್ನ ಪರೀಕ್ಷೆ ಮಾಡುವಂತಹ ವಿಚಾರಗಳಿದೆಲ್ಲ. ಹಾಗಾಗಿ ನಿಮ್ಮನ್ನ ನೀವು ಪರೀಕ್ಷೆ ಮಾಡ್ಕೋತೀರಾ ಹೊರತು ಹೊಸದೇನು ಇಲ್ಲ ಇಲ್ಲಿ ವಿಚಾರ. ಹಾಗಾಗಿ ಸೂಪರ್ ಫಾಸ್ಟ್ ಆಗಿರ್ಬೇಕು. ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಆನ್ಸರ್ ಬರೆದ್ರೆ ಸಾಕು. ಕ್ವೆಶ್ಚನ್ ಬೇಡ, ನಾನ್ ಕ್ವೆಶ್ಚನ್ ಕೇಳ್ತೀನಿ, ನೀವು ಆನ್ಸರ್ ಬರೆದ್ರೆ ಸಾಕು. ಓಕೆ, ಇದು ನಿಮ್ಮ ಪೇಪರ್ ನಲ್ಲಿ ಇದ್ರೆ ಆಯ್ತು. ಥಟ್ ಅಂತ ಹೇಳಿ ಕಾರ್ಯಕ್ರಮ ಅಂತಾರಲ್ವಾ, ಹಾಗೆ ಥಟ್ ಅಂತ ನಿಮ್ಗೆ ತಲೆಗೆ ಬಂದಿದ್ದನ್ನ ಅಲ್ಲಿ ಬರಿತಾ ಇರ್ಬೇಕು ಅಷ್ಟೇ. ಥಟ್ ಅಂತ ಏನ್ ತಲೆಗೆ ಬರುತ್ತೆ ಅದನ್ನ ಬರಿಬೇಕು. ಈಗ ಮೊದಲನೇ ಪ್ರಶ್ನೆ, ಎ ಇಂದ ಆಲ್ಫಾಬೆಟ್ ಎ ಇಂದ ಶುರುವಾಗುವಂತಹ ಒಂದು ಕೆಂಪು ಬಣ್ಣದ ಹಣ್ಣಿನ ಹೆಸರನ್ನ ಬರೀರಿ ಇಂಗ್ಲಿಷ್ ನಲ್ಲಿ. ಎ ಇಂದ ಶುರುವಾಗುವಂತಹ ಕೆಂಪು ಬಣ್ಣದ ಹಣ್ಣಿನ ಹೆಸರನ್ನ ಇಂಗ್ಲಿಷ್ ನಲ್ಲಿ ಬರೀರಿ. ಬರ್ದಾಯ್ತು ಅಂತಂದ್ರೆ ಇ, ಲೆಟರ್ ಇ, ABCD ಇ ಬರುತ್ತೆ. ಇ ಇಂದ ಶುರುವಾಗುವಂತಹ ಒಂದು ದೊಡ್ಡ ಪ್ರಾಣಿ, ಕಪ್ಪು ಬಣ್ಣದ ಅಥವಾ ಬೂದು ಬಣ್ಣದ ಒಂದು ದೊಡ್ಡ ಪ್ರಾಣಿಯ ಹೆಸರನ್ನ ಬರೀರಿ ಇಂಗ್ಲಿಷ್ ನಲ್ಲಿ. ಈಗ ಟಿ, ಲೆಟರ್ ಟಿ ಇಂದ ಶುರುವಾಗುವಂತಹ ಒಂದು ಕಾಡು ಪ್ರಾಣಿಯ ಹೆಸರನ್ನ ಬರೀರಿ ಇಂಗ್ಲಿಷ್ ನಲ್ಲಿ. ಲೆಟರ್ ಟಿ ಇಂದ ಶುರುವಾಗುವಂತಹ ಕಾಡು ಪ್ರಾಣಿಯ ಹೆಸರನ್ನ ಇಂಗ್ಲಿಷ್ ನಲ್ಲಿ ಬರೀರಿ. ಲಾಸ್ಟ್ ಒನ್ ಕೊನೆಯದಾಗಿ ಆರ್, ಲೆಟರ್ ಆರ್ ಇಂದ ಶುರುವಾಗುವಂತಹ ಒಂದು ಕೆಂಪು ಬಣ್ಣದ ಹೂವಿನ ಹೆಸರನ್ನ ಇಂಗ್ಲಿಷ್ ನಲ್ಲಿ ಬರೀರಿ. ಆಯ್ತು ಅಂದ್ರೆ ನಂಗೆ ಥಮ್ಸ್ ಅಪ್ ಕೊಡಿ. ಆಯ್ತು ಅಂತ ಅಂದ್ರೆ ಥಮ್ಸ್ ಅಪ್ ಕೊಡಿ. ಓಕೆ, ಈಗ ಮೂರನೇದು ಏನು ಇಲ್ಲ, ನನ್ನ ಹೆಸರನ್ನ ನಾನು ಆರಂಭದಲ್ಲಿ ಹೇಳಿದ್ದೆ, ನನ್ನ ಹೆಸರನ್ನ ಅಲ್ಲಿ ಬರ್ಕೊಳ್ಳಿ. ನಾನೀಗ ನನ್ನ ಹೆಸರನ್ನ ರಿಪೀಟ್ ಮಾಡಲ್ಲ. ನಾನು ನನ್ನ ಹೆಸರು ಹೇಳಿದ್ದೆ ಅದನ್ನ ಇಂಗ್ಲಿಷ್ ನಲ್ಲಿ ಬರ್ಕೊಳ್ಳಿ. ಬರ್ದಾಗಿತ್ತು ಅಂತಂದ್ರೆ ಈಗ ಪೇಪರ್ನ ಅದನ್ನ ನೋಡ್ಬಾರ್ದು, ನೀವು ಅದನ್ನ ಮಡ್ಸಿಕ್ ಬಿಡ್ಬೋದು, ಬೇರೆ ಶೀಟ್ ತಗೋಬಹುದು. ಇಲ್ಲ ಅಂತಂದ್ರೆ ಅದರದ ರಿವರ್ಸ್ ಸೈಡ್ ಅಲ್ಲಿ ಬೇಕಾದ್ರೆ ಈಗ ಮುಂದಿನ ಚಟುವಟಿಕೆಗಳನ್ನ ಮಾಡ್ತಾ ಹೋಗ್ಬೋದು. ಇಲ್ಲಾಂದ್ರೆ ಮೇಲಿಂದ ಹೀಗೆ ಫೋಲ್ಡ್ ಮಾಡ್ತು ಅಂದ್ರೆ ಅದ್ ನಿಮಗ್ ಕಾಣಲ್ಲ. ಓಕೆ, ಲಾಸ್ಟ್ ತನಕ ನೀವು ಅದನ್ನ ಅನ್ಫೋಲ್ಡ್ ಮಾಡೋಂಗಿಲ್ಲ, ಅದನ್ನ ಕ್ಲೋಸ್ ಮಾಡಿ ಇಟ್ಬಿಡಿ. ಓಕೆ,
ಈಗ ಅದೆಲ್ಲ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೆ ಅಂತ ಅನ್ಕೊಳ್ಳಿ ಅಷ್ಟೇ. ಓಕೆ, ಈಗ ಇನ್ನೊಂದು ಚಟುವಟಿಕೆಗೆ ಹೋಗುವಂತಹ ಸಮಯ. ಎಲ್ಲ ಸಿದ್ಧ ಇದ್ದೀರಾ ಅನ್ನೋದಾದ್ರೆ ನಂಗೆ ಥಮ್ಸ್ ಅಪ್ ಕೊಡಿ. ನೀವೆಲ್ಲ ಸಿದ್ಧ ಇದ್ದೀರಾ ಅನ್ನೋದಾದ್ರೆ, ಸಾಧ್ಯ ಯಾರಿಗೆಲ್ಲ ಆಗತ್ತೆ ಅವರೆಲ್ಲರೂ ವಿಡಿಯೋ ಆನ್ ಮಾಡ್ಕೋಬಹುದು. ಯಾರಿಗೆಲ್ಲ ಸಾಧ್ಯ ಆಗತ್ತೆ ಅವ್ರು ಮಾತ್ರ ವಿಡಿಯೋ ಆನ್ ಮಾಡ್ಕೋಬಹುದು. ಆಮೇಲೆ ಚಟುವಟಿಕೆ ಮುಗಿದ ಮೇಲೆ ನೀವು ವಿಡಿಯೋವನ್ನ ಆಫ್ ಮಾಡ್ಕೋಬಹುದು, ಯಾಕಂದ್ರೆ ಅವಾಗ ನಿಮ್ಗೂ ಕೂಡ ಏನು ಡಿಸ್ಟರ್ಬೆನ್ಸ್ ಇರೋದಿಲ್ಲ. ಯಾರಿಗೆಲ್ಲ ಸಾಧ್ಯ ಇದೆಯೋ ಅವರೆಲ್ಲರೂ ವಿಡಿಯೋ ಆನ್ ಮಾಡ್ಕೊಳ್ಳಿ. ಹಾ, ಸಿದ್ಧ ಇದ್ದೀರಾ ಅಂತ ಅನ್ಕೊಳ್ತೀನಿ. ಇನ್ಸ್ಟ್ರಕ್ಷನ್ ಒಂದೇ ಸಲಿ ಬರುತ್ತೆ, ನಾ ಮತ್ತೆ ಮತ್ತೆ ಹೇಳೋದಿಲ್ಲ. ನೀವು ಗಮನ ಇಟ್ಟು ಕೇಳಿಸ್ಕೊಂಡು ಆ ಚಟುವಟಿಕೆಯನ್ನ ಮಾಡ್ಬೇಕು. ತುಂಬಾ ಸರಳವಾದಂತಹ ಚಟುವಟಿಕೆಗಳು, ಆಯ್ತಾ? ಮೊದಲನೇ ಚಟುವಟಿಕೆಗೆ ಹೋಗ್ತಾ ಇದೀವಿ ಇವಾಗ. ಏನಂದ್ರೆ, ನಾನು ರೆಡಿ 1 2 3 ಗೋ ಅಂದಿದ ತಕ್ಷಣ ಚಪ್ಪಾಳೆ ಹೊಡಿಬೇಕು. ಸಿದ್ಧ ಅಂದ್ರೆ ನಾನು ಥಮ್ಸ್ ಅಪ್ ಕೊಡಿ, ಹಾಗೇನೆ ಕೈಯಲ್ಲೇ ಸಿದ್ಧ ಅಂದಿದ್ರೆ ಥಮ್ಸ್ ಅಪ್ ಕೊಟ್ರೆ ಆಯ್ತು. ರೆಡಿನಾ? ಗೋ ಹೇಳದ್ ಮೇಲೆ ಚಪ್ಪಾಳೆ ಹೊಡಿಬೇಕು. ರೆಡಿನಾ? ಓಕೆ, ಸಿದ್ಧ ಇದ್ದೀರಾ ಅಂತ ಅನ್ಕೊಳ್ತೀನಿ. ಕೈ ರೆಡಿ ಇಟ್ಕೊಂಡ್ಬಿಡಿ, ರೆಡಿ ಇಟ್ಕೊಳ್ಳಿ, ರೆಡಿ ಆಗಿರ್ಲಿ, ಹೀಗೆ ರೆಡಿ ಇರ್ಲಿ. ರೆಡಿ 1 2 3 ಗೋ. ಯಾರು 3 ಅಂತ ಹೇಳಿದಾಗ್ಲೇ ಚಪ್ಪಾಳೆ ಹೊಡೆದ್ರಿ? ನನಗೆ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಯಾರು 3 ಅಂದಿದ ತಕ್ಷಣ ಚಪ್ಪಾಳೆ ಹೊಡೆದ್ರ? ಪ್ರಾಮಾಣಿಕವಾಗಿ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ, ಆಮೇಲೆ ಮತ್ತೆ mute ಮಾಡಿ. ನಾನ್ ಹೊಡ್ದೆ ಮ್ಯಾಮ್. ನಾನು ತ್ರೀ ಬಾರ್ದು ಅಂದ್ಬಿಟ್ಟು ನೀವ್ ಹೊಡ್ದ್ರಿ. ನಾನು ನಾವ್ ಹೊಡೆದ್ಬಿಟ್ಟೆ ಹೊಡ್ದ್ವಿ. ನಿಮ್ಮನ್ನ ನೋಡ್ಕೊಂಡು. ನನ್ನ ನೋಡ್ಕೊಂಡು ಹೊಡೆದ್ರಿ. ಓಕೆ, ಮ್ಯೂಟ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಈಗ ವಿಡಿಯೋ ಕೂಡ ಆಫ್ ಮಾಡ್ಕೋಬಹುದು, ತೊಂದ್ರೆ ಇಲ್ಲ. ಇನ್ ಕೇಳಿಸ್ಕೊಳ್ತಾ ಹೋದ್ರಾಯ್ತು. ಇದೊಂದೇ ಮಾತ್ರನೇ ನಂಗೆ ವಿಡಿಯೋ ಅಗತ್ಯ ಇತ್ತು. ಈ ಚಟುವಟಿಕೆಯನ್ನ ಮಾಡಿಸಿದ್ರ ಉದ್ದೇಶ ಏನಂದ್ರೆ, ನಮ್ಗೆಲ್ರಿಗೂ ಚಿಕ್ಕ ವಯಸ್ಸಿಂದನೂ ಏನ್ ರೆಡಿ ಫಿಕ್ಸ್ ಆಗ್ಬಿಟ್ಟಿದೆ ಮೈಂಡ್ ಅಲ್ಲಿ ಅಂದ್ರೆ, ರೆಡಿ 1 2 3 ಅಂದಿದ ತಕ್ಷಣ ಓಡ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು, ಮಾಡ್ತಾ ಇರ್ಬೇಕು ಅಂತ. ಅದು ರೆಡಿ 1 2 3 ಅನ್ನೋದೇನೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಚಿಕ್ಕದ್ರಿಂದನೂ ರಿಜಿಸ್ಟರ್ ಆಗಿರುವಂತದ್ದು. ಹಾಗಾಗಿ ಈಗ ನಾನು ಹೊಸದಾಗಿ ಏನೋ ಒಂದು ಗೋ ಹೇಳಿದ ಮೇಲೆ ನೀವು ಚಪ್ಪಾಳೆ ಹೊಡಿಬೇಕು ಅಂದ್ರೆ ಮೈಂಡ್ ಆಕ್ಸೆಪ್ಟ್ ಮಾಡಲ್ಲ. ಅದಕ್ಕೆ ಆ ಒಂದು ಫ್ರೀಕ್ವೆನ್ಸಿ ಗೊತ್ತಿದೆ. ರೆಡಿ 1 2 3 ಅಂದಿದ ತಕ್ಷಣ ಅಲ್ಲಿ ಚಪ್ಪಾಳೆ ಬಿದ್ದೇ ಬೀಳುತ್ತೆ. ಒಂದು. ಎರಡನೇದೇನು, ನನ್ನನ್ನು ನೋಡ್ಕೊಂಡು ಹೊಡೆದೆ ಅಂತ ಹೇಳಿದ್ರು. ಅದು ಕರೆಕ್ಟ್, ಅದು ಸರಿಯಾದ ಉತ್ತರ. ಏನಂದ್ರೆ, ಮಕ್ಕಳು ಕೂಡ ಹಾಗೇನೆ, ನಾವು ಹೇಳಿದ್ದನ್ನ ಮಾಡಲ್ಲ, ನಾವ್ ಏನ್ ಮಾಡ್ತೀವಿ ಅದನ್ನೇ ಅವ್ರು ಮಾಡೋದು. ಅವ್ರು ಏನ್ ನೋಡ್ತಾರೆ ಅದನ್ನೇ ಅವ್ರು ಮಾಡೋದು. ಇದು ಇಲ್ಲಿ ಒಂದು ವಿಚಾರವನ್ನ ನೀವೆಲ್ಲರೂ ಮನದಟ್ಟು ಮಾಡ್ಕೊಂಬಿಡಿ, ನಾನು ಸೇರಿದಂತೆ. ಏನಂದ್ರೆ, ನಾವೆಲ್ಲರೂ ಸಮಾನ ವಯಸ್ಕರು. ಯಾವ ರೀತಿ ಅಂದ್ರೆ, ನಮ್ಮೆಲ್ಲರ ಮನಸ್ಸು 3 ವರ್ಷದ ಮಗು ಇದ್ದ. 3 ವರ್ಷದ ಮಗುಗೆ ನೀವ್ ಏನ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀರೋ ಹಾಗೇನೆ ನಮ್ಮ ಈ ಸಬ್ ಕಾನ್ಶಿಯಸ್ ಮೈಂಡ್ ಕೂಡ. ಅದು ಕೂಡ ಹೇಗೆ ಅಂತಂದ್ರೆ, ಈಗ ಮಕ್ಕಳಿಗೆ ಹೇಗೆ ನಾವು ಟ್ರೀಟ್ ಮಾಡ್ತೀವೋ ಅದೇ ತರನೇ ನಮ್ಮ ಮನಸ್ಸು ಕೂಡ ವರ್ತನೆಯನ್ನ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾ ಹೇಳ್ತಿರುವಂತಹ ವಿಚಾರಗಳೆಲ್ಲವೂ ನಿಮ್ಮ ಮನಸ್ಸಿಗೂ ಅನ್ವಯ ಆಗತ್ತೆ, ಪುಟ್ಟ ಮಕ್ಕಳಿಗೂ ಅನ್ವಯ ಆಗತ್ತೆ, ಹಿರಿಯರಿಗೂ ಅನ್ವಯ ಆಗತ್ತೆ, ಮಕ್ಕಳಂತ ಮನಸ್ಸಿನ ಸರ್ವರಿಗೂ ಅನ್ವಯ ಆಗತ್ತೆ. ಅದರಿಂದ ಇಲ್ಲಿ ನೋಡಿದ್ದು ಬೇಗ ನಮ್ಮ ಮೇಲೆ ಇಂಪ್ಯಾಕ್ಟ್ ಆಗತ್ತೆ ಅಂತ ಅಂದಾಗ, ಮನೆಯಲ್ಲಿ ನಾವು ರಾತ್ರಿ ಆಯ್ತು ಅಂತಂದ್ರೆ, ಸಂಜೆ ಗೋಧೂಳಿ ಸಮಯ ಅಂತೀವಿ, ಆ ಸಮಯದಲ್ಲಿ ಮುಂಚೆ ಎಲ್ಲ ದೇವ್ರ ಪ್ರಾರ್ಥನೆ, ಭಜನೆ ಇದೆಲ್ಲ ಮಾಡೋರು. ಯಾಕೆ? ಪಾಸಿಟಿವ್ ಎನರ್ಜಿ ಹೆಚ್ಚು ಹೆಚ್ಚು ಕ್ರಿಯೇಟ್ ಆಗ್ಲಿ ಅನ್ನೋದಕ್ಕೋಸ್ಕರ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗತ್ತೆ, ನಾವು ಟಿವಿನಲ್ಲಿ ಯಾವುದೋ ಒಂದು ಸೀರಿಯಲ್ ನ ನೋಡ್ತಾ ಇರ್ತೀವಿ ಅಂತ ಅನ್ಕೊಳ್ಳಿ. ನೋಡ್ತಾ ಇರ್ತೀವಿ, ಕೇಳಿಸ್ಕೊಳ್ತಾ ಇರ್ತೀವಿ, ವಿಚಾರಗಳನ್ನ ನೋಡ್ತಾ ಇರ್ತೀವಿ. 2 ಮಾಧ್ಯಮಗಳು, ಈಗ ಕಣ್ಣು ಕಿವಿ 2 ಅಷ್ಟು ಆಕ್ಟಿವ್ ಆಗಿದೆ. ಎಲ್ಲ ಹೋಗಿ ಎಲ್ಲಿ ಕಲೆಕ್ಟ್ ಆಗ್ತದೆ? ನಮ್ಮ ಸುಪ್ತ ಮನಸ್ಸಿನಲ್ಲಿ ಕಲೆಕ್ಟ್ ಆಗ್ತದೆ. ಅಲ್ಲಿ ಬರುವಂತಹ ನೆಗೆಟಿವಿಟಿ ಏನಿದೆ ಅದೆಲ್ಲವೂ ನಮ್ಮ ಮನಸ್ಸಿನಲ್ಲಿ ಹಾಗೇನೆ ಸುಪ್ತ ಮನಸ್ಸಿನಲ್ಲಿ ಹೋಗಿ 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 ಶೇಖರಣೆ ಆಗ್ತಿರತ್ತೆ. ಎಷ್ಟೋ ಮನೆಗಳಲ್ಲಿ ಏನಾಗತ್ತೆ ಅಂದ್ರೆ, ಜನಕ್ಕೆ ಅಲ್ಲಿ ನಡೀತಿರುವಂತಹ ಪಾತ್ರಗಳಲ್ಲಿ ಯಾವ ಮಟ್ಟದಲ್ಲಿ ಮುಳುಗೋಗಿರ್ತಾರೆ ಅಂದ್ರೆ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ, ಸುಪ್ತ ಮನಸ್ಸಿನಲ್ಲಿ, ಮನೆಯಲ್ಲಿ ಇರುವಂತಹ ವ್ಯಕ್ತಿಗಳು ಅಲ್ಲಿ ನಡೀತ ಹಂಗೇನೆ ಇವ್ರುವೆ, ಅವ್ರ ಹಾಗೇನೆ ಇವ್ರುವೆ ಅನ್ನೋ ಮಟ್ಟಕ್ಕೆ, ಆ ಡಿಫ್ರೆನ್ಶಿಯೇಟ್ ಕೂಡ ಮಾಡಕ್ ಆಗದಿರೋ ಮಟ್ಟಕ್ಕೆ ಅದ್ರಲ್ಲಿ ಮುಳುಗೋಗಿರ್ತಾರೆ. ಮಕ್ಳು ಕೂಡ ಅಷ್ಟೇ. ನೀವು ಮಕ್ಳಿಗೆ ಹೇಳಿ, ಅದ್ ಮಾಡ್ಬೇಡ, ಇದ್ ಮಾಡ್ಬೇಡ, ಟಿವಿ ನೋಡ್ಬೇಡ, ಮೊಬೈಲ್ ಮುಟ್ಬೇಡ, ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ ಹೇಳಿ, ಮಕ್ಳು ಕೇಳಲ್ಲ. ಅದಕ್ ಬದ್ಲು ನೀವೇನೆ
ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಾಗ ಮಕ್ಕಳು ಅದನ್ನ ಮಾಡ್ತಾರೆ. ನಿಮ್ಮನ್ನ ನೋಡಿ ಮಾಡ್ತಾರೆ. ಮಕ್ಕಳು ನೋಡಿ ಕಲಿಯೋದು ಹೆಚ್ಚು. ಇದು ಈ ಮೊದಲ ಚಟುವಟಿಕೆಯಿಂದ ತಿಳ್ಕೊಂಡ್ವಿ. ಮಕ್ಕಳೇ ಇರ್ಬೋದು, ಮನಸ್ಸೇ ಇರ್ಬೋದು, ಯಾವುದನ್ನ ಹೆಚ್ಚು ಹೆಚ್ಚು ನೋಡತ್ತೋ ಅದನ್ನೇ ಅದು ಹೆಚ್ಚು ಹೆಚ್ಚಾಗಿ ಸ್ವೀಕರಿಸ್ತಾ ಸಾಗತ್ತೆ. ಇದು ಈ ಮೊದಲ ಚಟುವಟಿಕೆಯ ಒಂದು ಉದ್ದೇಶ. ಇಷ್ಟ ಆಗಿದ್ರೆ ನನಗೆ ಹಾರ್ಟ್ ಕೊಡಿ, ಸಿಂಬಲ್, ಹಾರ್ಟ್ ಸಿಂಬಲ್ ಬರ್ಲಿ. ಓಕೆ, ಥ್ಯಾಂಕ್ ಯು. ಈಗ ನೆಕ್ಸ್ಟ್ ಚಟುವಟಿಕೆ, ಎಲ್ರೂ ಸಿದ್ಧ ಇದ್ದೀರಾ ಅನ್ನೋದಾದ್ರೆ ನೇರವಾಗಿ ಕೂತ್ಕೊಂಡು ಒಂದು ಫ್ಯೂ ಸೆಕೆಂಡ್ಸ್ ಕಣ್ ಮುಚ್ಚಬೇಕಾಗತ್ತೆ. ನಿಮ್ಮೆಲ್ಲರ ಕೋಆಪರೇಷನ್ ಬೇಕು ನನಗೆ. ಎಲ್ಲರೂ ಕಣ್ ಮುಚ್ಚಿ. ನಾನು ನೀವೆಲ್ಲ ಕಣ್ ಮುಚ್ಚಿದ್ದೀರಾ, ಈ ಚಟುವಟಿಕೆ ಮಾಡ್ತಿದ್ದೀರಾ ಅಂತ ನಂಬಿದೀನಿ. ಆಯ್ತಾ? ಎಲ್ಲ ನೇರವಾಗಿ ಕೂತ್ಕೊಳ್ಳಿ, ಕಣ್ ಮುಚ್ಚಿ. ನಿಮ್ಮ ಉಸಿರಾಟದ ಕಡೆಗೆ, ಸಹಜವಾದ ಉಸಿರಾಟದ ಕಡೆಗೆ ಗಮನ ಇರಲಿ. ನಿಮ್ಮ ಸಹಜವಾದ ಉಸಿರಾಟದ ಕಡೆಗೆ ಗಮನ ಇರಲಿ. ಉಸಿರನ್ನ ತೆಗೆದುಕೊಳ್ಳುವಾಗ ಆಗ್ತಿರುವಂತಹ ತಣ್ಣನೆಯ ಅನುಭವವನ್ನ ಗಮನಿಸಿ. ಹಾಗೆ ಉಸಿರನ್ನ ಹೊರ ಹಾಕುವಾಗ ಆಗ್ತಿರುವಂತಹ ಬೆಚ್ಚಗಿನ ಅನುಭವ. ನಿಮ್ಮ ಮೂಗಿನ ಕಡೆಗೆ ಗಮನ ಇರಬೇಕು. ನಿಮ್ಮ ಉಸಿರಾಟದ ಕಡೆಗೆ ಮಾತ್ರ ಗಮನ ಇರಬೇಕು. ಗಮನಿಸ್ಕೊಳ್ಳಿ. ಉಸಿರನ್ನ ತಕೊಂಡಾಗ ನಿಮ್ಮ ಹೊಟ್ಟೆ ಉಬ್ಬುತ್ತಿದೆಯಾ ಅಥವಾ ಒಳಗ್ ಹೋಗ್ತಿದ್ಯಾ ಅದನ್ನ ಗಮನಿಸ್ಕೊಳ್ಳಿ. ಬಲವಂತವಾಗಿ ಮಾಡ್ಬೇಡಿ, ಅದನ್ನ ಗಮನಿಸ್ಕೊಳ್ಳಿ. ನಂತರದಲ್ಲಿ ನಾನು ಹೇಳ್ತೀನಿ, ನಾನು ಅದ್ರ ಬಗ್ಗೆ ಪ್ರಶ್ನಿಸ್ತೀನಿ. ಈಗ ನಾನು ಹೇಳ್ತಿರುವಂತಹ ವಿಚಾರ ಏನಂದ್ರೆ, ನಿಮ್ಮ ಕಲ್ಪನೆಗೆ ಯಾವುದೇ ಕಾರಣಕ್ಕೂ ಕೋತಿಯ ಚಿತ್ರ ಬರಬಾರ್ದು. ಮಂಕಿ, ಕೋತಿ ಮಾತ್ರ ಯಾವ ಕಾರಣಕ್ಕೂ ನಿಮ್ಮ ಕಣ್ಣಿನ ಮುಂದೆ ಬರ್ತಿದೆ ಅನ್ನೋ ರೀತಿಯ ಕಲ್ಪನೆ ಕೂಡ ಬರಬಾರ್ದು. ಅದ್ರಲ್ಲೂ ಆ ಕೋತಿ ಡ್ಯಾನ್ಸ್ ಅಂತೂ ಮಾಡ್ಲೇಬಾರದು. ಆ ಕೋತಿ ಡ್ಯಾನ್ಸ್ ಮಾಡ್ತಿರೋ ತರ ನೀವು ಕಲ್ಪನೆ ಮಾಡ್ಕೋಬಾರ್ದು, ಮಾಡ್ಕೋಬೇಡಿ. ಅದ್ರಲ್ಲೂ ಅದೇನಾದ್ರು ನೀಲಿ ಬಣ್ಣದ ಕೋತಿ ಆಗೋಗ್ಬಿಟ್ಟಿತ್ತು ಅಂತಂದ್ರೆ ನಾನು ಹೇಳೋ ವಿಚಾರಗಳು ಯಾವುದು ನಿಮ್ಗೆ ಅರ್ಥ ಆಗೋದಿಲ್ಲ. ಈಗ ನಿಧಾನವಾಗಿ ಈ ಕಲ್ಪನೆಯಿಂದ ಹೊರಬನ್ನಿ. ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ನಾ ಹೇಳ್ದ ಹಾಗೇನೆ ಆಯ್ತಾ? ಕೋತಿ ಬರ್ಲಿಲ್ವಾ ಕಲ್ಪನೆಯಲ್ಲಿ? ಯಾರು ಹೇಳ್ಬೋದಾ? ಫಸ್ಟ್ ಅದೇ ಬಂದಿದ್ದು. ಬರ್ಲಿಲ್ಲ ಮೇಡಮ್. ಬರ್ಲಿಲ್ಲ. ವೆರಿ ಗುಡ್. ಯಾರಿಗೆ ಬರ್ಲಿಲ್ಲ ಮೇಡಮ್. ಬರ್ಲಿಲ್ವಾ? ಕೋತಿ ಬರ್ಲಿಲ್ಲ. ಎಷ್ಟ್ ಜನಕ್ಕೆ ಬಂತು? ಆನೆಸ್ಟ್ ಆಗಿ ಹೇಳಿ, ಪ್ರಾಮಾಣಿಕವಾಗಿ. ಎಷ್ಟ್ ಜನಕ್ಕೆ ಬಂತು? ಒಬ್ರೇನ ಪ್ರಾಮಾಣಿಕವಾಗಿ ಹೇಳಿದ್ದು? ಬಂತು, ಮತ್ತೆ ಕಡೆ ಮನಸ್ಸು ಹೋಯ್ತು. ಬಂತು ಮತ್ತೆ ಬೇರೆ ಕಡೆ ಮನಸ್ಸನ್ನ ನಾವೇ ಗಿಡ ಏನೋ, ಯಾಕೆಂದ್ರೆ ಇವ್ರು ಮಾಡಬಾರ್ದು ಅಂತ ಅಂದ್ಬಿಟ್ಟು ಗಿಡನೋ ಏನಾರು ಕೊಂಡ್ವಿ. ಬದಲಾಗಿ ಬೇರೆ ಕೋತಿ ಬರ್ಬಾರ್ದು ಅಂದ್ರಲ್ಲ, ಹಾಗಾಗಿ ನಾವ್ ಅದನ್ನ ತಗೊಳಕ್ ಹೋಗ್ಲೇ ಇಲ್ಲ. ತಗೊಳಕ್ ಹೋಗಿಲ್ಲ, ಬೇರೆ ಇದನ್ನ ಕಲ್ಪನೆ ಮಾಡ್ಕೊಂಡ್ರಿ. ವೆರಿ ಗುಡ್, ಥ್ಯಾಂಕ್ ಯು. ಇಲ್ಲಿ ನಾವು ಮ್ಯೂಟ್ ಮಾಡ್ಕೊಂಡ್ಬಿಡಿ. ಎಲ್ರು ಅಲರ್ಟ್ ಆಗಿದ್ದೀರಾ ಅನ್ನೋದು ಗೊತ್ತಾಗ್ತಾ ಇದೆ ನನ್ಗೆ. ಸೂಪರ್, ವೆರಿ ಗುಡ್. ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಎರಡು ವಿಚಾರ ಏನಂದ್ರೆ, ನಿಮ್ಮಿಂದನೇ ಅದು ಉತ್ತರ ಬಂತು. ಒಂದು, ಕೆಲವರಿಗೆ ಬಂದಿದೆ ಅಲ್ವಾ, ಕೋತಿಯ ಒಂದು ಚಿತ್ರ ಕಾಣಿಸಿದೆ. ಯಾಕೆ ಕಾಣಿಸ್ತು ಅಂದ್ರೆ, ನಾವು ಏನನ್ನ ಬೇಡ ಅಂತೀವೋ ಅದೇ ಮೊದ್ಲು ಮನಸ್ಸಿಗೆ ಬರುವಂತದ್ದು. ಹಾಗಾಗಿ ಅಲ್ಲಿ ಬೇಡ ಅಂದಾಗ ಏನ್ ಮಾಡಿದ್ರಿ? ನೀವೇ ಉತ್ತರವನ್ನ ಹೇಳಿದ್ರಿ. ಬೇಡ ಅಂದಿದ ತಕ್ಷಣ ಅದನ್ನ ಬಿಟ್ಟು ಬೇರೊಂದು ವಿಚಾರವನ್ನ ಕಲ್ಪನೆ ಮಾಡ್ಕೊಂಡ್ವಿ ಅಂತ ಹೇಳಿದ್ರಿ. ಅಂದ್ರೆ ಗಿಡವನ್ನು, ಮರವನ್ನು, ಬೇರೆ ಇನ್ನೇನನ್ನೋ ಕಲ್ಪನೆ ಮಾಡ್ಕೊಂಡ್ವಿ ಅಲ್ವಾ? ಇದೇ ನಾವು ನಮ್ಮ ಮನಸ್ಸಿಗೂ ಕೂಡ ನಾವು ಮಾಡ್ಬೇಕಾಗಿರುವಂತದ್ದು. ಅಂದ್ರೆ ನಾವು ನಕಾರಾತ್ಮಕ ವಿಚಾರ ಬೇಡ ಬೇಡ, ನೆಗೆಟಿವ್ ವಿಚಾರ ಬೇಡ 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 ಅಂದಷ್ಟು ಅದು ಬರ್ತಾನೆ ಇರುತ್ತೆ. ಅದಕ್ಕೆ ಬದಲಾಗಿ ನಾವಲ್ಲಿ ಬೇರೊಂದು ವಿಚಾರವನ್ನ ತಗೊಂಬಂದಾಗ, ಏನೋ ಒಂದು ಹೊಸದಾಗಿ ಏನೋ ಕಲಿಯೋದಕ್ಕೆ ಶುರು ಮಾಡ್ತೀವಿ. ಮನಸ್ಸೆಲ್ಲಿ ಹೋಗುತ್ತೆ? ಆ ಹೊಸ ವಿಚಾರದ ಕಡೆಗೆ ಹೋಗುತ್ತೆ. ಈ ಬೇಡದ ವಿಚಾರಗಳು ಅಲ್ಲಿ ಇಲ್ದೆ ಹೋಗುತ್ತೆ ಅಲ್ವಾ? ಬೇಡದ ವಿಚಾರಗಳನ್ನ ನಾವು ತಡಿಬೇಕು ಅನ್ನೋದಾದ್ರೆ ನಾವೇನ್ ಮಾಡ್ಬೇಕು? ಬೇರೆ ಕಡೆಗೆ ನಮ್ಮ ಮನಸ್ಸನ್ನ ಹರಿಸ್ಬೇಕು. ಇದನ್ನ ನಾವಿಲ್ಲಿ
ಈ ಒಂದು ಚಟುವಟಿಕೆಯಿಂದ ಕಲ್ತ್ಕೊಂಡ್ವಿ. ಅದೇ ತರ ಇದು ಮಕ್ಕಳಿಗೆ ಹೇಗೆ ಅನ್ವಯ ಆಗತ್ತೆ? ಮಕ್ಕಳು ಕೂಡ ಟಿವಿ ನೋಡ್ತಾ ಇರ್ತಾರೆ ಅಂತ ಅನ್ಕೊಳ್ಳಿ. ನಾವೇನ್ ಮಾಡ್ತೀವಿ, ಟಿವಿ ನೋಡ್ಬೇಡ ನೋಡ್ಬೇಡ ಅಂತ ಹೇಳಿದ್ರು ಕೇಳೋದೇ ಇಲ್ಲ. 3 ಹೊತ್ತು ಟಿವಿ ನೋಡ್ಕೊಂಡ್ ಕೂತಿರು, ಆಮೇಲೆ ಮೊಬೈಲ್ ನೋಡ್ಕೊಂಡ್ ಕೂತಿರು, ಮೊಬೈಲ್ ಗೇಮ್ಸ್ ಆಡ್ಕೊಂಡ್ ಕೂತಿರು, ಈಚೆ ಆಟ ಆಡಕ್ಕೂ ಹೋಗ್ಬೇಡ, ಓದ್ಲೂ ಬೇಡ, ಬರೀಲೂ ಬೇಡ. ಏನ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದೀವಿ ನಾವು? ಸರಿಯಾಗಿದೆಯಾ ನಮ್ ಇನ್ಸ್ಟ್ರಕ್ಷನ್? ಎಲ್ಲಾನು ಏನ್ ಬೇಡ 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 ಹೇಳ್ತಿದೀವೋ ಹೊರತು ಮಕ್ಕಳಿಗೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವು ತಿಳಿಸ್ತಿಲ್ಲ. ಮಕ್ಕಳೇ ಇರ್ಲಿ, ಮನಸ್ಸೇ ಇರ್ಲಿ, ಅದಕ್ಕೆ ಬೇಕಾಗಿರೋದು ಏನ್ ಮಾಡ್ಬೇಕು ಅನ್ನೋದನ್ನ ನಾವು ತಿಳಿಸ್ಬೇಕೇ ಹೊರತು ಏನ್ ಮಾಡಬಾರದು ಅಂತ ಹೇಳಿದ್ರೆ ಅದನ್ನೇ ಅವರು ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಎರಡೂ ರೀತಿನಲ್ಲೂ ನಾವು ಇದನ್ನ ಅರ್ಥೈಸ್ಕೊಳ್ಬಹುದು. ಈಗ 3ನೇ ಒಂದು ಚಟುವಟಿಕೆಗೆ ಹೋಗೋಣ. ಎಲ್ಲ ಸಿದ್ಧ ಇದ್ದೀರಾ ಅನ್ನೋದಾದ್ರೆ ನಂಗೆ thumbs up ಕೊಡಿ. ಸಿದ್ಧ ಇದ್ದೀರಾ ಅನ್ನೋದಾದ್ರೆ thumbs up ಕೊಡಿ. ಓಕೆ. ಈಗ ಇನ್ನೊಮ್ಮೆ ನಾನು ನಿಮ್ಗೆ ಇನ್ನೊಂದು ಚಟುವಟಿಕೆಯನ್ನ ಮಾಡಿಸ್ತಾ ಇದೀನಿ. ಏನಂದ್ರೆ ಎಲ್ರುವೆ ಕಣ್ಮುಚ್ಚಿ ನೇರವಾಗಿ ಕೂತ್ಕೊಳ್ಳಿ. ಕಣ್ಮುಚ್ಚಿ. ಈಗ ನಾನು ಹೇಳುವಂತಹ ಚಿತ್ರಗಳನ್ನ ಕಲ್ಪಿಸ್ಕೊಳ್ತಾ ಹೋಗ್ಬೇಕು. ನಾ ಯಾವ ಚಿತ್ರವನ್ನ ಹೇಳ್ತೀನೋ ಆ ಚಿತ್ರವನ್ನ ಕಲ್ಪಿಸ್ಕೋಬೇಕು. ಒಂದು ತಾಜ್ ಮಹಲ್. ತಾಜ್ ಮಹಲ್ನ ಚಿತ್ರ ನಿಮ್ಮ ಕಣ್ಣ ಮುಂದೆ ಬರ್ಬೇಕು. ತಾಜ್ ಮಹಲ್ನ ಚಿತ್ರ ನಿಮ್ಮ ಕಣ್ಣ ಮುಂದೆ ಬರ್ಬೇಕು. ಅದನ್ನ ಕಲ್ಪಿಸ್ಕೊಳ್ಳಿ. ತಾಜ್ ಮಹಲ್ನ ಚಿತ್ರವನ್ನ ಕಲ್ಪನೆ ಮಾಡ್ಕೊಳ್ಳಿ. ಬಿಳಿ ಬಣ್ಣದ ಚಂದದ ಸುಂದರವಾದಂತಹ ತಾಜ್ ಮಹಲ್ ನಮಗೆ ಕಾಣಿಸ್ತಾ ಇದೆ. ಈಗ ನಿಮ್ಮ ಗಮನ ಯಾವ್ದ್ರ ಕಡೆ ಅಂದ್ರೆ ನಿಮ್ಮ ಕಣ್ಣುಗಳ ಕಡೆಗೋ ಅಥವಾ ಕಣ್ಣಿನ ಚಿತ್ರದ ಕಡೆಗೋ ಹೋಗ್ಲಿ. 2 ಸುಂದರವಾದ ಕಣ್ಣುಗಳು. ಬೇಕಿದ್ರೆ ಐಶ್ವರ್ಯ ರೈ ಕಣ್ಣುಗಳನ್ನೇ ಜ್ಞಾಪಿಸ್ಕೋಬಹುದು. ಬ್ಲೂ ಐಸ್. 2 ಚಂದದ ಕಣ್ಣುಗಳು. ಯಾವ ಕಣ್ಣೇ ಆಗಿಲ್ಲ, 2 ಕಣ್ಣುಗಳನ್ನ ನೀವು ಕಲ್ಪನೆ ಮಾಡ್ಕೊಳ್ಳಿ. ಈಗ ನೀವು ಕಲ್ಪಿಸ್ಕೋಬೇಕಾಗಿರುವಂತದ್ದು ಗುರ್ಫಬು. ಗುರ್ಫಬುನ ಕಲ್ಪನೆ ಮಾಡ್ಕೊಳ್ಳಿ. ಗುರ್ಫಬು ನಿಮ್ಮ ಕಲ್ಪನೆಗೆ ಬರ್ಬೇಕು ಇವಾಗ. ಏನದು ಗುರ್ಫಬು? ಮೈಂಡ್ ಓಡ್ತಾ ಇದೆ ಯೋಚನೆ ಮಾಡ್ತಾ ಇದೆ, ಸಿಗ್ತಾ ಇಲ್ಲ. ಹುಡುಕಿ ಹುಡುಕಿ ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಎಲ್ಲೋ ಒಂದ್ ಕಡೆ ಇರುತ್ತೆ. ಈಗ ತಾಜ್ ಮಹಲ್ ಅಂದ ತಕ್ಷಣ ತಾಜ್ ಮಹಲ್ ಬಂತು, ಕಣ್ಗಳು ಅಂದಿದ ತಕ್ಷಣ ಕಣ್ಗಳು ಬಂತು. ಏನಿದು ಗುರ್ಫಬು? ಕಲ್ಪನೆ ಮಾಡ್ಕೊಳ್ಳಿ. ಬರ್ಲಿಲ್ಲ ಅಂದ್ರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಿಧಾನವಾಗಿ ಕಣ್ಣನ್ನ ತೆರೆದು ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ ಏನ್ ಅನ್ನಿಸ್ತು ಅಂತ. ಮೂರನೇದ್ ಗೊತ್ತಾಗ್ಲಿಲ್ಲ. ನಾವು ಸರಿಯಾಗಿ ಕೇಳಿಸ್ಕೊಂತಾ ಇದೀವೋ ಇಲ್ವೋ ಅಂತ ಫಸ್ಟ್ ಡೌಟ್ ಬಂತು. ಅದೇನ್ ವರ್ಡು ಅಂತ. ಮತ್ತೆ ನೀವು ರಿಪೀಟ್ ಮಾಡಿದ್ಮೇಲೆ ಕೇಳಿಸ್ಕೊಳ್ಳೋ ಅಂದ್ರೆ ಸ್ಪಷ್ಟತೆ ಇತ್ತು ಏನ್ ವರ್ಡು ಅಂತ. ಆದ್ರೆ ಹಂಗಂದ್ರೆ ಏನು ಅಂತ ಗೊತ್ತಾಗ್ಲಿಲ್ಲ. ಗೊತ್ತಿಲ್ಲ. ಆದ್ರೆ ತಾಜ್ ಮಹಲ್ ಬಂತಾ? ಹಾ ಬಂತು. ಯಾಕಂದ್ರೆ ಅದು ನಾವು ನೋಡಿರ್ತೀವಿ, ಆ ಪಿಕ್ಚರ್ ಬಂತು ಅಲ್ವಾ. ಕಣ್ಣುಗಳು ಚಿತ್ರಣ ಮೂಡ್ತು, ತಾಜ್ ಮಹಲ್ ಕೂಡ ಬಂತು. ಈ ಬುರ್ಫಬು ಅನ್ನೋದು ನಮ್ಮ ಮೈಂಡ್ ಅಲ್ಲೇ ಇಲ್ಲ. ಅದೊಂದು ವಸ್ತು ಅಂತಾನು ನಾವು ನೋಡಿಲ್ಲ. ಅಂದ್ರೆ ಅಲ್ಲಿಗೆ ನಾವು ನೋಡಿದ್ದು ನಮ್ಮ ಸುಪ್ತ ಮನಸ್ಸಿನಲ್ಲಿ ಸ್ಟೋರ್ ಆಗಿರುತ್ತೆ ಅಷ್ಟೇ. ನಮಗೆ ಯಾವಾಗ್ಲೂ ನೋಡಿರ್ಬಹುದು, ಅದ್ರ ಚಿತ್ರ ನೋಡಿರ್ಬಹುದು. ಅದು ನಮ್ಮ ಸುಪ್ತ ಮನಸ್ಸಿನಲ್ಲಿ ಏನ್ ಸ್ಟೋರ್ ಆಗಿದೆಯೋ ಅದನ್ನೇನೆ ನಾವು ರೀಕಾಲ್ ಮಾಡೋದಕ್ಕೆ ಸಾಧ್ಯ. ಹೊಸದಾಗಿ ಏನೋ ಒಂದು ಹೇಳಿದಾಗ, ಗೊತ್ತಿಲ್ಲದನ್ನ ಹೇಳಿದಾಗ ನೀವು ರೀಕಾಲ್ ಮಾಡ್ಕೊಳಕ್ಕೆ ಆಗ್ಲಿಲ್ಲ. ಹಾಗಾಗಿ ಇದೆಲ್ಲ ಎಲ್ಲಿ ಹೋಗಿ ಸ್ಟೋರ್ ಆಗತ್ತೆ? ನಾವು ನೋಡಿದ್ದು, ಕೇಳಿದ್ದು, ಮಾತಾಡಿದ್ದು, ಅನುಭವಿಸಿದ್ದು ಪ್ರತಿಯೊಂದು ಹೋಗಿ ನಮ್ಮ ಸುಪ್ತ ಮನಸ್ಸಿನಲ್ಲಿ ಅದು ಸ್ಟೋರ್ ಆಗಿರುತ್ತೆ. ಈಗ ಕೊನೆಯದಾಗಿ ಒಂದು ಚಟುವಟಿಕೆ. ಇದನ್ನ ಮಾಡಿಸಿ ನಾನು ನಂತರದಲ್ಲಿ ಉಪನ್ಯಾಸವನ್ನ ನಾನು ಇದ್ರ ಬಗ್ಗೆ ವಿವರವಾಗಿ ನೀಡ್ತಾ ಹೋಗ್ತೀನಿ. ಈಗ ಮತ್ತೊಮ್ಮೆ ಕಣ್ಣನ್ನ ಮುಚ್ಚಿ, ಇದು ಕ್ವಿಕ್ ಆಕ್ಟಿವಿಟಿ. ಇದು ಹೆಚ್ಚು ಸಮಯ ಇಲ್ಲ. ಇದು ರ್ಯಾಪಿಡ್ ರೌಂಡ್ ಅಂತಾರಲ್ಲ ಹಾಗೆ ರ್ಯಾಪಿಡ್ ರೌಂಡ್ ತರ ಕ್ವಿಕ್ ಆಗಿ ಮಾಡುವಂಥದ್ದು. ಎಲ್ಲ ಕಣ್ಣನ್ನ ಮುಚ್ಚಿ ನೇರವಾಗಿ ಕೂತ್ಕೊಳ್ಳಿ. ನಿಮ್ಮ ನಾಲಿಗೆ ಕಡೆಗೆ ಗಮನ ಇರ್ಲಿ. ನಿಮ್ಮ ನಾಲಿಗೆಯನ್ನೇ ಗಮನಿಸ್ತಾ ಇರಿ. ಈಗ ನಿಂಬೆ ಹಣ್ಣನ್ನ ಕೊಟ್ಟಿದ್ದೀನಿ. ಆ ನಿಂಬೆ ಹಣ್ಣನ್ನ ಕತ್ತರಿಸಿ ನೀವು ನಿಮ್ಮ ನಾಲಿಗೆ ಮೇಲೆ ಹಿಟ್ಕೋತಾ ಇದ್ದೀರಾ ಅಂತ ಕಲ್ಪಿಸ್ಕೊಳ್ಳಿ. ನಿಂಬೆ ಹಣ್ಣಿನ ಹೋಳನ್ನ ಕತ್ತರಿಸಿ ಅದನ್ನ ನಿಮ್ಮ ನಾಲಿಗೆ ಮೇಲೆ ಹಿಂಡ್ಕೊಳ್ತಾ ಇದ್ದೀರಾ ಅಂತ ಕಲ್ಪಿಸ್ಕೊಳ್ಳಿ. ಆಯ್ತು ಅನ್ನೋದಾದ್ರೆ ಈಗ
ಮಾವಿನಕಾಯಿ ಹುಳಿ ಹುಳಿ ಮಾವಿನಕಾಯಿ ಅದನ್ನ ಕೊಟ್ಟಿದ್ದೀನಿ, ಅದನ್ನ ಹಾಗೆ ಉಪ್ಪು ಖಾರ ಹಂಚ್ಕೊಂಡು ಕಚ್ಚಿ ಕಚ್ಚಿ ತಿಂತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಯಾರೋ ವಿಡಿಯೋ ಆನ್ ಮಾಡ್ಕೊಂಡೇ ಇದ್ದೀರಾ, ದಯವಿಟ್ಟು ಆಫ್ ಮಾಡಿ. 2-3 ಸಲ ಆಫ್ ಮಾಡಿದ್ರು ತಿರ್ಗಾ ಆನ್ ಮಾಡ್ತೀರಾ. ನೀವು ಸೀರೆ ಮಾಡ್ಸೋದು ಎಲ್ಲ ಒಂಥರ ತುಂಬಾ ಡಿಸ್ಟರ್ಬಿಂಗ್ ಆಗುತ್ತೆ. ಹುಳಿ ಮಾವಿನಕಾಯನ್ನ ನೀವು ಕಲ್ಪನೆಯನ್ನ ಮಾಡ್ಕೊಳ್ಳಿ. ನಿಂಬೆಕಾಯನ್ನ ನೆನಪಿಸ್ಕೊಂಡ್ರಿ, ಅದನ್ನ ಹಿಂಡ್ಕೊಂಡ್ರಿ. ಈಗ ಕೊನೆಯದಾಗಿ ಕಿರು ನಲ್ಲಿಕಾಯನ್ನ ತಿನ್ಬೇಕು. ಇವಾಗ ಬಾಯಲ್ಲಿ ಹಾಕೊಂಡು ಹಾಗೆ ಅಗ್ದು ತಿನ್ಬೇಕು. ಆಯ್ತು ಅನ್ನೋದಾದ್ರೆ ಈಗ ನಿಧಾನವಾಗಿ ಕಣ್ಣುಗಳನ್ನ ತೆರೀರಿ. ನಿಧಾನವಾಗಿ ಕಣ್ಣನ್ನ ತೆರೆದು ನಿಮ್ಮ ಅನುಭವವನ್ನ ಹೇಳಿ. ಯಾರಿಗಾದ್ರೂ ಅದ್ರ ನಿಜವಾದ ಅನುಭವ ಆಯ್ತಾ? ಹೌದು ಮೇಡಮ್, ಬಾಯಲ್ಲಿ ನೀರೇ ಬಂತು. ಅಲ್ವಾ? ಬಾಯಲ್ಲೆಲ್ಲ ನೀರ್ ಬಂತು. ಆ ಬೆಟ್ಟದ ನೆಲ್ಲಿಕಾಯಿ ತಿನ್ನುವಾಗ ಒಂಥರ ವೈಟ್ ಆಗಿ ಬರುತ್ತೆ ಲಾಸ್ಟ್ ಅಲ್ಲಿ, ಅದು ನೆನಪು ಬಂತು ನನಗೆ. ಸೂಪರ್. ಕಣ್ಣು ಹೊಡೆಯೋಂಗೆಲ್ಲ ಆಯ್ತು. ಮಾವಿನಕಾಯಿ ತಿನ್ನುವಾಗ ಅದೆಲ್ಲ ನೆನಪು ಬಂತು. ಅದೇ ಆಕ್ಷನ್ ಆಯ್ತು, ರಿಯಾಕ್ಷನ್ ಆಯ್ತು ನನ್ನ ಮುಖದಲ್ಲಿ, ಬಾಯಲ್ಲಿ ಎಲ್ಲ. ಸೂಪರ್, ವೆರಿ ಗುಡ್. ಹುಳಿ ತಿಂದಾಗ ಮೈ ಜುಮ್ ಅಂತ. ಮಾವಿನಕಾಯಿ ತಿಂದಿರ್ತೀವಿ, ನಲ್ಲಿಕಾಯಿ ತಿನ್ನಕ್ ಆಗಲ್ಲ, ಹುಳಿ ಅಲ್ವಾ? ಹುಳಿ ಕಲ್ಪನೆಯಲ್ಲೂ ಆಗ್ಲಿಲ್ಲ, ಕಲ್ಪನೆಯಲ್ಲೂ ಕಷ್ಟ ಆಯ್ತು ಅಲ್ಲ. ಎಲ್ಲಿತ್ತು ಹಾಗಿದ್ರೆ ಇದೆಲ್ಲ ನಿಮ್ ಕೈಯಲ್ಲಿತ್ತ? ನೀವ್ ತಿಂದ್ರ? ಇಲ್ಲ. ಎಲ್ಲ ಎಲ್ಲಿದೆ? ಎಲ್ಲ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಆಗಿದೆ ಅಲ್ವಾ? ಸೊ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಎಷ್ಟು ಪವರ್ ಇದೆ ಅನ್ನೋದನ್ನ ನೀವು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಹ ಸಾಧ್ಯ ಆಗಲ್ಲ. ನಾವೆಲ್ಲ ಆ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಅಂದ್ರೆ ಸುಪ್ತ ಮನಸ್ಸಿಗಿರುವಂತಹ ಶಕ್ತಿಯನ್ನ ಬಿಟ್ಬಿಟ್ಟು ನಾವು ಹೊರಗಿನ ಈ ಜಾಗೃತ ಮನಸ್ಸನ್ನೇ ಹೆಚ್ಚಾಗಿ ಬಳಸ್ಕೊಳ್ತಾ ಸಾಕ್ತಾ ಇರ್ತೀವಿ. ಈ ಸಪ್ತ ಸೂತ್ರಗಳನ್ನ ನಾನೀಗ ನಿಮ್ಗೆ ತಿಳಿಸ್ಕೊಡ್ತಾ ಸಾಕ್ತೀನಿ. ಸುಪ್ತ ಮನಸ್ಸಿನಲ್ಲಿ ಎಲ್ಲವೂ ಇದೆ. ನಾವು ಚಿಕ್ಕ ವಯಸ್ಸಲ್ಲಿ ಓದಿದ್ದು, ಬರೆದಿದ್ದು, ಕಲ್ತಿದ್ದು ಪ್ರತಿಯೊಂದು ಯಾವುದನ್ನು ಅದು ಮರ್ತಿರೋದಿಲ್ಲ. ಆದ್ರೆ ಯಾವಾಗ ನಾವು ಅದನ್ನ ರಿಪೀಟ್ ಮಾಡ್ತಾ ಹೋಗ್ತೀವೋ, ಯಾವಾಗ ಅದನ್ನ ಪುನರಾವರ್ತನೆ ಮಾಡ್ತಾ ಹೋಗ್ತೀವೋ, ಆಗ ಅದು ನಮ್ಮ ನೆನಪಿನಲ್ಲಿ ಹಾಗೆ ಉಳಿಯುತ್ತೆ. ನೀವು ಬೇಕಾಗಿರುವಂತಹ ವಿಚಾರಗಳನ್ನ ನೆನಪಿಸ್ಕೊಳ್ತಾ ಹೋದಂತೆ ಸವಿಯಾದ ನೆನಪುಗಳೇನೇ ಮೂಡ್ತಾ ಸಾಗತ್ತೆ. ಯಾವಾಗ ಬೇಡದ ವಿಚಾರಗಳನ್ನ ನಾವು ನೆನಪಿಸ್ಕೊಳ್ತಾ ಸಾಕ್ತೀವೋ, ಆಗ ಆ ಬೇಡದ ವಿಚಾರಗಳೇ ನೆನಪಿಗೆ ಬರ್ತಾ ಇರುತ್ತೆ. ಬೇಡ, ನಂಗೆ ಅದು ನೆನಪಿಗೆ ಬೇಡ ಅಂದ್ರೂ ಅದು ನೆನಪಿಗೆ ಬರುತ್ತೆ ಅಂತ ಅಂತೀವಲ್ವಾ? ಯಾಕೆ? ನಾವು ನೆನಪಿಸ್ಕೊಳ್ತಾ ಇದ್ವಿ. ಹಾಗಾಗಿ ನೀವೇ ಹೇಳಿದ ಹಾಗೆ ನಮಗ್ ಬೇಡ ಅಂದಿದ್ದಕ್ಕೆ ಬದಲಾಗಿ ಏನ್ ಬೇಕು ಅನ್ನೋದನ್ನ ನಮ್ಮ ಮನಸ್ಸಿಗೆ ನಾವು ಅವಾಗ ಹೇಳ್ಕೊಡ್ತಾ ಸಾಕು. ಸ್ಕೂಲ್ನಲ್ಲೂ ಕೂಡ ಏನ್ ಮಾಡ್ತಾರೆ, ಆರಂಭದಲ್ಲಿ ಅರಸ, ಆನೆ, ಇಲಿ ಅಂತ ಹೇಳಿ ನಮ್ಗೆ ಹೇಳ್ಸಿ ಅದನ್ನ ಯಾವ ತರ ಡ್ರಿಲ್ಲಿಂಗ್ ಅಂತೀವಲ್ವಾ, ಹೇಳಿದ್ದನ್ನೇ ಹೇಳ್ಸಿ ಅಭ್ಯಾಸ ಮಾಡಿಸ್ಬಿಟ್ಟಿರ್ತಾರೆ. ಆ ಚಿತ್ರವನ್ನ ನೋಡಿದ ತಕ್ಷಣನೇ ಮಗುಗೆ ಗೊತ್ತಾಗ್ಬೇಕು. ಅಲ್ಲಿ ಪದ ಕೂಡ ಓದಕ್ ಬರ್ತಿರೋದಿಲ್ಲ ಮಗುಗೆ, ಇನ್ನ ಅಕ್ಷರಾಭ್ಯಾಸ ಕೂಡ ಆಗಿಲ್ಲ. ಆಗ್ಲೇನೆ ಆ ಪದಗಳನ್ನ ಆ ಮಗು ಈಗಾಗ್ಲೇ ಕಲ್ತಿರೋದ್ರಿಂದ ಅದನ್ನ ನೆನ್ಪು ಮಾಡ್ಕೊಂಡು ಹೇಳೋ ರೀತಿನಲ್ಲಿ ಡ್ರಿಲ್ಲಿಂಗ್ ಅಂತೀವಲ್ವಾ, ಆ ರೀತಿ ಪದೇ ನಾವು ಏನನ್ನ ಹೇಳ್ಕೊಡ್ತಾ ಸಾಕ್ತೀವೋ ನಮ್ಮ ಮನಸ್ಸಿಗೆ ಇರ್ಬೋದು, ಮಕ್ಕಳಿಗೆ ಇರ್ಬೋದು, ಅದು ನಮ್ಮ ಸುಪ್ತ ಮನಸ್ಸಿನಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಅದನ್ನ ನಾವು ಮರೆಯೋದಿಲ್ಲ. ಒಂದು ಉದಾಹರಣೆ ಹೇಳೋದಾದ್ರೆ, ತುಂಬಾ ಇತ್ತೀಚೆಗೆ ಇದಕ್ಕೆ ಗುಹಾಂತರ ರೆಸಾರ್ಟ್ಗೆ ಹೋದಾಗ ಅಲ್ಲಿ ಸೈಕಲ್ ತಗೊಂಡು ಹೊಡಿಬಹುದು ಅಂತ ಹೇಳಿದ್ರು. ತಕ್ಷಣ ನಂಗೆ ಆಸೆ ಆಯ್ತು, ಸೈಕಲ್ ನಾ ಚಿಕ್ಕ ವಯಸ್ಸಲ್ಲಿ ಹೊಡಿತಾ ಇದ್ದೆ ಅಲ್ಲ, ಈಗ್ಲೂ ಹೊಡಿಯೋಣ ಅಂತ ಅನ್ನಿಸ್ತು. ಮನೆಯಲ್ಲಿ ತಡೆದ್ರು, ಬೇಡ ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲಿ ಹೊಡಿತಿದ್ದೆ ಅಂತೀಯ, ಇವಾಗ ನೆನ್ಪಿರತ್ತೋ ಇಲ್ವೋ, ಬೇಡ ನೀನು ಟ್ರೈ ಮಾಡಕ್ ಹೋಗ್ಬೇಡ ಅಂದ್ರು. ಇಲ್ಲ ನಾನು ಒಂದ್ಸಲಿ ಹೊಡೆದ್ ನೋಡ್ತೀನಿ ಅಂತ ಹೇಳಿ ಹೊಡೆದ್ರೆ ಆರಾಮವಾಗಿ ಹೇಗೆ ಚಿಕ್ಕ ವಯಸ್ಸಲ್ಲಿ ಸೈಕಲ್ ಹೊಡಿತಾ ಇದ್ವು ಹಾಗೆ ಹೊಡೆದ್ವಿ. ಹೇಗೆ? ಪ್ರಾಕ್ಟೀಸೇ ಇಲ್ಲ. ಯಾವಾಗ ಚಿಕ್ಕ ವಯಸ್ಸಿನಲ್ಲಿ ಕಲ್ತಿದ್ದು ಕೂಡ ನಮ್ಗೆ ಇವಾಗ ನೆನಪಿಗೆ ಇದೆ ಅಂದ್ರೆ ಅದೆಲ್ಲ ಎಲ್ಲಿರುತ್ತೆ? ನಮ್ಮ ಸುಪ್ತ ಮನಸ್ಸಿನಲ್ಲಿ ಅದು ಸುಪ್ತವಾಗಿ ಕೂತಿರುತ್ತೆ. ಹಾಗೆ ಅನೇಕರ ಸುಪ್ತ ಪ್ರತಿಭೆಗಳು, ಅವ್ರಿಗೆ ಚೆನ್ನಾಗಿ ಹಾಡಕ್ ಬರ್ತಿರಬಹುದು, ಅಥವಾ ಇನ್ನೇನೋ ಒಂದು ಕಲೆ ಅವರ ಅಲ್ಲಿ ಇರಬಹುದು, ಆದ್ರೆ ಅದನ್ನ ಹಾಗೆ ಸುಪ್ತವಾಗಿ ಇಟ್ಕೊಂಡು ಬಚ್ಚಿಟ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರೆ, ಎಲೆಮರೆ ಕಾಯಿಯಾಗಿಯೇ ಇದ್ಬಿಟ್ಟಿರ್ತಾರೆ. ಅವರಿಗೆ ಒಂದು ಎಕ್ಸ್ಪೋಜರ್ ಅಂತ ಸಿಗ್ಬೇಕು ಅಂತಂದಾಗ ಒಂದು 4 ಜನರ ಜೊತೆಗೆ ಬೆರಿಬೇಕಾಗತ್ತೆ. ಕೆಲವೊಂದು ಗುಂಪುಗಳಲ್ಲಿ ಅವರು ಸೇರ್ಕೊಂಡು ಅವರ ಪ್ರತಿಭೆಯನ್ನ ಅಥವಾ ಅವರ ಸಮಾನ ವಯಸ್ಕರ ಜೊತೆಗೆ, ಸಮಾನ ಮನಸ್ಕರ ಜೊತೆಗೆ ಅದನ್ನ ಹೊರತರುವಂತಹ ಪ್ರಯತ್ನವನ್ನ ಮಾಡ್ತಾ ಸಾಗ್ತಾರೆ. ಈಗ ಸುಪ್ತ ಮನಸ್ಸಿಗೆ ಇರುವಂತಹ
ಸಪ್ತ ಸೂತ್ರಗಳ ಬಗೆಗೆ ತಿಳಿಸೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಕಥೆಯನ್ನ ನಾನು ನಿಮ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಒಮ್ಮೆ ಒಬ್ಬ ಹುಡುಗ ಸ್ಕೂಲಿಂದ ಬರ್ತಾನೆ, ಶಾಲೆಯಿಂದ ಬಂದು ಅವರ ಅಮ್ಮನ ಕೈಗೆ ಒಂದು ಲೆಟರ್ನ ಕೊಡ್ತಾನೆ, ಒಂದು ಪತ್ರವನ್ನ ಕೊಡ್ತಾನೆ. ಅಮ್ಮ, ಇದು ಸ್ಕೂಲ್ನಲ್ಲಿ ಕೊಟ್ಟಿದ್ದು, ನಂಗೆ ಟೀಚರ್ ಕೊಟ್ಟಿದ್ದಾರೆ, ಇದನ್ನ ನಿನ್ಗೆ ಕೊಡು ಅಂತ ಹೇಳಿದ್ರು, ಅದಕ್ಕೆ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಮಗು ಕೊಡುತ್ತೆ. ಅಮ್ಮ ಆ ಪತ್ರವನ್ನ ಓದ್ತಿದ್ದ ಹಾಗೇನೆ ಕಣ್ಣಲ್ಲಿ ಬಳ 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 ನೀರ್ ಸುರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ತುಂಬಾ ನೋವಾಗುತ್ತೆ. ಮಗುಗೆ ಅನ್ಸುತ್ತೆ, ಅರೆ ಅಮ್ಮ ಯಾಕೆ ಅಳ್ತಾ ಇದಾರೆ, ಏನಾಯ್ತು ಅನ್ನೋ ತರದಲ್ಲಿ ಮಗು ತುಂಬಾ ತುಂಬಾ ದುಃಖದಿಂದ ಸಮಾಧಾನ ಮಾಡೋಕ್ಕೂ ಗೊತ್ತಾಗದೆ ನೋಡ್ತಿದ್ದಾಗ ಅಮ್ಮ, ಏನಿಲ್ಲ ಮಗು, ಇದು ಆನಂದ ಬಾಷ್ಪ, ಇದು ತುಂಬಾ ಖುಷಿ ಆಗ್ತಾ ಇದೆ ನಂಗೆ, ಅದಕ್ಕೆ ಅಳ್ತಾ ಇದ್ದೀನಿ ಅಷ್ಟೇನೆ. ಎಷ್ಟು ಒಳ್ಳೆ ಪತ್ರವನ್ನ ಕಳಿಸ್ಕೊಟ್ಟಿದ್ದಾರೆ ನಿಂಗೆ ಶಾಲೆಯಿಂದ, ಅದನ್ನ ನಿಂಗೆ ಓದ್ತೀನಿ ಕೇಳಿಸ್ಕೊ ಅಂತ ಅಂದ್ಬಿಟ್ಟು ಜೋರಾಗಿ ಓದ್ತಾರೆ. ನಿಮ್ಮ ಮಗುವಿನಷ್ಟು ಬುದ್ಧಿವಂತ ಮಗು, ಅಂದ್ರೆ ಇಂಟೆಲಿಜೆಂಟ್ ಜೀನಿಯಸ್ ಮಗು ಇನ್ನೊಬ್ರು ಇಲ್ಲ. ನಮ್ಮ ಶಾಲೆಯಲ್ಲಿ ನಿಮ್ಮ ಮಗುವಿಗೆ ಪಾಠವನ್ನ ಕಲಿಸುವಷ್ಟು ಬುದ್ಧಿವಂತ ಶಿಕ್ಷಕರು, ಟೀಚರ್ಸ್ ಯಾರೂ ಇಲ್ಲ. ನಿಮ್ಮ ಮಗುವಿಗೆ ಇರುವಂತಹ ಮತ್ತೆ ಅಥವಾ ಬುದ್ಧಿಮಟ್ಟ ಯಾವ ಮಟ್ಟದಲ್ಲಿ ಇದೆ ಅಂತಂದ್ರೆ, ಅವನಿಗೆ ಕಲಿಸುವಂತಹ ಗುರು ನಮ್ಮಲ್ಲಿ ಅವೈಲಬಲ್ ಇಲ್ಲ. ಹಾಗಾಗಿ ನೀವೇ ಇನ್ನು ಮುಂದೆ ಮನೆಯಲ್ಲೇನೆ ಆ ಮಗುವಿಗೆ ಪಾಠವನ್ನ ಹೇಳ್ಕೊಡಿ, ಅವನಿಗೆ ಶುಭವಾಗ್ಲಿ, ಅವನು ದೊಡ್ಡ ವ್ಯಕ್ತಿ ಆಗ್ತಾನೆ, ಇಡೀ ಪ್ರಪಂಚನೇ ಅವನ್ನ ಗುರುತಿಸುವಂತಹ ವ್ಯಕ್ತಿ ಆಗ್ತಾನೆ ಅಂತ ಬರೆದು ಕಳಿಸಿಯಾರೆ ಮಗು ಅಂತ ಹೇಳಿದಾಗ ಮಗುಗೆ ತುಂಬಾ ತುಂಬಾ ಖುಷಿ ಆಗತ್ತೆ. ಅವನು ಅಷ್ಟೇ ಆನಂದವನ್ನ ಪಡ್ತಾನೆ. ಅದಾದ ನಂತರ ತಾಯಿ ತಾನೇ ಅದರ ಒಂದು ಇನಿಷಿಯೇಟಿವ್ ತಗೊಂಡು ಪ್ರತಿದಿನ ಮಗುವಿಗೆ ಪುಸ್ತಕಗಳನ್ನ ತಂದ್ಕೊಡೋದು, ಅಕ್ಷರಾಭ್ಯಾಸವನ್ನ ಮಾಡ್ಕೊಡೋದು, ಮತ್ತೆ ಅವನಿಗೆ ಏನ್ ಬೇಕು ಮ್ಯಾಥ್ಸ್ ರಿಲೇಟೆಡ್ ಆಗಿ ಏನ್ ಬೇಸಿಕ್ಸ್ ಬೇಕು ಅದೆಲ್ಲವನ್ನ ಹೇಳ್ಕೊಡುವಂಥದ್ದು, ಮತ್ತೆ ಅವನಿಗೆ ಏನೇನ್ ಬೇಕು ಕಲಿಕೆಗೆ ಎಲ್ಲವನ್ನ ತಾಯಿಯೇ ಒಬ್ಬ ಗುರುವಾಗಿ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತಾರೆ. ಮೊದಲನೇ ಗುರು ಮತ್ತೆ ಎರಡನೇ ಗುರು ಎಲ್ಲವೂ ತಾನೇ ಆಗಿ ಆಕೆ ಮಗುವಿಗೆ ಹೇಳ್ಕೊಡ್ತಾ ಸಾಕ್ತಾಳೆ. ಮಗು ಕಲಿಯತ್ತೆ. ಮುಂದೆ ಆ ಮಗು ಕಲಿತು ಒಬ್ಬ ದೊಡ್ಡ ವಿಜ್ಞಾನಿಯಾಗಿ ಹೊರಹೊಮ್ತಾನೆ. ಆ ದೊಡ್ಡ ವಿಜ್ಞಾನಿಯಾಗಿ ಹೊರಹೊಮ್ಮಿ ತನ್ನ ಸಾಧನೆಯನ್ನ ಇಡೀ ವಿಶ್ವವೇ ತಿರುಗಿ ನೋಡುವ ಮಟ್ಟದಲ್ಲಿ, ಅಂದ್ರೆ ಇವತ್ತು ನಾವು ಎಲೆಕ್ಟ್ರಿಕ್ ಸ್ವಿಚ್ ಹಾಕಿದ ತಕ್ಷಣ ಅವ್ರನ್ನ ಜ್ಞಾಪಿಸ್ಕೊಳ್ತೀವಿ. ಅವ್ರ ಹೆಸರನ್ನ ನಿಮ್ಮಿಂದಾನೆ ನಾನು ಆಮೇಲೆ ತಗೊಳ್ತೀನಿ. ಪ್ರತಿದಿನ ನಮ್ಮ ಮನೆಯಲ್ಲಿ ಈಗ ಸೂರ್ಯ ಮುಳುಗಿದ ತಕ್ಷಣ ಬೆಳಕಾಗ್ಬೇಕು ಅಂತಂದ್ರೆ ಆತನ ಹೆಸರನ್ನ ಪ್ರತಿದಿನ ನಾವು ನೆನಪಿಸ್ಕೊಳ್ಬೇಕು. ಅಂತಹ ಒಬ್ಬ ದೊಡ್ಡ ವ್ಯಕ್ತಿಯಾಗಿ ಹೊರಹೊಮ್ತಾನೆ. ತಾಯಿಯ ಮರಣದ ನಂತರ ಆ ಅವಳ ವಸ್ತುಗಳನ್ನೆಲ್ಲಾನು ಒಂದ್ ಕಡೆ ಎಲ್ಲ ಎತ್ತಿಡ್ತಿದ್ದಾಗ ಮನೆಯಲ್ಲಿ ಆ ಲೆಟರ್ ಕೂಡ ಸಿಗತ್ತೆ. ಕುತೂಹಲದಿಂದ ಆ ವಿಜ್ಞಾನಿ, ಬಾಲಕನಾಗಿದ್ದಾಗ ನಂಗೆ ಕೊಟ್ಟಿದ್ದಲ್ವಾ ಇದನ್ನ ನಮ್ ಶಾಲೆಯಿಂದ, ನೋಡೇ ಬಿಡೋಣ ಏನಿದೆ ಇದರಲ್ಲಿ ಅಂತ ಅನ್ಕೊಂಡು ಕುತೂಹಲದಿಂದ ಆ ಲೆಟರ್ನ ತೆಗೆದು ನೋಡಿದಾಗ ಅವನ ಮನಸ್ಸಿಗೆ ಎಷ್ಟು ಕಷ್ಟ ಆಗತ್ತೆ ಅಂದ್ರೆ, ಅರೆ ಇದ್ರಲ್ಲಿ ಬರ್ದಿರೋದು ಇದನ್ನ ನನ್ನ ತಾಯಿ ಬೇರೆ ರೀತಿ ಹೇಳಿದ್ರಲ್ಲ ಅಂತ. ಆ ಲೆಟರ್ ಅಲ್ಲಿ ಏನ್ ಬರ್ದಿರುತ್ತೆ ಅಂದ್ರೆ, ನಿಮ್ಮ ಮಗು ಒಂದು ಬುದ್ಧಿಮಾಂದ್ಯ ಮಗು. ಆ ಮಗುವಿಗೆ ನಮ್ ಕೈಲಂತೂ ಹೇಳ್ಕೊಡೋದಕ್ ಸಾಧ್ಯ ಇಲ್ಲ. ನಮ್ ಕೈಯಲ್ಲೇ ಅಲ್ಲ, ಬೇರೆ ಇನ್ಯಾವ ಶಾಲೆಗೂ ಆ ಮಗುನ ಕರ್ಕೊಂಡೋಗಿ ಸೇರಿಸ್ಬೇಡಿ. ಯಾವ ಟೀಚರ್ಸ್ಗೂ ಅವನ್ಗೆ ಹೇಳ್ಕೊಡುವಷ್ಟು ಸಹನೆ ಇಲ್ಲ. ಆ ಮಗುನ ನಿಮ್ಮನೆಯಲ್ಲೇ ಇಟ್ಕೊಳ್ಳಿ. ಅವನೊಬ್ಬ ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದಂತಹ ಒಬ್ಬ ಹುಡುಗ. ಅವನನ್ನ ಬೇರೆ ಯಾವ ಪ್ರಯತ್ನವನ್ನು ಪಟ್ಟು ಓದಿಸೋದಕ್ಕೋಸ್ಕರ ಬೇರೆ ಬೇರೆ ಶಾಲೆಗಳಿಗೆ ಅಲಿಯೋ ಬದಲು ನಿಮ್ ಮನೆಯಲ್ಲೇ ಇಟ್ಕೊಂಡು ಬೇರೆ ಇನ್ನೇನಾರು ವಿದ್ಯೆಯನ್ನ ಅವನಿಗೆ ಹೇಳ್ಕೊಡಿ, ಅವನ ಬುದ್ಧಿಮಟ್ಟಕ್ಕೆ ತಕ್ಕ ಹಾಗೆ ಅನ್ನೋ ರೀತಿಯಲ್ಲಿ ತುಂಬಾ ಹಾರ್ಷ್ ಆಗಿ ಬರೆದಿರ್ತಾರೆ. ಅದನ್ನ ನೋಡಿದಾಗ ಅವನಿಗೆ ಅನ್ಸತ್ತೆ, ಅರೆ ಇದನ್ನ ನನ್ನ ತಾಯಿ ಅವತ್ತೇ ಓದಿದಿದ್ರೆ ನಾನು ಇದೇ ನಿಜ ಅಂತ ನಂಬಿಟ್ಟಿರ್ತಿದ್ದೆ. ಆದ್ರೆ ನಮ್ಮಮ್ಮ ಏನಂತ ಹೇಳಿದ್ಲು, ನಾನೊಬ್ಬ ಜೀನಿಯಸ್ ಅಂತ ಹೇಳಿದ್ಲು, ನನ್ನ ಮನಸಾರೆಯಾಗಿ ಹಾರೈಸಿದ್ಲು, ಹಾಗಾಗಿ ಅದನ್ನ ನಾನು ನಂಬಿದೆ, ಅದಕ್ಕೆ ತಕ್ಕ ಹಾಗೆ ಈಗ ದೊಡ್ಡ ವಿಜ್ಞಾನಿಯಾಗಿ ಬೆಳೆದೆ ಅಂತ ಆತ ಭಾವಿಸ್ತಾನೆ. ಇದು ಈ ಕಥೆಯನ್ನ ಹೇಳಿದರ ಉದ್ದೇಶ ಏನಂದ್ರೆ, ನಾವು ಕೂಡ ಶಾಲೆನಲ್ಲೇ ಇರ್ಬೋದು, ಮನೆಯಲ್ಲೇ ಇರ್ಬೋದು, ಮಕ್ಕಳಿಗೆ ನೀವೆಲ್ಲ ತಾರೆ ಜಮೀನ್ ಪರ್ ಫಿಲಂ ನೋಡೇ ಇರ್ತೀರ, ಅದ್ರಲ್ಲೂ ಕೂಡ ಈ ವಿಚಾರ ಬರುತ್ತೆ. ನಾವು ಮಕ್ಕಳಿಗೆ ಒಂದೊಂದು ಹಣೆ ಪಟ್ಟಿಗಳನ್ನ ಕಟ್ಬಿಟ್ಟಿರ್ತೀವಿ. ನಿನ್ ಹಣೆ ಬರಾನೇ ಇಷ್ಟು, ನೀನ್ ಉದ್ಧಾರ ಆಗೋದಿಲ್ಲ ಬಿಡು, ನಿನ್ ಕೈಲಿ ಆಗೋದಿಲ್ಲ ಬಿಡು, ನಿನ್ಗೆ ಸಾಧ್ಯ ಇಲ್ಲ ಬಿಡು, ಈ ರೀತಿನಲ್ಲಿ ಹೇಳಿ 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 ಮತ್ತೆ ದಡ್ಡ ಶಿಖಾಮಣಿ ಈ ರೀತಿನಲ್ಲೆಲ್ಲ ಹೇಳ್ಕೊಟ್ಟು ಹೇಳಿ ಹೇಳಿ ಆ ಮಕ್ಕಳ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದೇ ನಿಜ ಅನ್ನೋ ರೀತಿನಲ್ಲಿ ನಾವು ತುಂಬಾ ಸಾಕು. ಹಾಗಾಗಿ ನಮಗೆ ಏನಾಯ್ತು, ಚಿಕ್ಕ ವಯಸ್ಸಿನಲ್ಲಿ ಆಗೋಯ್ತು, ಆದ್ರೆ ಅದರಿಂದ ಹೊರ ಬರೋದಕ್ಕೂ ಮಾರ್ಗಗಳಿದೆ. ಅದನ್ನೇ ಇವತ್ತು ತಿಳ್ಕೊಳ್ಳುವಂಥದ್ದು.
ಅದೇ ರೀತಿ ಆ ತಪ್ಪನ್ನ ನಾವು ನಮ್ಮ ಮಕ್ಕಳ ಜೊತೆಗೆ ಶಿಕ್ಷಕರಾಗಿ ಆಗ್ಲಿ ಪೋಷಕರಾಗಿ ಆಗ್ಲಿ ಮಾಡಬಾರ್ದು. ಆ ಮಗುವಿಗೆ ಏನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಬೇಕು. ಆ ಮಗುವಿಗೆ ಮೋಟಿವೇಟ್ ಮಾಡ್ತಾ ಹೋಗ್ಬೇಕೆ ಹೊರತು ಅವನಿಂದ ಏನ್ ಸಾಧ್ಯ ಅನ್ನೋದನ್ನ ಹೇಳ್ಬೇಕು. ಮತ್ತೆ ಆ ಮಗು ಮಾಡಿದಂತಹ ಚಿಕ್ಕ ಚಿಕ್ಕ ವಿಚಾರಗಳನ್ನ ಕೂಡ ನಾವು ತುಂಬಾನೇ ಅಪ್ರಿಶಿಯೇಟ್ ಮಾಡ್ತಾ ಹೋದಾಗ, ಒಂದ್ 4 ಜನದ ಮುಂದೆ ಹೇಳಿದಾಗ ಆ ಮಗುವಿನ ಸೆಲ್ಫ್ ಎಸ್ಟೀಮ್ ಅಂತಾರಲ್ಲ, ಆ ಮಗುಗೆ ಇನ್ನಷ್ಟು ಖುಷಿ ಆಗತ್ತೆ, ಇನ್ನಷ್ಟು ಚೆನ್ನಾಗಿ ಮಾಡ್ಬೇಕು ಅನ್ಸುತ್ತೆ. ಹಾಗೇನೆ ನಮ್ಮ ಮನಸ್ಸು ಕೂಡ, ಆ ಮನಸ್ಸು ಹೇಗೆ ಅಂತಂದ್ರೆ ನಿಮ್ಮ ಒಂದು ಹೊಗಳಿಕೆಗಾಗಿ ಪ್ರಶಂಸೆಗಾಗಿ ಕಾಯ್ತಾ ಇರುತ್ತೆ. ನೀವೊಂದು ಚಿಕ್ಕ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದಾಗ ನಿಮ್ಮ ಬೆನ್ನನ್ನ ನೀವೇ ತಟ್ಕೊಳ್ಬೇಕು. ಇವತ್ತು ಈ ಕೆಲಸ ನಾನು ಅನ್ಕೊಂಡಿದ್ದ ಸಮಯದಲ್ಲಿ ಮಾಡಿ ಮುಗಿಸೀನಿ, ಸುಲಭವಾಗಿ ಮಾಡಿ ಮುಗಿಸೀನಿ, ವೆರಿ ಗುಡ್ ಅಂತ ಹೇಳಿ ನಮ್ಮನ್ನ ನಾವೇನೆ ಪ್ರಶಂಸೆ ಮಾಡ್ಕೊಳ್ಳುವಂಥದ್ದು, ಅಥವಾ ನಮಗ್ ನಾವೇನೆ ಚಪ್ಪಾಳೆ ತಟ್ಕೊಳ್ಳುವಂಥದ್ದು. ಅಂದ್ರೆ ಕೆಲವೊಂದು ವಿಧಾನಗಳ ಮೂಲಕ ನಮ್ಮ ಮನಸ್ಸಿಗೆ ನಾವು ನನಗೆ ಖುಷಿ ಆಗಿದೆ, ಈ ಒಂದು ಕೆಲಸದಿಂದ ನಂಗೆ ಖುಷಿ ಆಗಿದೆ ಅನ್ನೋದನ್ನ ನಾವು ತಿಳಿಸ್ತಾ ಸಾಕ್ಬೇಕಾಗುತ್ತೆ. ಆಗ ಮಾತ್ರ ನಮ್ಮ ಮನಸ್ಸಿಗೆ ಹೌದು ಈ ರೀತಿ ಮಾಡೋದ್ರಿಂದ ಇವ್ರಿಗೆ ಖುಷಿ ಆಗುತ್ತೆ, ಇನ್ನಷ್ಟು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಅದು ನಮ್ಗೆ ಬೇಕಾದಂತಹ ಸಪೋರ್ಟ್ ನ ನೀಡ್ತಾ ಸಾಗುತ್ತೆ. ಈಗ ಮುಂದಿನ ವಿಚಾರಕ್ಕೆ ಹೋಗೋಣ. ನಾನು ಹೇಳಿದೆ ಸಪ್ತ ಸೂತ್ರಗಳನ್ನ ನಿಮ್ಗೆ ನಮ್ಮ ಈ ಸಬ್ ಕಾನ್ಶಿಯಸ್ ಮೈಂಡ್ ನ ಆಕ್ಟಿವೇಟ್ ಮಾಡೋದಕ್ಕೆ, ಮತ್ತೆ ಅದನ್ನ ಆಕ್ಟಿವೇಟ್ ಅಂದ್ರೆ ಉದ್ದೀಪನ ಗೊಳಿಸುವಂತದ್ದು ಎಲ್ಲ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೆ. ಈಗ ಒಂದು ತಿಳಿಯಾದ ಕೊಳ ಇದೆ, ತಿಳಿಯಾಗಿದೆ, ನೀರನ್ನ ನೋಡಿದ್ರೆ ಕ್ರಿಸ್ಟಲ್ ಕ್ಲಿಯರ್ ಅಂತೀವಲ್ವಾ, ಹಾಗೆ ತಿಳಿಯಾಗಿದೆ ನೀರು. ಆ ತಿಳಿಯಾದ ಕೊಳವನ್ನ ನೀವು ಒಂದು ಸಲ ಹೋಗಿ ಕೈಯಾಡಿ ಅಥವಾ ಕಾಲ್ ಹಾಕಿ ಚೆನ್ನಾಗಿ ಅದನ್ನ ರಾಡಿ ಮಾಡಿ ಬಂತು ಅಂತಂದ್ರೆ ಆ ತಿಳಿಯಾದ ಕೊಳ ಹೇಗಾಗೋಗತ್ತೆ, ಎಲ್ಲ ಕಲ್ಮಶದಿಂದ ಕೂಡಿ ಹಾಳಾಗತ್ತೆ ಅಲ್ವಾ. ಎಲ್ಲ ಕ್ರಿಸ್ಟಲ್ ಕ್ಲಿಯರ್ ಆಗಿದ್ದಿತ್ತು ಆ ತಿಳಿತನ ಎಲ್ಲ ಹೊರಟೋಗ್ಬಿಡತ್ತೆ. ಹಾಗೇನೆ ನಮ್ಮ ಮನಸ್ಸು ಕೂಡ ಈಗ ಒಂದು ಭಾರವಾದ ವಸ್ತುವನ್ನ ನೀರೊಳಗಡೆ ಹಾಕಿದ್ರೆ ಏನಾಗತ್ತೆ, ಅದು ಹೋಗಿ ಅದರ ತಳದಲ್ಲಿ ಕೂತ್ಕೊಳ್ಳುತ್ತೆ. ಹಾಗೆ ನಮ್ಮ ಮನಸ್ಸು ಭಾರವಾದಾಗ ಯಾವುದೋ ಒಂದು ವಿಚಾರ ನಮ್ಮ ಮನಸ್ಸನ್ನ ಆಳಕ್ ಹೋಗಿ ಕೂತ್ಕೊಂಡಿರುತ್ತೆ. ನಾವು ಅನ್ಕೋತೀವಿ ಅದನ್ನ ಮರೆತು ಬಿಟ್ಟಿದೀನಿ ಅಂತ, ಆದ್ರೆ ಹಾಗಲ್ಲ. ಆ ವ್ಯಕ್ತಿ ಎದುರಿಗೆ ಬಂದಿದ ತಕ್ಷಣ ಮತ್ತೆ ಕೋಪ ಬರೋದಕ್ಕೆ ಶುರುವಾಗುತ್ತೆ. ಆ ವ್ಯಕ್ತಿಯ ಮಾತನ್ನ ಕೂಡ ನಮ್ ಕೈಲಿ ಕೇಳಕ್ ಆಗ್ತಿರೋದಿಲ್ಲ, ಇರಿಟೇಟ್ ಆಗ್ತದೆ. ಆ ವ್ಯಕ್ತಿಯ ಬಗ್ಗೆ ಯಾರು ಮಾತಾಡಿದ್ರು ನಮಗೆ ಕೇಳಕ್ ಆಗ್ತಿರೋದಿಲ್ಲ, ಹಿಂಸೆ ಆಗ್ತಾ ಇರುತ್ತೆ. ಎಲ್ಲ ಎಲ್ಲಿದೆ, ಅದೆಲ್ಲ ನಮ್ಮ ಸುಪ್ತ ಮನಸ್ಸಿನಲ್ಲಿ ಸೇರಿ ಹೋಗ್ಬಿಟ್ಟಿದೆ. ಎಲ್ಲವೂ ನಮ್ಮ ಸುಪ್ತ ಮನಸ್ಸಿನಲ್ಲಿ ಸೇರಿ ಹೋಗಿರುವಂತದ್ದು. ಯಾವಾಗ ನಾವು ಅದನ್ನ ಕೈ ಹಾಡಿ ಕದರ್ತೀವೋ ಅಥವಾ ಕದಡ್ತೀವೋ ಆಗ ಏನಾಗತ್ತೆ, ಅದು ಮತ್ತೆ 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 ನಮ್ಮ ನೆನಪಿಗೆ ಬರ್ತಾ ಇರುತ್ತೆ, ನಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಹಾಗಾಗಿ ಈ ಕಲಿತಿರುವಂತಹ ಏನೇ 7 ವಿಧಾನಗಳಿದೆಯೋ ಇದೆಲ್ಲವೂ ನಮ್ಮಲ್ಲಿನ ಕೋಪವನ್ನ ಶಮನಗೊಳಿಸ್ಕೊಳ್ಬಹುದು. ನಮ್ಮಲ್ಲಿ ಏನಾದ್ರು ಭಯ ಅನ್ನುವಂತಹ ವಿಚಾರ ಇದ್ರೆ, ಭಯ ಯಾವುದೇ ವಿಚಾರ, ಭಯ, ಆತಂಕ, ಉದ್ವೇಗ ಇಂಥದ್ದನ್ನೆಲ್ಲಾನು ನಿವಾರಿಸ್ಕೊಡೋದಿಕ್ಕೆ, ಅಸಹನೆಯನ್ನ ನಿವಾರಿಸ್ಕೊಡೋದಿಕ್ಕೆ, ಹೀಗೆ ಅದ್ ಏನೇ ಇರ್ಲಿ, ನಕಾರಾತ್ಮಕ ವಿಚಾರಗಳು ಅಂದ್ರೆ ನೀವು ಒಂದ್ ದೊಡ್ಡ ಪಟ್ಟಿನೇ ತಯಾರಿಸ್ಕೊಡ್ತೀರೋ ನಂಗೆ ಗೊತ್ತು, ಎಲ್ರಿಗೂ ಗೊತ್ತು ನಕಾರಾತ್ಮಕ ವಿಚಾರಗಳು ಯಾವುದು ಅಂತ. ಹಾಗಾಗಿ ಏನೇ ನಕಾರಾತ್ಮಕ ವಿಚಾರಗಳಿರ್ಲಿ ಅದೆಲ್ಲವನ್ನ ನಾವು ಹೋಗ್ಲಾಡಿಸ್ಕೋಬೇಕು ಅಂದ್ರೆ ಈಗ ಹೇಳ್ತಿರುವಂತಹ ಸಪ್ತ ಸೂತ್ರಗಳನ್ನ ಅನುಸರಿಸ್ತಾ ಸಾಕು. ಮೊದಲನೇದಾಗಿ ಈಗ ನಿಮ್ಮ ಶೀಟ್ ನಾನು ಆಲ್ರೆಡಿ ಮಡ್ಸೋದಿಕ್ಕೆ ಹೇಳಿದ್ದೆ. ಈಗ ಫ್ರೆಶ್ ಶೀಟ್ ಇದೆ ಅಂತ ಅನ್ಕೊಳ್ತೀನಿ. ಅದು ಮೇಲ್ ಬರೆದಿರೋದನ್ನ ನೋಡೋದಕ್ಕೆ ಹೋಗ್ಬೇಡಿ, ಮುಂದೆ ಇರುವಂತಹ ಜಾಗದಲ್ಲಿ ಬರೀರಿ ಎಲ್ ಅಂತ ಬರ್ಕೊಳ್ಳಿ. ಎಲ್ ಫಾರ್ ಲವ್, ಪ್ರೀತಿ. ಯಾವುದೇ ಒಂದು ವಿಚಾರ ಇರ್ಲಿ ಅದ್ರ ಬಗ್ಗೆ ಪ್ರೀತಿ ಇದ್ದಾಗ ಅದನ್ನ ಮಾಡ್ಲೇಬೇಕು ಅನ್ನುವಂತಹ ನಮ್ಮ ಒಂದು ಆಸೆ ಇದ್ದಾಗ, ಪ್ರೀತಿ ಇದ್ದಾಗ ನಾವು ಅದನ್ನ ಅತ್ಯಂತ ಸುಲಭವಾಗಿ ಮಾಡ್ತೀವಿ. ನಮ್ಗೆ ಇಷ್ಟವಾದಂತಹ ಕೆಲಸವನ್ನ ನಾವು ಮೊದ್ಲು ಎತ್ಕೊಂಡು ಮಾಡ್ತೀವಿ ಅಲ್ವಾ. ಹಾಗೇನೆ ಪ್ರೀತಿ ಇರಬೇಕು, ವ್ಯಕ್ತಿಗಳ ಬಗ್ಗೆ ಇರ್ಬೋದು, ನಮ್ಮ ಬಗ್ಗೆ ಇರ್ಬೋದು, ಸ್ವಯಂ ಪ್ರೀತಿ ಅಂತ ಹೇಳ್ತೀವಿ. ಹಾಗೆ ಲೈಫ್ ಬಗ್ಗೆ, ನಮ್ಮ ಜೀವನದ ಬಗ್ಗೆ ಪ್ರೀತಿ ಇರಬೇಕು. ಈ ಪ್ರೀತಿ ಅನ್ನುವಂಥದ್ದನ್ನ ನಾವು ಒಂದು ಅಸ್ತ್ರವಾಗಿ ಕೂಡ ಬಳಸ್ಕೊಳ್ಬಹುದು. ಪ್ರೀತಿಗೆ ಕರಗದಂಥದ್ದು ಕಲ್ಲು ಕೂಡ ಕರಗತ್ತೆ ಅಂತಾರಲ್ವಾ, ಹಾಗೆ ಪ್ರೀತಿಯಿಂದ ನಾವು ಗೆಲ್ಲಬಹುದು. ದ್ವೇಷದಿಂದ ಗೆಲ್ಲಕ್ಕೆ ಆಗದೆ ಇರೋದನ್ನ ಪ್ರೀತಿಯಿಂದ ಗೆಲ್ಲಬಹುದು. ಇದನ್ನೇ ಅನೇಕ ಮಹನೀಯರು ಹೇಳಿ ಹೋಗಿದ್ದಾರೆ. ಇಲ್ಲಿ ನಾವು ಜೀವನ ಪ್ರೀತಿ ಅಂತ ತಗೊಂಡಾಗ ಲವ್ ಯು ಜಿಂದಗಿ ಅನ್ನುವಂತಹ ಫಿಲಮೇ ಬಂದಿತ್ತು ಅಲ್ವಾ. ಹಾಗೆ ಈ ಜೀವನವನ್ನ ನಾವು ಪ್ರೀತಿಸೋದಕ್ಕೆ ಶುರು ಮಾಡಿದಾಗ ಹೊಸ 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 ಹೊಳಹುಗಳು, ಹೊಸ ಹೊಸ ದಾರಿಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಆ ಜೀವನದ ಉತ್ಸಾಹ ಇನ್ನಷ್ಟು ಹೆಚ್ಚುತ್ತಾ ಹೋಗುತ್ತೆ. ಎರಡನೇದು ಎ,
ನೀವು ಒಂದ್ರ ಕೆಳಗಡೆ ಒಂದ್ ಬರ್ಕೊಳ್ಬಹುದು. ಎಲ್ ಅಂತ ಬರೆದ್ರಿ ಅಲ್ವಾ, ಈಗ ಕೆಳಗಡೆದು ಎ ಅಂತ ಬರೆದು ಅಲ್ಲಿ ಅಫರ್ಮೇಶನ್ಸ್ ಅಂತ ಬರ್ಕೊಳ್ಳಿ. ಅಫರ್ಮೇಶನ್ಸ್ ಗಳು ಅಂದ್ರೆ ಏನು? ಪಾಸಿಟಿವ್ ಅಫರ್ಮೇಶನ್ಸ್. ಪಾಸಿಟಿವ್ ಆಗಿ ನಾವು ಪ್ರತಿದಿನ ಕೆಲವೊಂದು ವಿಚಾರಗಳನ್ನ ಪದೇ 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 ಹೇಳ್ಕೊಳ್ತಾ ಇರ್ಬೇಕಾಗುತ್ತೆ. ನಾವು ಮೆಡಿಟೇಷನ್ ಮಾಡುವಾಗ ಇರ್ಬೋದು, ಅಥವಾ ನಕಾರಾತ್ಮಕ ವಿಚಾರಗಳು ಬಂದಾಗ ನೀವೇ ಹೇಳಿದ್ರಿ ಅಲ್ವಾ, ಅಲ್ಲಿ ಬೇಡದಿರೋ ವಿಚಾರ ಬಂದಾಗ ಬೇಕಾಗಿರೋದನ್ನ ತರಬೇಕು ಅಂತ. ಕೋತಿ ಬೇಡ ಅಂತ ಅಂದಿದ ತಕ್ಷಣ ನೀವೇನ್ ಮಾಡಿದ್ರಿ, ಅಲ್ಲೊಂದು ಮರನೋ ಗಿಡನೋ ತಗೊಂಬಂದ್ರಿ ಅಲ್ವಾ. ಹಾಗೆ ನಿಮಗೆ ನಕಾರಾತ್ಮಕ ವಿಚಾರ ಬರ್ತಾ ಇದೆ ಅಂತಂದ, ಅಯ್ಯೋ ನಂಗೆ ತುಂಬಾ ಬೇಜಾರಾಗ್ತದೆ, ಇವತ್ತು ತುಂಬಾ ದುಃಖ ಆಗ್ತಿದೆ ಅಂತ ಅಂದಾಗ ಐ ಆಮ್ ಹ್ಯಾಪಿ ಅಂತ ಹೇಳ್ಕೊಳ್ಳೋದು. ಯಾವಾಗ ನಿಮ್ಮ ಎಲ್ರಿಗೂ ಎರಡು ಮನಸ್ಸಿದ್ದೇ ಇದೆ ಅಲ್ವಾ, ಒಂದು ನಕಾರಾತ್ಮಕ ಮನಸ್ಸು, ಒಂದು ಸಕಾರಾತ್ಮಕ ಮನಸ್ಸು ಇದ್ದೇ ಇದೆ ಅಲ್ವಾ. ಯಾವಾಗ ನಕಾರಾತ್ಮಕ ಮನಸ್ಸಿನ ಧ್ವನಿ ಕೇಳಿಸತ್ತೋ ನಿಮ್ಗೆ, ತಕ್ಷಣ ಸಕಾರಾತ್ಮಕ ಮನಸ್ಸಿನ ಧ್ವನಿ ಜೋರಾಗ್ಬೇಕು. ಐ ಆಮ್ ವೆರಿ ಹ್ಯಾಪಿ ಅಂತ. ಅಯ್ಯೋ ನನ್ ಕೈಲಿ ಆಗತ್ತೋ ಇಲ್ವೋ, ಇದ್ ಮಾಡ್ತೀನೋ ಇಲ್ವೋ ಅಂತ ಒಂದು ಧ್ವನಿ ನಕಾರಾತ್ಮಕವಾಗಿ ಬಂದಿದ ತಕ್ಷಣ ಜೋರಾಗಿ ಇನ್ನೊಂದು ಧ್ವನಿ ಏನ್ ಬರ್ಬೇಕು, ಎಸ್ ಐ ಕ್ಯಾನ್ ಡೂ ಇಟ್ ಅಂತ ಹೇಳಿ ಇನ್ನಷ್ಟು ಜೋರಾಗಿ ಅದು ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೋಬಹುದು. ಜೋರಾಗಿ ಹೇಳ್ಕೊಳಕ್ ಅವಕಾಶ ಇದೆಯಾ? ಯಾರು ಇಲ್ವಾ? ಜೋರಾಗೂ ಹೇಳ್ಕೋಬಹುದು. ಹೀಗೆ ಅಫರ್ಮೇಶನ್ಸ್, ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ದಿ, ಐ ಆಮ್ ವೆಲ್ದಿ, ಈ ರೀತಿ ಚಿಕ್ಕದಾಗಿ ಚೊಕ್ಕವಾಗಿ ಹೇಳ್ಕೋಬಹುದು. ಐ ಆಮ್ ಪವರ್ಫುಲ್, ಈ ರೀತಿ ಇಂಗ್ಲಿಷ್ ಅಲ್ಲೇ ಹೇಳ್ಕೋಬೇಕಾ? ನಿಮ್ಮ ಮಾತೃಭಾಷೆಯಲ್ಲಿ ಕೂಡ ನೀವು ಹೇಳ್ಕೋಬಹುದು. ನಾನು ಆರೋಗ್ಯವಾಗಿದ್ದೇನೆ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ನಾನು ಹೇಳ್ತಿರುವಂತಹ ಮಾತುಗಳನ್ನ ನೀವು ಗಮನಿಸಿದ್ರೆ ಚಿಕ್ಕದಾಗಿದೆ, ಚೊಕ್ಕವಾಗಿದೆ, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ನಂಗೆ ಆರೋಗ್ಯ ಬೇಕು, ನನಗೆ ಹಣ ಬೇಕು, ನನಗೆ ವಿದ್ಯೆ ಬೇಕು ಅಲ್ಲ. ಬೇಕು ನಿಜ, ಆದ್ರೆ ಸಿಕ್ಕಿದೆ ಅಂತ ಅನ್ಕೋಬೇಕು. ಇದೆ ನನ್ನ ಹತ್ರ, ಐ ಹ್ಯಾವ್ ಅನ್ನೋ ರೀತಿನಲ್ಲಿ, ನನ್ನ ಹತ್ರ ಇದೆ ಅನ್ನೋ ರೀತಿನಲ್ಲಿ ನೀವು ಸಂಭ್ರಮಿಸ್ತಾ ಸಾಗ್ಬೇಕಾಗುತ್ತೆ. ಯಾವಾಗ ನಾವು ಸಂಭ್ರಮಿಸ್ತೀವೋ ಆಗ ಅದು ಇನ್ನಷ್ಟು ಮತ್ತಷ್ಟು ಆ ಯೂನಿವರ್ಸ್ ನಮ್ಗೆ ಕೊಡ್ತಾ ಸಾಗತ್ತೆ. ಸೊ ಎ ಅಂದಾಗ ಅಫರ್ಮೇಶನ್ಸ್ ಅನ್ನೋದನ್ನ ನೀವು ಬರ್ಕೊಂಡ್ರಿ. ಮೂರನೇದು ಅದ್ರ ಕೆಳಗಡೆನೆ ಬರ್ಕೊಳ್ಳಿ, ಕೆ ಅಂತ ಬರ್ಕೊಳ್ಳಿ. ಕೆ ಅಂತ ಅಂದಾಗ ಅಲ್ಲಿ ಕೈಂಡ್ನೆಸ್ ಅಂತ ಬರ್ಕೋಬಹುದು, ಕೈಂಡ್ ಅಂತ ಬರ್ಕೊಳ್ಬಹುದು, ಅಥವಾ ಕನ್ನಡದಲ್ಲಿ ಕಾರುಣ್ಯತೆ, ಕರುಣೆಯನ್ನ ತೋರುವಂಥದ್ದು, ಕಾರುಣ್ಯತೆ ಅಂತ ಹೇಳ್ತೀವಲ್ವ. ಕಾರುಣ್ಯವನ್ನ ಅಭ್ಯಾಸ ಮಾಡ್ಕೊಳ್ಳುವಂಥದ್ದು, ಕರುಣೆಯನ್ನ ನಾವು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಹೇಗೆ ಈ ಕರುಣೆಯನ್ನ ಅಭ್ಯಾಸ ಮಾಡ್ಕೊಳ್ಳೋದು? ಯಾರೋ ನಮ್ಮನ್ನ ಇರಿಟೇಟ್ ಮಾಡ್ತಾನೆ ಇರ್ತಾರೆ, ಚುಚ್ತಾನೆ ಇರ್ತಾರೆ, ಅಂತಾನೆ ಇರ್ತಾರೆ, ನಾವು ಮಾಡಿದ ಕೆಲಸನೆಲ್ಲಾನು ಕಂಡಮ್ ಮಾಡ್ತಾನೆ ಇರ್ತಾರೆ. ಕೋಪ ಬರುತ್ತೆ, ಸಹಜ ತಾನೆ ಮೇಡಮ್. ನಾನು ಎಷ್ಟೆಲ್ಲ ಚೆನ್ನಾಗಿ ಮಾಡಿರ್ತೀನಿ, ಆದ್ರೆ ಒಂದು ಒಳ್ಳೆ ಮಾತು ಬರೋದಿಲ್ಲ. ಒಳ್ಳೆ ಮಾತು ಬರದೇ ಇದ್ರೆ ಹೋಗ್ಲಿ ಪರವಾಗಿಲ್ಲ, ಅದನ್ನ ಚುಚ್ಚಿ ಅಂದು ನನ್ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮನಸ್ಸನ್ನೇ ಹಾಳು ಮಾಡ್ಬಿಡ್ತಾರೆ. ಇಡೀ ದಿನ ಹಾಳಾಗೋಗುತ್ತೆ ನನಗೆ. ಬೆಳಗ್ಗೆ ಎದ್ದ ತಕ್ಷಣ ಶುರು ಆಗತ್ತೆ, ಇಡೀ ದಿನ ಹಾಳಾಗತ್ತೆ ಹೇಳ್ತಾರೆ ಅಲ್ವಾ. ಆಗ ಇನ್ ಕೆಲವ್ರು ಹೇಗೆ ತನ್ನನ್ ತಾನೇ ಹೊಗಳ್ಕೊತಾ ಇರ್ತಾರೆ, ನಾನ್ ಹಂಗ್ ಮಾಡಿದೆ, ಹಿಂಗ್ ಮಾಡಿದೆ, ನಿನ್ನ ಹತ್ರ ಇರೋ ವಸ್ತುಗಳು ಚೀಪ್ ಅನ್ನೋ ರೀತಿನಲ್ಲಿ, ನಿನಗಿಂತ ನಾನು ಎಷ್ಟೋ ಬೆಟರ್ ಅನ್ನೋ ತರದಲ್ಲಿ ತಮ್ಮನ್ನ ತಾವು ಹೊಗಳ್ಕೊತಾ ಇರ್ತಾರೆ. ನಮ್ಮನ್ನ ತುಳಿಯುವಂತಹ ಪ್ರಯತ್ನವನ್ನ, ಹಂಗಿಸುವಂತಹ ಪ್ರಯತ್ನವನ್ನ ಮಾಡ್ತಿರ್ತಾರೆ. ನಾವ್ ಹೇಳಿದ ಮಾತುಗಳಿಗೆ ಬೆಲೆ ಕೊಡೋದಿಲ್ಲ, ನಾವ್ ಹೇಳ್ದಂಗೆ ಅವರು ಕೇಳೋದಿಲ್ಲ ಅಂತ ಅಂದಾಗ ಅವ್ರು ಯಾರೇ ಇರ್ಬೋದು, ಎಲ್ಲೇ ಇರ್ಬೋದು, ಉದ್ಯೋಗದ ಸ್ಥಳವೇ ಇರ್ಬೋದು, ಅಲ್ಲಿ ಈ ಕಾರುಣ್ಯತೆಯನ್ನ ನೀವು ಅಭ್ಯಾಸ ಮಾಡ್ಕೊಂಡಿದ್ದೆ ಆಯ್ತು ಅಂದ್ರೆ, ಪಾಪ ಅವ್ರ ತಿಳುವಳಿಕೆ ಮಟ್ಟನೇ ಅಷ್ಟು, ಅವ್ರ ತಿಳುವಳಿಕೆ ಇರೋದೇ ಅಷ್ಟು, ಆ ದೇವ್ರು ಕೊಟ್ಟಿರೋ ಜ್ಞಾನನೇ ಅವ್ರಿಗಷ್ಟು ಅಂತಂದಾಗ ಅವ್ರು ನನ್ನ ಮಟ್ಟಕ್ಕೆ ಹೇಗೆ ಯೋಚನೆ ಮಾಡೋದಕ್ ಸಾಧ್ಯ? ನನ್ನ ಮಟ್ಟದ ಒಂದು ಆಲೋಚನೆ ಅವ್ರಿಗೆ ತಲುಪೋದಕ್ಕಾದ್ರೂ ಹೇಗ್ ಸಾಧ್ಯ? ಪಾಪ ಅಂತವ್ರ ಬಗ್ಗೆ ನಾವು ಕರುಣೆಯನ್ನ ತೋರಿಸ್ಬೇಕು. ಆ ದೇವ್ರಲ್ಲಿ ನಾವು ಅವ್ರಿಗೆ ಒಳ್ಳೆ ಬುದ್ಧಿಯನ್ನ ಕೊಡಪ್ಪ ಅಂತ ಬೇಡ್ಕೋಬೇಕೇ ಹೊರತು ಅವ್ರಿಗೆ ನಾವು ಶಾಪವನ್ನ ಹಾಕೋದಾಗ್ಲಿ ಅಥವಾ ಅವ್ರಿಗೆ ಕೆಟ್ಟದಾಗ್ಲಿ ಅಂತನಾಗ್ಲಿ ಖಂಡಿತ ಬಯಸಬಾರ್ದು. ಯಾಕೆಂದ್ರೆ ಅವ್ರಿಗೆ ಇನ್ನೆಲ್ಲೂ ಯಾವುದೇ ರೀತಿಯ ಪ್ರಶಂಸೆ ಸಿಕ್ಕಿರೋದಿಲ್ಲ, ಮಾನ್ಯತೆ ಸಿಕ್ಕಿರೋದಿಲ್ಲ. ಅದನ್ನ ಅವ್ರಿಗಿಂತ ಚಿಕ್ಕವ್ರ ಮೇಲೋ ಅಥವಾ ಅಧಿಕಾರದಲ್ಲಿ ಅವ್ರು ಹೆಚ್ಚಾಗಿತ್ತು ಅಂತಂದ್ರೆ ಅವ್ರ ಕೈ ಕೆಳಗೆ ಕೆಲಸ ಮಾಡೋರ್ ಮೇಲೋ, ಹೀಗೆ ಇನ್ನೊಬ್ಬರ ಮೇಲೆ ಅದನ್ನ ಹೇರುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಅಥವಾ ವಯಸ್ಸಿನ ವಿಚಾರವನ್ನ ಬಿಡ್ತು ಅಂತಂದ್ರುನುವೆ ಎಲ್ಲಿ ಸಾಧ್ಯನೋ ಅಲ್ಲಿ ನನ್ನ ಮಾತನ್ನ ನಡೆಸ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಮಾಡ್ತಿರ್ತಾರೆ. ಅವಾಗ ಈ ಕಾರುಣ್ಯತೆಯನ್ನ ನಾವು ಪ್ರಾಕ್ಟೀಸ್ ಮಾಡಿದ್ದೆ ಆಯ್ತು ಅಂತಂದ್ರೆ, ಅಯ್ಯೋ ಪಾಪ ಅಂತ ಹೇಳಿ ಅವ್ರಿಗೆ ನಾವು ಕ್ಷಮೆಯನ್ನ ನೀಡುವಂಥದ್ದು. ಕ್ಷಮಿಸಿ, ನೀ ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸಿ ನಿಂದಾಗ ನಮ್ಮ ಮನಸ್ಸಿನಿಂದ ಅವ್ರನ್ನ ನಾವು ರಿಲೀಸ್ ಮಾಡ್ದಂಗೆ, ಅವ್ರನ್ನ ಬಿಡುಗಡೆ ಮಾಡ್ದಂಗೆ. ಇಲ್ಲಾಂದ್ರೆ ನಮ್ಮ ಮನಸ್ಸಿನಲ್ಲಿ ಅವ್ರಿಗೆ ಬಾಡಿಗೆ ಇಲ್ಲದ ಮನೆಯನ್ನ ಕೊಟ್ಟು ಅವರನ್ನ ನಾವು ಸಾಕ್ತಾ ಇರ್ಬೇಕಾಗತ್ತೆ. ನಮ್ಮ
ಕೆಲಸಗಳು ಹಾಳು, ಜೊತೆಗೆ ನಮ್ಮ ಮನಸ್ಸು ಹಾಳಾಗುತ್ತೆ. ಹಾಗಾಗಿ ಕಾರುಣ್ಯತೆಯನ್ನ ನಾವು ಪ್ರಾಕ್ಟೀಸ್ ಮಾಡುವ. ನೆಕ್ಸ್ಟ್ ಎಸ್, ಲೆಟರ್ ಎಸ್. ಎಸ್ ಅಂತ ಬರ್ಕೊಂಡಿರ್ತೀರ. ಎಸ್ ಅಂತಂದಾಗ ಸೆಲ್ಫ್ ಟಾಕ್. ಸೆಲ್ಫ್ ಟಾಕ್, ಈಗ ಅಫರ್ಮೇಶನ್ಸ್ ಬೇರೆ, ಇದು ಸೆಲ್ಫ್ ಟಾಕ್ ಬೇರೆ. ಸ್ವಾಮಿ ವಿವೇಕಾನಂದ ಒಂದ್ ಕಡೆ ಹೇಳ್ತಾರೆ, ಸ್ವಾಮಿ ವಿವೇಕಾನಂದಜಿ ಏನಂತ ಹೇಳ್ತಾರೆ ಅಂದ್ರೆ, ಪ್ರತಿದಿನ ನೀನು ನಿನ್ನ ಜೊತೆ ನೀನು ಮಾತಾಡ್ಕೊಳ್ಳಿಲ್ಲ ಅಂದ್ರೆ ನೀನು ಒಂದು ಅದ್ಭುತ ವ್ಯಕ್ತಿಯನ್ನ ಮಿಸ್ ಮಾಡ್ಕೊಳ್ತೀಯ, ಅವನ್ನ ಕಾಣೋದ್ರಿಂದ ವಂಚಿತನಾಗ್ತೀಯಾ ಅಂತ ಹೇಳ್ತಾರೆ. ಅಂದ್ರೆ ಸೆಲ್ಫ್ ಟಾಕ್ ಅಂದ್ರೆ ನಮ್ ಜೊತೆಗೆ ನಾವು ಮಾತಾಡ್ಕೊಳ್ಳುವಂಥದ್ದು. ದಿನ ನಡೀತಾನೆ ಇರತ್ತಲ್ಲ ಮೇಡಮ್, ನಮ್ ಮನಸ್ಸು ಅದ್ ಪಾಡಗ್ ಅದ್ ಮಾತಾಡ್ಕೊಳ್ತಾನೆ ಇರತ್ತಲ್ಲ ಅಂತ ಅನ್ಬೋದು. ಅದು ಇನ್ನರ್ ಡೈಲಾಗ್ಸ್, ಅದೇ ಬೇರೆ. ಅದರ ಬಗ್ಗೆ ಎಲ್ಲ ಮುಂದೆ ಯಾವಾಗ್ಲಾರ ಅವಕಾಶ ಸಿಕ್ಕಾಗ ಹೇಳ್ತೀನಿ. ಈಗ ವಿಷಯಕ್ಕೆ ಮಾತ್ರನೇ ನಾನು ಸ್ಟಿಕ್ ಆನ್ ಆಗಿರ್ತೀನಿ. ಇಲ್ಲಿ ಏನಂದ್ರೆ ಸೆಲ್ಫ್ ಟಾಕ್ ಅಂದ್ರೆ ನೀವೇ ಉದ್ದೇಶ ಪೂರ್ವಕವಾಗಿ ನಿಮ್ಮ ಮನಸ್ಸಿನ ಜೊತೆ ಮಾತಾಡೋದು. ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಹಿಂದೆ ಏನೇನಾಗಿತ್ತು, ಯಾರು ಪ್ರಾತಃ ಸ್ಮರಣೀಯರು ಅಂತೀವಲ್ವಾ, ಹಾಗೆ ಒಂದು 2-3 ಜನಕ್ಕೆ ಧನ್ಯವಾದವನ್ನ ಹೇಳ್ಕೊಡೋದು. ಅವ್ರು ನಂಗೆ ಹೆಲ್ಪ್ ಮಾಡಿದ್ರಲ್ವಾ, ಅವ್ರ ಹೆಸರನ್ನ ಜ್ಞಾಪಿಸ್ಕೊಂಡು ಅವ್ರಿಗೆ ಗ್ರಾಟಿಟ್ಯೂಡ್ ಅಂತ ಹೇಳ್ತೀವಿ, ಅವ್ರಿಗೆ ಕೃತಜ್ಞತೆಯನ್ನ ಹೇಳ್ಕೊಡುವಂಥದ್ದು. ರಾತ್ರಿ ಮಲ್ಕೊಳ್ಳುವಾಗ ಕೃತಜ್ಞತೆಯನ್ನ ಹೇಳ್ಕೊಂಡು ಮಲ್ಕೊಡುವಂಥದ್ದು. ಮತ್ತೆ ಬೆಳಗ್ಗೆಯಿಂದ ಮಾಡಿದಂತಹ ಕೆಲಸಗಳಲ್ಲಿ, ಬೇಷ್ ನೀನ್ ಇವತ್ತು ಈ ಕೆಲಸ ತುಂಬಾ ಚೆನ್ನಾಗಿ ಮಾಡಿದೆ, ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ಯಾ, ಇವತ್ತು ತುಂಬಾ ಚೆನ್ನಾಗಿ ರಂಗೋಲಿ ಹಾಕಿದೆ, ಎಷ್ಟ್ ಚೆನ್ನಾಗಿ ಎಲ್ಲ ಕೆಲಸಗಳನ್ನ ನಿಭಾಯಿಸಿ ಹೊರಗಡೆ ಹೋಗೋದಕ್ಕೂ ಸಮಯ ಮಾಡ್ಕೊಂಡೆ ನೀನು, ಮನೆಯವ್ರ ಜೊತೆ ಎಲ್ಲ ಕೂತ್ ಮಾತಾಡೋದಕ್ಕೆ ನಿಂಗೆ ಎಷ್ಟು ಸಮಯ ಸಿಕ್ತು, ವೆರಿ ಗುಡ್ ವೆರಿ ಗುಡ್, ಆ ತರದಲ್ಲಿ ಹೇಳ್ಕೋಬಹುದು. ಇಲ್ಲ ಕೆಲ್ಸದಿಂದ ಈಗ ಗಂಡಸರಾಯ್ತು ಅಂತಂದ್ರೆ, ನಾನು ಮನೆ ಹೊರಗಿನ ಕೆಲಸವನ್ನು ಚೆನ್ನಾಗಿ ನಿಭಾಯಿಸಿ ಬಂದು ಇಲ್ಲಿ ಮನೆಯವ್ರ ಜೊತೆಗೂ ನಾನು ಕಾಲ ಕಳೆಯೋದಿಕ್ಕೆ ನಂಗೆ ಸಮಯ ಸಿಕ್ತು, ಮಕ್ಕಳ ಜೊತೆ ಮಾತಾಡದೆ, ಆಟ ಆಡದೆ, ಹೊರಗಡೆ ಕರ್ಕೊಂಡು ಹೋಗೋದಕ್ಕಾಯ್ತು, ಎಲ್ರ ಜೊತೆ ಕೂತು ಊಟ ಮಾಡೋದಕ್ಕಾಯ್ತು. ಈ ರೀತಿ ಏನೇ ಇರ್ಬೋದು, ಅದನ್ನ ನೀವು ನಿಮಗ್ ನೀವೇ ಹೇಳ್ಕೊಳ್ಳುವಂಥದ್ದು, ಅಥವಾ ಅದನ್ನ ಜ್ಞಾಪಿಸ್ಕೊಂಡು ಕೃತಜ್ಞತೆಯನ್ನ ಹೇಳುವಂಥದ್ದು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್. ಇದೆಲ್ಲ ಕೊಡ್ತಿರೋದು ಆ ಯೂನಿವರ್ಸ್. ದೇವರು ಯಾವುದೇ ಇರ್ಬೋದು, ನಮ್ಮ ಆರಾಧ್ಯ ದೈವ ಒಂದಿರುತ್ತೆ, ಕುಲದೈವ ಒಂದಿರುತ್ತೆ, ಆದ್ರೆ ನಮ್ಮ ಮನಸ್ಸಿನಲ್ಲಿ ಕೂಡ ಆ ದೇವರಿದ್ದಾನೆ. ಈ ಯೂನಿವರ್ಸ್ಗೆ ನಾವು ಅವಾಗ ಧನ್ಯವಾದವನ್ನ ಹೇಳುವಂತ. ಸೆಲ್ಫ್ ಟಾಕ್ ಮೆಡಿಟೇಷನ್ ಮಾಡುವಾಗ ಕೂಡ ಮಾಡ್ತೀವಿ. ಎಸ್ ಆಯ್ತು. ಹೆಚ್ ಅಂತ ಕೂಡ ಹೇಳ್ತೀವಲ್ವಾ. ಹೆಚ್ ಅಂದ್ರೇನು? ಹ್ಯೂಮರಸ್. ಕೆಲವೊಂದು ವಿಷಯಗಳನ್ನ ಜೋಕಾಗಿ ತಗೊಂಡ್ಬಿಡ್ಬೇಕಾಗತ್ತೆ. ಎಲ್ಲವನ್ನ ನಾವು ಗಂಭೀರವಾಗಿ ಸೀರಿಯಸ್ ಆಗಿ ತಗೊಂಡಾಗ ನಮ್ಮ ತಲೆ ಒಂಥರ ಸಿಡಿಯೋದಕ್ಕೆ ಶುರು ಆಗ್ಬಿಡುತ್ತೆ. ಎಲ್ಲವನ್ನ ನಾವು ಗಂಭೀರವಾಗಿ ತಗೋಬೇಕು ಅಂತ ಇಲ್ಲ, ಕೆಲವೊಂದನ್ನ ಹ್ಯೂಮರಸ್ ಆಗಿ ತಗೊಂಡ್ಬಿಡ್ಬೇಕಾಗತ್ತೆ. ನಗದಕ್ ಶುರು ಮಾಡಿದ್ರೆ ಕೆಲವೊಂದು ವಿಚಾರಗಳನ್ನ ನೀವು ಜ್ಞಾಪಿಸ್ಕೊಂಡು, ಅದು ಅಯ್ಯೋ ಅವತ್ ಹಂಗ್ ಮಾಡ್ದೆ, ಅವ್ರು ನಂಗ್ ಹಂಗ್ ಮಾಡಿದ್ರು, ಇವ್ರು ನಂಗ್ ಹಿಂಗ್ ಮಾಡಿದ್ರು ಅಂತ ನಾವು ದುಃಖದಿಂದ ಹೇಳ್ಕೊಳ್ತಿರುವಂತ ವಿಚಾರಗಳನ್ನ ತಮಾಷೆಯಾಗಿ ಅದನ್ನ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದಾಗ ನಮಗದು ದೊಡ್ಡ ವಿಚಾರವಾಗಿ ಕಾಣಿಸೋದೇ ಇಲ್ಲ. ಬೇರೆ ಒಬ್ಬ ವ್ಯಕ್ತಿ ಒಬ್ಬ ಜೋಕರ್ ಆಗಿ ಕಾಣಿಸ್ತಾ ಇರ್ತಾನೆ. ಯಾರು ನಮಗೆ ತೊಂದರೆಯನ್ನ ಕೊಡ್ತಾ ಇರ್ತಾನೋ ಆ ವ್ಯಕ್ತಿಯನ್ನ ಒಂದು ಜೋಕರ್ ತರದಲ್ಲಿ, ಅವ್ನ್ ಮಾಡೋ ವಿಚಾರಗಳನ್ನ, ಆಡೋ ಮಾತುಗಳನ್ನ ಜೋಕ್ ತರದಲ್ಲಿ ತಗೊಂಡ್ಬಿಡ್ತು ಅಂತಂದ್ರೆ, ಅಲ್ಲಿಗೆ ಅದು ಹ್ಯೂಮರಸ್ ಆಗಿ ತಗೊಂಡಾಗ ನಮ್ಗೆ ಅದು ಮನಸ್ಸಿಗೆ ಯಾವ್ದು ರೀತಿನಲ್ಲೂ ಚುಚ್ಚೋದಿಲ್ಲ. ಅದನ್ನ ಅಲ್ಲೇನೆ ನಾವು ಇಸ್ಕೊಂಡ್ರೆ, ಯಾರೋ ಸೇಬ್ ಹಣ್ಣು ಕೊಡ್ತಿದ್ದಾರೆ ಅಂದ್ರೆ ನಾವ್ ಅದನ್ನ ಇಸ್ಕೊಂಡ್ರೆ ಅದ್ ನಮ್ದಾಗತ್ತೆ, ನಾವ್ ಇಸ್ಕೊಂಡ್ಲೇ ಇಲ್ಲ ಅಂದ್ರೆ ಅದ್ ಅವ್ರ ಹತ್ರನೇ ಉಳಿಯತ್ತೆ ಅಲ್ವಾ. ಹಾಗೆ ನಮ್ ಲೈಫಲ್ಲೂ ತುಂಬಾ ಜನ ಜೋಕರ್ಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅವ್ರನ್ನೆಲ್ಲರನ್ನು ಅವ್ರು ಏನ್ ಹೇಳ್ತಾರೋ ಅಂತದನ್ನ ಜೋಕ್ ಆಗಿ ತಗೊಂಡ್ಬಿಡ್ಬೇಕೆ ಹೊರತು ತುಂಬಾ ಗಂಭೀರವಾಗಿ ತಗೊಂಡು ಮನಸ್ಸಿಗೆ ನಾಟಿಸ್ಕೊಂಡು ಕೊರಗ್ತಾ ಕೂರುವಂತಹ ಅಗತ್ಯ ಇಲ್ಲ. ಇನ್ನು ಎಂ ಅಂತಂದಾಗ ಅಲ್ಲಿ ಬರ್ಕೊಳ್ಳಿ, ಮೈಂಡ್ಫುಲ್ ಮೆಡಿಟೇಷನ್. ಇಲ್ಲಿ ಮೈಂಡ್ಫುಲ್ ಮೆಡಿಟೇಷನ್ ಅಂತ ಅಂದಾಗ ಅದು ಏನ್ ಬೇಕಾದ್ರೂ ಆಗಿರ್ಬೋದು. ಮೆಡಿಟೇಷನ್ ಅಂದಾಗ ನಾವು ಕಣ್ಣು ಮುಚ್ಚಿ ಕೂತು ಮಾಡುವಂತಹದ್ದೇ ಧ್ಯಾನ ಅಂತ ಅಲ್ಲ. ಅದು ಅದೇ ಮುಖ್ಯ. ದಿನದಲ್ಲಿ 5-6 ನಿಮಿಷನಾದ್ರೂ ಕಣ್ಣು ಮುಚ್ಚಿ ಕೂತು ನಮ್ಮ ಉಸಿರಾಟದ ಕಡೆಗೆ ಗಮನ ಕೊಟ್ರೆ ಅಷ್ಟೇ ಸಾಕು. ಅಥವಾ ಉಸಿರಾಟದ ಕಡೆ ಗಮನ ಕೊಡದೇ ಇದ್ರೂ ನಡೆಯುತ್ತೆ, ನಾವು ಸುಮ್ಮನೆ ಕೂತು ಗಮನಿಸ್ತಾ ಹೋದ್ರೂ ಸಾಕು. ನಮ್ಗೆ ನಮ್ಮ ಮನಸ್ಸಿಗೆ ಹಾಯ್ ಅಂತ ಅನ್ಸುತ್ತೆ. ನಮ್ಮ ಅನೇಕ ವಿಚಾರಗಳನ್ನ ನೀವು ಗಮನಿಸ್ತಾ ಹೋಗಿ, ಯಾರು ರೆಗ್ಯುಲರ್ ಆಗಿ ಮೆಡಿಟೇಷನ್ ಮಾಡ್ತಾ ಇರ್ತಾರೋ ಅವರ ಅನೇಕ ಪ್ರಶ್ನೆಗಳಿಗೆ ಧ್ಯಾನದ ಸಮಯದಲ್ಲಿ ಉತ್ತರ ಸಿಗ್ತಾ ಇರುತ್ತೆ. ಅವರಿಗೆ ಕವಲು ದಾರಿಗಳಿರೋದಿಲ್ಲ. ಇದ್ ಮಾಡ್ಲಾ ಅದ್ ಮಾಡ್ಲಾ, ದ್ವಂದ್ವಗಳು ಅಂತಲ್ವಾ, ಹೀಗ್ ಮಾಡ್ಲಾ ಹಾಗ್ ಮಾಡ್ಲಾ, ಹೀಗ್ ಹೇಳಲಾ ಹಾಗ್ ಹೇಳಲಾ, ಈ ವಿಚಾರನ ಹೇಳ್ಬಿಡ್ಬೇಕು ಅಂತ ಒಂದ್ಸಲಿ ಇಲ್ಲಿ ತನಕ ಬಂದಿರುತ್ತೆ, ತುದಿನಲ್ಗೆ ತನಕ. ಅವಾಗ ಮನ್ಸು ಹೇಳುತ್ತೆ ಬೇಡ, ಹೇಳಿ ಏನ್ ಪ್ರಯೋಜನ, ಅವ್ರು ಕೇಳಕ್ಕೆ ಸಿದ್ಧ ಇಲ್ಲ ಅಂತ ಅಂದ್ಮೇಲೆ ನೀ ಹೇಳೇನ್ ಪ್ರಯೋಜನ. ಅವ್ರು ಇನ್ನೊಂದ್ ಹೇಳ್ತಾರೆ, ನೀ ಮತ್ತೊಂದ್ ಹೇಳ್ತೀಯ, ಅದು ದೊಡ್ಡದಾಗಿ ಹೋಗುತ್ತೆ, ಬೇಡ ಅಂತ ಹೇಳಿ ನಿಮ್ಮ ಮನಸ್ಸು ಜೋರಾಗಿ ನಿಮ್ಗೆ ಹೇಳಿ
ಸ್ಟಾಪ್ ಮಾಡುತ್ತೆ. ಕೊನೆಯದಾಗಿ ಹೇಳುವಂತದ್ದು ಅಂದ್ರೆ ಈ ಮೆಡಿಟೇಷನ್ ಅಂತ ಅಂದಾಗ ಕಣ್ಮುಚ್ಚಿ ಕೂತಿ ಮಾಡುವಂತದ್ದೇ ಧ್ಯಾನ ಅಂತ ಅಲ್ಲ. ನೀವು ಮಾಡುವಂತಹ ಪ್ರತಿ ಕೆಲಸವನ್ನ ಮೈಂಡ್ಫುಲ್ ಆಗಿ ಮಾಡಿದಾಗ ಅದೇ ಒಂದು ಧ್ಯಾನ. ನೀವು ಪುಸ್ತಕವನ್ನ ಓದ್ತಾ ಇರಾ, ಅದೇ ಒಂದು ಧ್ಯಾನ. ನೀವು ಏನೋ ಒಂದು ಆರ್ಟಿಕಲ್ ಬರಿತಾ ಇರಾ, ಅದೇ ಒಂದು ಧ್ಯಾನ. ನೀವು ಊಟ ಮಾಡುವಾಗ ಗಮನ ಇಟ್ಟು ಊಟ ಮಾಡ್ತಿದ್ರೆ ಅದೇ ಒಂದು ಧ್ಯಾನ. ಹಾಡನ್ನ ಆಲಿಸ್ತಾ ಇದ್ರೆ ಅದೇ ಒಂದು ಧ್ಯಾನ. ಅಂದ್ರೆ ನೀವು ಯಾವ ಕೆಲಸವನ್ನ ಮಾಡ್ತೀರೋ ಆ ಕೆಲಸದಲ್ಲಿ ಮಗ್ನವಾಗಿದ್ದಾಗ ಬೇರೆ ಇನ್ಯಾವ ಆಲೋಚನೆಗಳು ಬರ್ಲಿಲ್ಲ ಅಂದ್ರೆ ಅದೇ ಒಂದು ಧ್ಯಾನವಾಗತ್ತೆ. ನಾವು ಈಗ ಊಟ ಮಾಡ್ತಿರ್ತೀವಿ, ಆವಾಗ ಯೋಚನೆ ಮಾಡ್ಕೊಂಡು ಆಫೀಸ್ ಕೆಲಸ ಇದು ಪೆಂಡಿಂಗ್ ಇದೆ, ಅಲ್ಲಿ ಶಾಪಿಂಗ್ ಮಾಡ್ಕೊಂಡ್ ಬರ್ಬೇಕು, ಈ ಬಿಲ್ ಕಟ್ಟಿಲ್ಲ, ಆ ಬಿಲ್ ಕಟ್ಟಿಲ್ಲ, ಈ ಎಲ್ಲಾ ಯೋಚನೆಗಳು ಬರ್ತಿತ್ತು ಅಂದ್ರೆ ಅದು ಮೈಂಡ್ಫುಲ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಮೈಂಡ್ಫುಲ್ ಅನ್ನುವಂಥದ್ದು ನಾವು ಬಿ ಇನ್ ದ ಪ್ರೆಸೆಂಟ್ ಅನ್ನುವಂಥ ಅರ್ಥವನ್ನ ಕೊಡುತ್ತೆ. ಇನ್ನು ಕೊನೆಯದಾಗಿ ಇಲ್ಲಿ ಇಮ್ಯಾಜಿನೇಷನ್ ಅಂತಾನು ತಗೋಬಹುದು, ವಿಜುವಲೈಸೇಷನ್ ಅಂತ ಕೂಡ ತಗೋಬಹುದು. ಇವತ್ತು ನಾವು ಆ ಚಟುವಟಿಕೆಯನ್ನ ಮಾಡಿದ್ವಿ. ಕೆಲವೊಂದು ವಿಚಾರಗಳನ್ನ ವಿಜುವಲೈಸ್ ಮಾಡ್ಕೊಳ್ಳುವಂತಹ ಸಾಮರ್ಥ್ಯ ನಮ್ಮ ಮನಸ್ಸಿಗೆ ಇದ್ದೇ ಇರುತ್ತೆ. ಹಾಗಾಗಿ ನಮ್ಮ ಮನಸ್ಸಿಗೆ ನಾವು ಮತ್ತೆ ಮತ್ತೆ ಕೆಲವೊಂದು ವಿಜುವಲೈಸೇಷನ್ಗಳನ್ನ ಮಾಡ್ಕೋಬೇಕಾಗತ್ತೆ. ಅಂದ್ರೆ ನಾನು ಈ ಕೆಲಸವನ್ನ ಮಾಡಿ ಮುಗಿಸಿದ ನಂತರ ನಾನು ಹೇಗಿರ್ತೀನಿ, ಹೇಗೆ ನಂಗೆ ಖುಷಿ ಆಗತ್ತೆ, ಎಲ್ರು ನನಗೆ ಹೇಗೆ ಅಭಿನಂದಿಸ್ತಿರ್ತಾರೆ, ಇದೆಲ್ಲವನ್ನ ನಾವು ವಿಜುವಲೈಸ್ ಮಾಡ್ಕೊಂಡಾಗ ಅದು ನಿಜವಾಗಿ ಕೂಡ ನಡೆದಂತೆ ನಮ್ಮ ಮನಸ್ಸಿಗೆ ಫೀಲ್ ಆಗತ್ತೆ, ಜೊತೆಗೆ ಅದು ನಿಜವಾಗಿ ನಡೆಯತ್ತೆ ಕೂಡ. ಹಾಗಾಗಿ ನೀವೇನ್ ಮಾಡ್ಬೇಕು ಅಂತ ಅನ್ಕೊಂಡಿರೋ, ಏನನ್ನ ಸಾಧಿಸ್ಬೇಕು ಅಂತ ಅನ್ಕೊಂಡಿರೋ, ಗೋಲ್ ಸೆಟ್ಟಿಂಗ್ ಅಂತ ಹೇಳ್ತೀವಿ, ಗೋಲ್ ನ ಫಿಕ್ಸ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಅಂದಾಗ ಅದನ್ನ ಅಪ್ಲೈ ಮಾಡೋದಕ್ಕೆ ಮುಂದಾಗಿ ಆ ನಂತರದಲ್ಲಿ ಅದಕ್ಕೆ ಗ್ರಾಟಿಟ್ಯೂಡ್ ಅನ್ನ ಹೇಳುವಂಥದ್ದು, GAG ಮೆಥಡ್ ಅಂತ ಹೇಳ್ತಾರೆ. ಗೋಲ್ ಸೆಟ್ಟಿಂಗ್, ಆ ನಂತರ ಅದನ್ನ ಬರೀ ಗೋಲ್ ಸೆಟ್ ಮಾಡ್ಕೊಂಡ್ರೆ ಸಾಲದು, ಅದನ್ನ ಅಪ್ಲೈ ಮಾಡ್ಕೋಬೇಕು, ಅದನ್ನ ಅನ್ವಯಿಸ್ಕೊಂಡು ಕೆಲಸವನ್ನ ಮಾಡ್ಬೇಕು, ಅಥವಾ ಆಕ್ಷನ್ ಅಂತಾನು ತಗೋಬಹುದು. ಗೋಲ್ ಸೆಟ್ಟಿಂಗ್, ಆಕ್ಷನ್, ಗ್ರಾಟಿಟ್ಯೂಡ್. ಗೋಲ್ ಸೆಟ್ ಮಾಡ್ಕೋಬೇಕು, ಆಕ್ಷನ್ ಮಾಡ್ಬೇಕು, ಗ್ರಾಟಿಟ್ಯೂಡ್ ಅನ್ನ ಹೇಳ್ಬೇಕು, ಕೃತಜ್ಞತೆಯನ್ನ ಹೇಳ್ಬೇಕು. ಅವತ್ತವತ್ತಿನ ಅಕೌಂಟ್ ಅವತ್ತವತ್ತು ಚುಕ್ತ ಆಗ್ಬೇಕು, ಮತ್ತೆ ಪ್ರತಿದಿನ ಹೊಸ ದಿನವಾಗಿ ಶುರು ಆಗ್ಬೇಕು. ಈಗ ಯಾರು ಹೇಳ್ಬೋದನ ಈ ಸಪ್ತ ಸೂತ್ರಗಳನ್ನ ನಿಮ್ಗೆ ಹೇಳದ್ನಲ್ಲ, ಏನಾದ್ರು ವಿಶೇಷ ಇದೆಯಾ, ನೆನ್ಪಿಟ್ಕೊಳ್ಬೋದು ಅಂತ ಅನ್ಸುತ್ತೆ? ತುಂಬಾ ಮೇಡಮ್ ಚೆನ್ನಾಗಿತ್ತು ಮೇಡಮ್. ಲಕ್ಷ್ಮಿ ಅಂತ. ನನ್ನ ಹೆಸರಿನ ಫಸ್ಟ್ ಲೆಟರ್ಗಳನ್ನ ತಗೊಂಡು ಈ ಸಪ್ತಸೂತ್ರವನ್ನ ಹೇಳಿದ್ದೆ. ನೀವು ಆರಂಭದಲ್ಲಿ ಬರ್ದಿದ್ರಿ, ಲಕ್ಷ್ಮಿ ಅಂತ ಬರ್ದಿದ್ರಿ, ಜ್ಞಾಪಕ ಇದೆಯಾ? ಅಲ್ಲಿಗೆ ಟ್ಯಾಲಿ ಆಯ್ತು. ಇವಾಗ ಎರಡನೇ ಒಂದು ಚಟುವಟಿಕೆ ಮಾಡಿಸಿದ್ದೆ ನಿಮ್ಗೆ, ಎ ಇಂದ ಒಂದು ಹಣ್ಣು ಅದೆಲ್ಲ ಹೇಳಿದ್ನಲ್ಲ. ಈಗ ಏನ್ ಮಾಡಿ, ಚಾಟ್ ಬಾಕ್ಸ್ ಅಲ್ಲಿ ಕ್ವಿಕ್ ಆಗಿ ಆ ನಾಲ್ಕು ಪದವನ್ನ ಒಂದೇ ಸಲಿಗೆ ಒಂದೇ ಮೆಸೇಜ್ ತರ ಟೈಪ್ ಮಾಡಿ ಹಾಕಿ. ಯಾರಿಗಾದ್ರೂ ನನ್ನ ನಂಬರ್ ಆಲ್ರೆಡಿ ಗೊತ್ತಿದೆ ಅನ್ನೋದಾದ್ರೆ ಅವ್ರು ನನಗೆ ಅದ್ರ ಫೋಟೋ ತೆಗೆದು ಬೇಕಾದ್ರೆ ಕಳಿಸ್ಬೋದು. ನಮ್ ಗ್ರೂಪ್ಸ್ ಗಳಲ್ಲಿ ಯಾರು ಇದ್ದೀರಾ ಅಂದ್ರೆ, ಓ ಮನಸ್ಸೆ ಗ್ರೂಪ್ ಅಲ್ಲಿ, ಮನೋನಂದನದಲ್ಲಿ ಯಾವ್ದಾದ್ರು ಗುಂಪುಗಳಲ್ಲಿ ಇದ್ದೀರಾ ಅಂದ್ರೆ ಆ ಗುಂಪಲ್ಲಿ ನೀವು ಕಳಿಸ್ಬೋದು. ಅಬಂಡೆನ್ಸ್ ವರ್ಕ್ಶಾಪ್ ಅಲ್ಲಿ ಇರೋರು ಯಾರು ಇದ್ರೆ ದಯವಿಟ್ಟು ಅಬಂಡೆನ್ಸ್ ವರ್ಕ್ಶಾಪ್ ಗ್ರೂಪ್ ಅಲ್ಲೂ ಹಾಕ್ಬೋದು ನೀವು ಫೋಟೋ ತೆಗೆದು. ಗಮನಿಸ್ತಾ ಹೋಗಿ. ಇವಾಗ ಮೆಸೇಜ್ಗಳು ಬರ್ತಾ ಇರತ್ತಲ್ಲ, ಗಮನಿಸಿ. ಏನಾದ್ರು ವಿಶೇಷ ಇದ್ರೆ ನನಗೆ ಹೇಳಿ. ಒಂದ್ 3-4 ಬಂದ್ರು ಸಾಕು, ಗಮನಿಸ್ಬಿಟ್ಟು ಏನಾದ್ರು ವಿಶೇಷ ಇದ್ರೆ ಯಾರು ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ, ಏನ್ ಅನ್ನಿಸ್ತಿದೆ ಆ ಮೆಸೇಜ್ಗಳನ್ನ ಗಮನಿಸಿ. ಯಾರು ಅನ್ಮ್ಯೂಟ್ ಮಾಡ್ಕೊಂಡು. ಮೇಡಮ್ ಅದೆಲ್ಲ ಸೇಮ್ ವರ್ಡ್ಸ್, ಕಾಮನ್ ವರ್ಡ್ಸ್. ಯಾಕೆ ಅಂದ್ರೆ ನಮ್ಗೆ ಎ ಫಾರ್ ಆಪಲ್ ಅಂತ ಹೇಳಿ ನೀವು ಎ ಇಂದ ಅಂದ್ರೆ ಆ ಪಿಕ್ಚರ್ ಫಸ್ಟ್ ಪಕ್ಕಾ ಅದೇ ಬಂದ್ಬಿಡುತ್ತೆ, ಅದೇ ಬರುತ್ತೆ ಅಲ್ವಾ? ಇದೇ ಉದ್ದೇಶಕ್ಕಾಗಿ ಈ ಚಟುವಟಿಕೆಯನ್ನ ಮಾಡಿಸಿದ್ದು. ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹೇಗ್ ವರ್ಕ್ ಆಗತ್ತೆ ಅಂದ್ರೆ 1, 2, 3 ಈ ಒಂದು ಗ್ಯಾಪ್ ಅಲ್ಲಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನಿದೆ ಅದೇ ಟಕ್ ಅಂತ ನೆನಪಿಗೆ ಬರೋದು. ನಿಮ್ಮ ಲಾಜಿಕಲ್ ಮೈಂಡ್ ಆಕ್ಟಿವೇಟ್ ಆಗ್ಬೇಕು ಅಂದ್ರೆ, ನೀವು 10 ಸೆಕೆಂಡ್ ಟೈಮ್ ಕೊಡ್ಬೇಕು. ಇಲ್ಲ ಅಂದ್ರೆ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನಿರುತ್ತೆ ಅದು ಟಕಾರ್ ಅಂತ ಬರ್ತಾ ಇರತ್ತೆ, ಅಷ್ಟೇ ಇಮಿಡಿಯೇಟ್ ಬರ್ತಾ ಇರುತ್ತೆ. ಯಾರೋ ಏನೋ ನಿಮ್ಗೆ ಅಂದ್ರು ಅಂದ್ರೆ, ಟ್ರಿಗರ್ ಮಾಡಿದ್ರು ಅಂದ್ರೆ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಏನಿದೆ ಅದು ಹಂಗೆ ಫಾಸ್ಟ್ ಆಗಿ ಹೊರ ಹೊಮ್ಮತ್ತೆ. ಅದಕ್ ಬದಲಾಗಿ ನೀವು ವಿವೇಚನೆಯನ್ನ ಬಳಸ್ಬೇಕು. ಅಂದ್ರೆ ಸರಿನಾ ತಪ್ಪಾ, ಈ ಮಾತಾಡ್ಬೋದಾ ಬೇಡವಾ, ಈ ಕೋಪದ ಸಿಚುವೇಶನ್ ಅಲ್ಲಿ ನಾನು ಈ ಮಾತನ್ನ ಆಡೋದು ಸರಿನಾ ತಪ್ಪಾ ಅಂತ ನೀವು ಆಲೋಚನೆ ಮಾಡ್ಬೇಕು ಅಂದ್ರೆ ನಿಮ್ಮ ಮನಸ್ಸಿಗೆ ನೀವು 10ನ್ನ ಎಣಿಸೋದಿಕ್ಕೆ ಬಿಡ್ಬೇಕು ಅಂತ ಹೇಳ್ತಾರಲ್ವಾ.
ಇದೇ ಕಾರಣಕ್ಕೆ ಆ 10 ಎಣಿಸೋಷ್ಟರಲ್ಲಿ ನಿಮ್ಮ ಲಾಜಿಕಲ್ ಮೈಂಡ್ ವರ್ಕ್ ಆಗೋದಕ್ಕೆ ಶುರು ಆಗಿರತ್ತೆ. ಅದು ನಿಮ್ಗೆ ಗೈಡ್ ಮಾಡತ್ತೆ. ನೀನು ಹಳೆ ವಿಚಾರಗಳನ್ನ ಹೇಳಕ್ ಹೋಗ್ಬೇಡ, ಬಿಡು, ಹೌದು ನೆನ್ಪಿದೆ ಸರಿ, ಆದ್ರೆ ಅದನ್ನ ಈಗ ತೆಗೆಯುವಂತ ಅಗತ್ಯ ಇಲ್ಲ. ಅವ್ರು ಮಾತಾಡ್ತೀಯಾರ, ಮಾತಾಡ್ಕೊಂಡು ಹೋಗ್ಲಿ, ನೀನ್ ಸೈಲೆಂಟ್ ಆಗಿರು, ನೀನ್ ಮೌನವಾಗಿರು ಅಂತ ಹೇಳಿ ಎದುರುಗಡೆ ಇರುವಂತಹ ವ್ಯಕ್ತಿ ಕೂಲ್ ಡೌನ್ ಆಗೋದಕ್ಕೆ ಅದು ಅವಕಾಶವನ್ನ ಕೊಡುತ್ತೆ. ನಾವು ಗಮನಿಸಿರ ಯಾರಲ್ಲಿ ಪ್ರೀತಿ ಇರುತ್ತೋ ಅವರಲ್ಲಿ ಪಿಸು ಮಾತೆ ಸಾಕು. ಅವರು ಮೆಲು ಧ್ವನಿಯಲ್ಲಿ ಮಾತಾಡ್ತಿದ್ರು ಸಾಕು, ಅದು ಅರ್ಥ ಆಗುತ್ತೆ. ಕೆಲವೊಮ್ಮೆ ಮಾತಾಡೋದು ಬೇಕಿಲ್ಲ, ಹಾಗೆ ಅವ್ರ ಭಾವನೆಗಳು ಅರ್ಥ ಆಗುತ್ತೆ. ಆದ್ರೆ ಕೋಪದಲ್ಲಿದ್ದಾಗ ಜೋರು ಧ್ವನಿಯಲ್ಲಿ ಮಾತಾಡ್ಬೇಕಾಗತ್ತೆ, ಯಾಕಂದ್ರೆ ಹೃದಯಗಳು ದೂರವಾಗಿರುತ್ತೆ. ಹಾಗಾಗಿ ನಾವು ಕೆಲವೆಲ್ಲ ವಿಚಾರಗಳನ್ನ ಪಾಲಿಸ್ತಾ ಇರ್ತೀವಿ, ಆದ್ರೆ ಅದನ್ನ ನಾವು ಅನ್ವಯಿಸ್ಕೊಂಡಾಗ, ಗೊತ್ತಿದ್ರೆ ಸಾಲದು, ಅದನ್ನ ಅನ್ವಯಿಸ್ಕೊಂಡಾಗ ಅದು ನಮ್ಮ ಬದುಕಿಗೆ ಮಾರ್ಗದರ್ಶಕವಾಗತ್ತೆ ಅಂತ ಹೇಳ್ತಾ, ನಾನು ವೆರಿ ಫಸ್ಟ್ ಒಂದು ಆಕ್ಟಿವಿಟಿ ಮಾಡಿಸಿದೆ. 9 ಟೈಮ್ಸ್ ಬರೀರಿ, 4 ಟೈಮ್ಸ್ ಬರೀರಿ, ಈ ತರ. ಅದೇನು ಅಂತ ಯಾರು ಹೇಳ್ಬೋದಾ? ಈಗ ನಿಮ್ಮ ಲಾಜಿಕಲ್ ಮೈಂಡ್ಗೆ ಸ್ವಲ್ಪ ಕೆಲಸ ಕೊಡಿ. ಅದು ಸುಪ್ತ ಮನಸ್ಸಿನಿಂದ ನಡೆಯೋದಿಲ್ಲ. ಯಾರು ಲಾಜಿಕಲ್ ಮೈಂಡ್ ಯೂಸ್ ಮಾಡಿ ಹೇಳೋ ಹಾಗಿದ್ರೆ ಕೊನೆಯಲ್ಲಿ ಹೇಳೋರಂತೆ ನಿಮ್ಮ ಅಭಿಪ್ರಾಯಗಳನ್ನ ಹೇಳೋ ಹಾಗಿದ್ರೆ ಈಗ ನಿಮ್ಗೆ ವೇದಿಕೆಯ ಅವಕಾಶವನ್ನ ಕೊಟ್ಟಿದ್ದೀನಿ. ನನ್ನ ಮಾತುಗಳನ್ನ ಇಲ್ಲಿಗೆ ಮುಗಿಸ್ತಾ, ಈ ಒಂದು ಅವಕಾಶವನ್ನ ನೀಡಿದ್ದಕ್ಕಾಗಿ ವಯೋಮಾನಸ ಸಂಜೀವಿನಿ ತಂಡಕ್ಕೂ, ನಿಮಾನ್ ಸಂಸ್ಥೆಗೂ, ಹಾಗೂ ವಿಶೇಷವಾಗಿ ರತ್ನಪ್ರಭಾ ಮೇಡಮ್ ನಿರಂತರವಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಅವರ ಅನುಪಸ್ಥಿತಿಯಲ್ಲೂ ಕೂಡ ಇದು ನಿಲ್ಬಾರದು ಅನ್ನುವಂತಹ ಉದ್ದೇಶದಿಂದ ಅವರು ನನ್ನ ಮೇಲೆ ನಂಬಿಕೆಯನ್ನ ಇಟ್ಟು ಈ ಒಂದು ಜವಾಬ್ದಾರಿಯನ್ನ ಕೊಟ್ಟು ಹೋಗ್ಯಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ, ಈಗ ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕಾಗಿ ವೇದಿಕೆಯನ್ನ ಬಿಟ್ಕೊಳ್ತಾ ಇದ್ದೀನಿ. ಯಾರು ಹೇಳೋ ಹಾಗಿದ್ರೆ ಮಾತಾಡ್ಬೋದು. ಇದು ತುಂಬಾ ಚೆನ್ನಾಗಿತ್ತು ಮೇಡಮ್. ಯಾಕಂದ್ರೆ ಇದೆಲ್ಲ ಗೊತ್ತಿರೋ ವಿಷಯನೇ ಆದ್ರೂ ಅಳವಡಿಸ್ಕೊಳ್ಳಲ್ಲ ನಾವು. ಅಳವಡಿಸ್ಕೊಳ್ಳೋದೇ ಪ್ರಾಬ್ಲಮ್. ಈ ಏಸು ಹೇಳ್ದಂಗೆ, ಏಸುಗೆ ಮೊಳೆ ಹೊಡೆದಾಗ ಅವ್ನು ಹೇಳ್ತಾನೆ, ಅವ್ರನ್ನ ಕ್ಷಮಿಸಿ ಬಿಡು, ಅವ್ರಿಗೆ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಾ ಇದಾರೆ ಅಂತ. ಅದು ನೀವು ಈ ಕೈಂಡ್ನೆಸ್ ಹೇಳ್ದಾಗೆ ನಂಗೆ ಅದು ನೆನಪು ಬಂತು. ಇಲ್ಲಿ ಸೆಲ್ಫ್ ಟಾಕು ಅಷ್ಟೇ, ಚಿಕ್ಕ ವಯಸ್ಸಲ್ಲೇ ಕೇಳಿದ್ವಿ ನಾವು, ವಿವೇಕಾನಂದ ಹೇಳಿದ್ದು ಅದ್ ಏನು ಅಂತ ಗೊತ್ತಿರ್ಲಿಲ್ಲ. ಅಂದ್ರೆ ನಾವು ಒಂದು ಪ್ಲಾನ್ ಮಾಡ್ಕೋಬೇಕು, ನಮ್ ಮನಸ್ಸಿಗೆ ಅಂದಿದ್ದಕ್ಕೊಂದು ಗ್ರಾಟಿಟ್ಯೂಡ್ ತೋರಿಸ್ಬೇಕು, ಇದೆಲ್ಲ ಗೊತ್ತಿರ್ಲಿಲ್ಲ. ಸೆಲ್ಫ್ ಟಾಕ್ ಅಂದ್ರೆ ಏನು ಅಂತ, ಏನು ಅಂತ ನನ್ನಲ್ಲಿ ಪ್ರಶ್ನೆ ಇತ್ತು. ಸುಮ್ನೆ ಒಂದ್ ಸೆಂಟೆನ್ಸ್ ಓದಿದ್ವಿ, ಅದು ಹೇಗೆ ಅಂತ ಗೊತ್ತಿರ್ಲಿಲ್ಲ. ಅದು ತಿಳಿಸ್ಕೊಟ್ರಿ, ಅದು ತುಂಬಾ ಚೆನ್ನಾಗಿತ್ತು. ಮತ್ತೆ ಎಲ್ಲಾನು ತಮಾಷೆಯಾಗಿ ತಗೋಬೇಕು ಅಂತಾರೆ, ಅದ್ ಯಾಕೆ ತಗೋಬೇಕು, ಅದು ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ತುಂಬಾ ಚೆನ್ನಾಗಿತ್ತು. ಮೈಂಡ್ಫುಲ್ನೆಸ್, ಮೆಡಿಟೇಷನ್ ಅಷ್ಟೇ, ಪ್ರತಿಯೊಂದು ಗೊತ್ತಿರೋ ವಿಷಯನೇ ಆಗಿದ್ರು ಅದ್ರದ್ದು ಅಪ್ಲಿಕೇಶನ್ ಲೆವೆಲ್ ಅಲ್ಲಿ ಹೇಳ್ಕೊಟ್ಟಿದ್ದೀರಾ. ಅದು ನಂಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ನೀವು ಆಕ್ಟಿವಿಟಿ ಮಾಡ್ಸಿದ್ದು ನಮ್ಮ ಮೈಂಡ್ ನ ಸ್ಲೋ ಮಾಡಕ್ಕೆ ಅಂತ ಅನ್ಕೋತೀನಿ. ಫಸ್ಟ್ ಆಕ್ಟಿವಿಟಿ ಮಾಡ್ಸಿದ್ದು 9 ಸಲ 4, 8 ಸಲ 0, ಅದು ಡಿಫ್ರೆಂಟ್ ರ್ಯಾಂಡಮ್ ಆಗಿ ಬರೋದ್ರಿಂದ ಸೊ ದಟ್ ನಮ್ಮ ಮೈಂಡ್ ಸ್ಲೋ ಆಗುತ್ತೆ ಅನ್ಕೋತೀನಿ. ಮತ್ತೆ ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ, ನಿಮ್ಮ ಜೊತೆ ನಿರಂತರವಾಗಿರಕ್ಕೆ ನಮ್ಗೆ ಯಾವ್ದಾದ್ರು ಗ್ರೂಪ್ ಅಲ್ಲಿ ಸೇರ್ಕೊಳಕ್ ಅವಕಾಶ ಇದೆಯಾ? ಇದ್ರೆ ತಿಳಿಸಿ ಅಂತ. ನಮ್ದೆಲ್ಲ ಅನೇಕ ಉಚಿತ ಸೇವೆಗಳು ಇದೆ, ನೀವು ಖಂಡಿತ ಸೇರ್ಬೋದು. ಈಗ ಹೇಳ್ತೀನಿ ನನ್ನ ನಾನು ಸರ್ವಿಸ್ ಮಾಡಕ್ಕೂ ರೆಡಿಗಿದ್ದೀನಿ. ನಾನು ಸರ್ವಿಸ್ ಇಂದ ರಿಟೈರ್ ಆಗಿರೋದ್ರಿಂದ ಈ ತರದ ಶಿಬಿರಕ್ಕೆ ಸೇರ್ಕೊಂಡು ನನ್ನ ಕೈಲಾಗಿದ್ದ ಸರ್ವಿಸ್, ಕಲಿಕೆ ಮತ್ತೆ ಸರ್ವಿಸ್ ಎರಡು ಜೊತೆಲೆ ಮಾಡುವಂತದ್ದು ಅವಕಾಶ ಇದ್ರೆ ನಮ್ಗೆ ತಿಳಿಸ್ಕೊಡಿ. ಆಗ್ಬಹುದು, ಖಂಡಿತ. ನಾನು ನಂಬರ್ ಕೊಡ್ತೀನಿ ಕೊನೆಯಲ್ಲಿ, ನನ್ನ ಸಂಖ್ಯೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ಯಾರು ಮಾತಾಡೋ ಹಾಗಿದ್ರೆ ಮಾತಾಡ್ಬೋದು. ಇಲ್ಲ ಅಂದ್ರೆ ವಂದನಾರ್ಪಣೆ ಮಾಡ್ಬೋದು ಅಂದ್ರೆ ವಂದನಾರ್ಪಣೆ. ನನಗೊಂದು ಡೌಟ್ ಇದೆ. ಹೇಳ್ಬೋದು. ಅಫರ್ಮೇಶನ್ಸ್ಗೆ ಆಕ್ಚುಲಿ ಕೇಳಿದೀನಿ ನಾನು, ಮಾರ್ನಿಂಗ್ ಮತ್ತೆ ನೈಟ್ ಅಂತ ಅನ್ನೋದು ಗೊತ್ತಿದೆ ಅಫರ್ಮೇಶನ್ಸ್. ಮತ್ತೆ ಅವಾಗ ಹೇಳ್ಕೊಳ್ಳೋದ್ರಿಂದನೂ ಅದು ಹೆಲ್ಪ್ ಆಗತ್ತೆ ಅಂತ. ಬಟ್ ಕೆಲವು ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಏನೋ ಬರ್ತಾ ಇರುತ್ತಲ್ಲ, ಅಫರ್ಮೇಶನ್ ಯಾವಾಗ್ಲೂ ವರ್ಕ್ ಆಗಲ್ಲ, ಅಂದ್ರೆ ಅದಕ್ಕೊಂದು ಏನ್ ಹೇಳ್ತಾರೆ, ನಮ್ಮಲ್ಲಿ ಒಂದು ಇದನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಸ್ಪೇಸ್ ನ, ಆಮೇಲೆ ಅದು ಅಫರ್ಮೇಶನ್ ಮಾಡಿದಾಗ ಮಾತ್ರ ವರ್ಕ್ ಆಗೋದು ಅಂತೆಲ್ಲ ಏನೋ ಬರ್ತಾ ಇರುತ್ತೆ. ಐ ಹ್ಯಾವ್ ನಾಟ್ ಅಟೆಂಡೆಡ್ ದೋಸ್ ಕ್ಲಾಸಸ್, ಆದ್ರೆ ಅದೊಂದು ಡೌಟ್ ಇದೆ, ಏನು ಮತ್ತೆ ಹಾಗಿದ್ರೆ ಅಂತ ಹೇಳ್ತೀನಿ. ನಾನು ಈಗಾಗ್ಲೇ ಉಪನ್ಯಾಸದಲ್ಲಿ ಹೇಳಿದಂತೆ, ಈಗ ಕೊಳ ತಿಳಿಯಾಗೋದು ಅಂದ್ರೇನು, ಅದು ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ. ಅಂದ್ರೆ ಬೇಡದ ವಿಚಾರಗಳೆಲ್ಲ ನಮ್ಮ ಮನಸ್ಸನ್ನ ಕೊಳ ಅಂತ ನಾವು ಕಲ್ಪನೆ ಮಾಡ್ಕೊಂಡ್ರೆ, ಬೇಡದ ವಿಚಾರಗಳೆಲ್ಲ ಎಲ್ಲಿ ಹೊಟ್ಟೋಗಿರುತ್ತೆ, ಕೆಳಗಡೆ ಸಬ್ ಕಾನ್ಶಿಯಸ್ ಮೈಂಡ್ ಹೊಟ್ಟೋಗ್ಬಿಟ್ಟಿರುತ್ತೆ. ಈಗ ಮೇಲ್ಗಡೆ ಕೊಳ ತಿಳಿಯಾಗಿದೆ, ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಇಂತಹ ಸಮಯ ಯಾವುದು ಅಂತಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಗೆ ಬೇರೆ ಇನ್ಯಾವುದು ಪ್ರಜುಡೀಸ್ ಇಲ್ಲ, ಇನ್ಯಾವ ಆಲೋಚನೆಗಳು ಇಲ್ಲ, ಮನಸ್ಸು ರಿಲ್ಯಾಕ್ಸ್ಡ್ ಆಗಿರುತ್ತೆ. ಅದಕ್ಕೋಸ್ಕರನೇ ಬೆಳಿಗ್ಗೆ ಎದ್ದು ಓದು ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ರು. ಹಾಗೆ ರಾತ್ರಿ ಕೂಡ ನಿಮ್ಮ ಬೆಳಗಿನ ಎಲ್ಲ ಜವಾಬ್ದಾರಿಗಳು ಮುಗ್ದಿದೆ, ಆಗ ಏನಾಗತ್ತೆ, ಇನ್ನೇನು ಮಲಗಕ್ಕೆ 2 hours ಇದೆ ಅನ್ನುವಾಗ ಆಗ ಕೂಡ ನಿಮ್ಮ ಮನಸ್ಸು
ತಿಳಿಯಾದಂತಹ ಕೊಳ ಆಗಿರುತ್ತೆ. ಹಾಗಾಗಿ ಬೆಳಿಗ್ಗೆ ನೀವು ಎದ್ದ 1-2 ಗಂಟೆ ಕಾಲ ಅಥವಾ 1.5 ಗಂಟೆ ಕಾಲ, ಮತ್ತೆ ರಾತ್ರಿ ಮಲಗೋಕ್ಕಿಂತ 1.5 ಗಂಟೆ ಕಾಲ ಏನ್ ಸಮಯ ಇದೆ ಅದು ಅತ್ಯಂತ ಸೂಕ್ತವಾದಂತಹ ಸಮಯ. ಹಾಗಾಗೇನೆ ಆ ಸಮಯದಲ್ಲಿ ಗ್ರಾಟಿಟ್ಯೂಡ್ ಹೇಳ್ಕೊಳ್ಳಿ, ಅಫರ್ಮೇಶನ್ಸ್ ಹೇಳ್ಕೊಳ್ಳಿ ಅಂತ ಹೇಳುವಂಥದ್ದು. ಜೊತೆಗೆ ನಾವೆಲ್ಲ ಬೆಡ್ ಟೈಮ್ ಸ್ಟೋರೀಸ್ ಅಂತ ಹೇಳ್ತೀವಿ ಮಕ್ಕಳಿಗೆ. ರಾತ್ರಿ ಮಲಗುವಾಗ್ಲೇ ಯಾಕೆ ಕಥೆ ಹೇಳ್ಬೇಕು? ನೀವು ಹೇಳಿದಂತಹ ಕಥೆ ಮರೆತು ಹೋಗ್ಬೋದೇನೋ ಹೊರತು ಆದ್ರೆ ಅದರಿಂದ ಕಲ್ತಂತಹ ನೀತಿಯನ್ನ ಮಗು ಯಾವತ್ತಿಗೂ ಮರೆಯೋದಿಲ್ಲ. ಹಾಗಾಗಿ ನಮ್ಮ ಮನಸ್ಸು ತಿಳಿಯಾಗಿರುತ್ತೆ, ಯಾವುದೇ ರೀತಿಯ ಪ್ರೆಷರ್ ಇರೋದಿಲ್ಲ. ಹಾಗಾಗಿ ಬೆಳಿಗ್ಗೆ ಮತ್ತು ರಾತ್ರಿ ಈ 2 ಸಮಯವನ್ನ ನೀವು ಅಫರ್ಮೇಶನ್ಸ್ ಗಳನ್ನ ಹೇಳ್ಕೊಳ್ಳೋದಕ್ಕೆ ಬಳಸ್ಬೋದು. ಥ್ಯಾಂಕ್ ಯು. ಧನ್ಯವಾದ. ಮೇಡಮ್ ಅದು ಅಫರ್ಮೇಶನ್ಸ್ ನಾನು ತುಂಬಾ ಸರಿ ಟ್ರೈ ಮಾಡಿದ್ದೆ. ಅದೊಂಥರ ಕಾನ್ಶಿಯಸ್ ಆಗಿ ಹೇಳ್ಕೊಂತ ಇರ್ಬೇಕು. ಅದು ಅಂದ್ರೆ ಇವಾಗ ಬೇರೆದೆಲ್ಲ ಟಕ್ ಅಂತ ಬಂದ್ಬಿಡುತ್ತೆ ಸಬ್ ಕಾನ್ಶಿಯಸ್ ಆಗಿ. ಬಟ್ ಇದು ಮಾತ್ರ ಅಂದ್ರೆ ಕಾನ್ಶಿಯಸ್ ಆಗಿ ಹೇಳೋದು ಮತ್ತೆ ಅದು ಹಿಂದಿಕ್ ಹೊಟ್ಟೋಗ್ಬಿಡುತ್ತೆ. ಮತ್ತೆ ಐ ಹ್ಯಾವ್ ಟು ಅಪ್ಲೈ ಇಟ್ ಕಾನ್ಶಿಯಸ್ ಎಫರ್ಟ್ ಅಂಡ್ ಇಟ್ ಈಸ್ ನಾಟ್ ಕಮಿಂಗ್ ಆಟೋಮ್ಯಾಟಿಕಲಿ. ಆಟೋಮೆಟಿಕ್ ಬರ್ಬೇಕು ಅಂದ್ರೆ ಅಗೇನ್ ನೀವು ಮೆಡಿಟೇಷನ್ ಟೈಮ್ ಅಲ್ಲಿ ನಾವು 3 ಇಡಿಯಟ್ಸ್ ಫಿಲಮ್ ಅಲ್ಲಿ ನೋಡಿರ್ತೀವಿ, ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ಅದು ಕೂಡ ಒಂದು ಅಫರ್ಮೇಶನ್. ಅಂದ್ರೆ ನಮ್ಮ ಮನಸ್ಸಿಗೆ ಕೆಲವೊಂದು ಕೋಡ್ ವರ್ಡ್ ಗಳನ್ನ ಹೇಳ್ಕೊಟ್ಬಿಟ್ರೆ, ಈ ತರ ಧ್ಯಾನ ಮಾಡುವಾಗ ಚಿನ್ಮುದ್ರೆಯನ್ನ ಇಟ್ಕೊಂಡ ತಕ್ಷಣ ನನ್ನ ಮನಸ್ಸು ಶಾಂತವಾಗತ್ತೆ ಅಂತ ನಾವು ಅದೊಂದು ಪ್ರೋಗ್ರಾಮ್ ಮಾಡೋದು ಅಂತೀವಿ, ಮೈಂಡ್ ಪ್ರೋಗ್ರಾಮಿಂಗ್. ಅದನ್ನ ಇಟ್ಕೊಂಡ ತಕ್ಷಣ ನೀವು ಚಿನ್ಮುದ್ರೆ ಇಟ್ಕೊಂಡ ತಕ್ಷಣ ಆಟೋಮೆಟಿಕ್ ಆಗಿ ನೀವು ಎಷ್ಟೇ ಉದ್ವೇಗಕ್ಕೆ ಹೋಗಿರ್ಲಿ, ಆತಂಕಕ್ಕೆ ಹೋಗಿರ್ಲಿ, ಚಿನ್ಮುದ್ರೆಗೆ ನಿಮ್ಮ ಬರ್ತಿದ್ದಂಗೆನೆ ನಿಮ್ಮ ಮನಸ್ಸು ಗೊತ್ತಾಗತ್ತೆ ಈಗ ನಾನು ಕೂಲ್ ಡೌನ್ ಆಗ್ಬೇಕು ಅಂತ. ಹಾಗೆ ಸ್ಟೇಜ್ ಫಿಯರ್ ಇರುತ್ತೆ, ನನಗೆ ಸಿಕ್ಕಾಬಟ್ಟೆ ಇರ್ತಿತ್ತು. ಆಗೋದಿಲ್ಲ, ಈಗ್ಲೂ ನಾನು ಆಫ್ಲೈನ್ ಅಲ್ಲಿ ಏನಾದ್ರು ಮಾತಾಡ್ಬೇಕು ಅಂತಂದ್ರೆ ಸ್ಟೇಜ್ ಮೇಲೆ ನಿಂತ್ರೆ ನನಗೆ ಕಾನ್ಶಿಯಸ್ ಆಗಿ ಹೋಗ್ತೀನಿ. ಅಂತ ಟೈಮಲ್ಲಿ ಒಂದ್ 3 ಟೈಮ್ಸ್ ನಾ ಹೀಗ್ ಮಾಡ್ಕೊಳ್ತೀನಿ. ನನ್ ಮನಸ್ಸು ಗೊತ್ತು, ನಾ ಹಾಗೆ ಮಾಡಿದ ತಕ್ಷಣ ಕೂಲ್ ಡೌನ್ ಆಗ್ಬೇಕು ಅಂತ ಗೊತ್ತಾಗುತ್ತೆ. ಈ ರೀತಿನಲ್ಲಿ ಕೆಲವೊಂದು ಪ್ರೋಗ್ರಾಮಿಂಗ್ ಅಂತೀವಿ, ಮೈಂಡ್ ಪ್ರೋಗ್ರಾಮಿಂಗ್ ಅಂತ ನಾವು ಹೇಳ್ತೀವಲ್ಲ. ನಾನ್ ಕಾಫಿ ಕುಡಿಲಿಲ್ಲ ಅಂತಂದ್ರೆ ನಂಗೆ ತಲೆನೇ ಓಡೋದಿಲ್ಲ ಅಂತ ಕೆಲವರು. ಕೆಲವರು ನಾನು ರಾತ್ರಿ 7 ಗಂಟೆ ಆದ್ಮೇಲೆ ಏನಾದ್ರು ಕಾಫಿ ಕುಡ್ದೆ ಅಂತಂದ್ರೆ ನಂಗೆ ನಿದ್ದೆನೇ ಬರೋದಿಲ್ಲ. ಈ ರೀತಿ ಮೈಂಡ್ ಪ್ರೋಗ್ರಾಮ್ ಮಾಡ್ಕೊಂಡಿರ್ತಾರೆ. ಅದು ಹಾಗೆ ವರ್ಕ್ ಆಗುತ್ತೆ. ಅದಕ್ಕೆ ಬದಲಾಗಿ ನೀವು ಹೇಳಿದ್ರಲ್ಲ ಈಗ ಅಫರ್ಮೇಶನ್ಸ್ ಅಂತ, ಕೆಲವೊಂದು ವಿಚಾರಗಳನ್ನ ರಿಪೀಟೆಡ್ ಆಗಿ ನೀವು ದಿನಾಗ್ಲೂ, ಈಗ ಒಂದು ವಾರ ನಾವು ನಮ್ಮ ಮನೋನಂದನದಲ್ಲೆಲ್ಲ ಹಾಗೆ ಮಾಡೋದು, ಒಂದು ವಾರ ಹೆಲ್ತ್ ರಿಲೇಟೆಡ್ ಆಗಿ ಅಫರ್ಮೇಶನ್ಸ್ ಮಾಡ್ಕೊಂಡ್ ಬರ್ತೀವಿ. ನೆಕ್ಸ್ಟ್ ವೆಲ್ತ್, ನೆಕ್ಸ್ಟ್ ರಿಲೇಶನ್ಶಿಪ್, ನೆಕ್ಸ್ಟ್ ಮನಿ, ನೆಕ್ಸ್ಟ್ ಸೆಲ್ಫ್ ಲವ್, ಈ ರೀತಿ ಒಂದೊಂದು ವಾರ ಒಂದೊಂದು ತಿಂಗಳು ಈ ರೀತಿ ಟಾಪಿಕ್ ಚೇಂಜ್ ಮಾಡ್ಕೊಂಡು ಮಾಡ್ತಾ ಹೋಗ್ತೀವಿ. ಹಾಗೆ ಪ್ರೋಗ್ರಾಮ್ ಆಗ್ಬೇಕಷ್ಟೇ. ನಿಮ್ಮ ಮೈಂಡ್ ಪ್ರೋಗ್ರಾಮ್ ಆಯ್ತು ಅಂತಂದ್ರೆ ತಾನಾಗಿ ನೀವು ಬೇಡ ಅಂದ್ರೂ ಅದು ನೆನಪು ಬರ್ತಾನೆ ಇರುತ್ತೆ. ನೀವು ಬೇಡ ಅಂದ್ರೆ ಇವಾಗ 2 1 2 2 2 4 2 3 6 ನೆನಪು ಬರುತ್ತಲ್ಲ, ಹಂಗೆ ಅದು ಅಫರ್ಮೇಶನ್ ತಾನಾಗಿ ನೀವು ಬೇಡ ಅಂದ್ರೂ ಅದು ರೆಡಿ ಆಗ್ಬಿಡತ್ತೆ. ನಾವು ಪ್ರೋಗ್ರಾಮ್ ಮಾಡ್ಬೇಕಷ್ಟೇ. ಮೈಂಡ್ ಪ್ರೋಗ್ರಾಮಿಂಗ್ ಇಂಪಾರ್ಟೆಂಟ್. ಅದೆಲ್ಲ ಒಂದ್ ದಿವಸದಲ್ಲಿ ಆಗುವಂತದ್ದೆಲ್ಲ ನಿರಂತರವಾಗಿ ನಡೆಯುವಂತಹ ಕ್ರಿಯೆ. ಥ್ಯಾಂಕ್ಸ್ ಮೇಡಮ್. ಇದು ಲಕ್ಷ್ಮಿ ಕೋಡ್ ವರ್ಡ್ ಚೆನ್ನಾಗಿದೆ ಮೇಡಮ್, ಅದು ರಿಮೆಂಬರ್ ಮಾಡೋದಕ್ಕೆ. ಹೌದು, ಇಟ್ ಈಸ್ ಲೈಕ್ ಒನ್ ಗ್ರಾಟಿಟ್ಯೂಡ್ ಟು ದ ಟೀಚರ್ ಹೂ ಹ್ಯಾಸ್ ಟಾಟ್ ದಿಸ್, ಅಂಡ್ ಅನದರ್ ಇಟ್ಸ್ ಲೈಕ್ ಎ ಕೋಡ್ ವರ್ಡ್, ಯು ಡೋಂಟ್ ಫರ್ಗೆಟ್ ದ ಥಿಂಗ್ಸ್. ಓಕೆ, ಎಲ್ ಫಾರ್ ವಾಟ್ ಅಂತ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಓಕೆ, ಇನ್ಯಾರು ಮಾತಾಡೋ ಹಾಗಿದ್ರೆ ಹೇಳಿ, ಇಲ್ಲಾಂದ್ರೆ ನಾನು ಫಸ್ಟ್ ಮಾಡಿಸಿದ ಚಟುವಟಿಕೆಗೆ ಉತ್ತರವನ್ನ ಹೇಳ್ತೀನಿ. ನಂತರ ನಾನು ರತ್ನಪ್ರಭಾ ಮೇಡಮ್ ಅವರ ನನ್ ಜೊತೆ ಇರ್ತಾರೆ ಯಾವಾಗ್ಲೂನು, ನನಗೆ ಕೂಡ ಫ್ರೆಂಡ್. ಇದೇ ಫಸ್ಟ್ ಟೈಮ್ ನಾನು ಅಟೆಂಡ್ ಮಾಡಿದ್ದು, ಚೆನ್ನಾಗಿತ್ತು. ನಂಗೆ ಗೊತ್ತಾಗ್ಲಿಲ್ಲ ಫಸ್ಟ್ LAKSHMI ಅಂತ. ಅದು ನೀವು ಸಪ್ತಸೂತ್ರಗಳಲ್ಲಿ ಅಳವಡಿಸ್ಕೊಂಡಿರೋದು ತುಂಬಾ ಚೆನ್ನಾಗಿದೆ. ಹಾಗೂ ನಾನು ಕೂಡ ಉಷಾ ರಾಣಿ ಅದರ ಅಡ್ಜೆಕ್ಟಿವ್ ಸೇರಿಸಿ ಮಾಡ್ತಾ ಇದ್ದೆ. ಸೊ ಅದೆಲ್ಲ ಕ್ವಾಲಿಟೀಸ್, ನಮ್ದು ಏನಿದೆ ಅದ್ರ ಕ್ವಾಲಿಟೀಸ್ ಅದು ಅಲ್ವಾ? ಹೌದು. ತುಂಬಾ ಚೆನ್ನಾಗಿತ್ತು ಮೇಡಮ್, ಖುಷಿ ಆಯ್ತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಇಂಟರಾಕ್ಟಿವ್ ಕ್ಲಾಸ್, ನನಗ್ ಕೂಡ ತುಂಬಾ ಖುಷಿ ಆಯ್ತು. ಈ ರೀತಿ ಇದ್ದಾಗ ಒಂದ್ ರೀತಿ ಇಮಿಡಿಯೇಟ್ ಆಗಿ ಲಾವಣ್ಯ ಮೇಡಮ್ ನಂಗೆ ಸಪೋರ್ಟ್ ಬಂದ್ರು. ಎಲ್ಲ ಒಂದ್ ರೀತಿನಲ್ಲಿ ಚೆನ್ನಾಗಿ ಆಯ್ತು. ಆ ದೇವ್ರು ನಡೆಸ್ಕೊಟ್ಟ ಅಷ್ಟೇ. ಎಲ್ರಿಗೂ ಧನ್ಯವಾದ. ಲಾವಣ್ಯ ಮ್ಯಾಮ್, ನೀವೇ ಒಂದೆರಡು ಮಾತು ವಂದನಾರ್ಪಣೆ ಹೇಳಿ. ಸುಮಾರಾಗು ಮೇಡಮ್, ನೀವೇನಾದ್ರು ಇದೀರಾ? ಅನ್ಮ್ಯೂಟ್ ಆಗತ್ತೆ ಅಂದ್ರೆ ಮಾತಾಡ್ಬೋದು. ಹಲೋ, ಹೇಳಿ. ನಾನು ತುಂಬಾ ಲೇಟ್ ಆಗಿ ಸೇರ್ಕೊಂಡೆ. ದಯವಿಟ್ಟು ಇದ್ರದ್ದು ಯೂಟ್ಯೂಬ್ ಲಿಂಕ್ ಕಳಿಸ್ಬೇಕಾಗಿ VMS ನಲ್ಲಿ ಹಾಕ್ಬೇಕು ಅಂತ ಕೇಳ್ಕೊತೀನಿ.
ಖಂಡಿತ ತಗೊಂಡಿರ್ತಾರೆ. ಇದೊಂದು ರೆಕಾರ್ಡ್ ಹೇಳಿದ್ನಲ್ಲ, ಆಗಿರುತ್ತೆ, ಅದನ್ನ ಲಿಂಕ್ ಖಂಡಿತ ಕಳಿಸಿ BMS ಖಂಡಿತ ಅಲ್ಲಿ ಹಾಕಿ ಅಂತ ಹೇಳ್ತೀನಿ. ಖಂಡಿತ ರಿಕ್ವೆಸ್ಟ್. ಥ್ಯಾಂಕ್ ಯು. ಖಂಡಿತ. ಕೊನೆಗೆ ಓಕೆ, ನಾನು ಸ್ವಲ್ಪ ಕೇಳಿಸ್ಕೊಂಡೆ ಅಷ್ಟೇನೆ, ರಿಗ್ರೆಟ್ ಪೂರ್ತಿ ಕೇಳಿಸ್ಕೊಳಕ್ ತೊಂದ್ರೆ ಥ್ಯಾಂಕ್ ಇಲ್ಲ, ಯು. ಸಿಗತ್ತೆ ನಿಮ್ಗೆ. ನನ್ನ ಫೋನ್ ಥ್ಯಾಂಕ್ ನಂಬರ್ ನೀವು ಕೇಳಿದ್ರಿ ಅಲ್ಲ, ನನ್ನ ಫೋನ್ ನಂಬರ್ನೇನೆ ನಾನು ವೆರಿ ಫಸ್ಟ್ ಹೇಳಿದ್ದೆ. ಯಾಕಂದ್ರೆ ಬೇಕಾಗತ್ತೆ ನಿಮ್ಗೆ ಅಂತಾನೆ ನಾನು ಹೇಳದ್ನಲ್ಲ. 94 ಬರ್ಕೊಳ್ಳಿ ನನ್ನ ಫೋನ್ ನಂಬರ್ನ. ಆಮೇಲಿಂದ ಅದ್ರ ಜೊತೆಗೆ ಮ್ಯಾಚ್ ಮಾಡಿ. ಫಸ್ಟ್ ಟೈಮ್ ನೀವು ನಂಬರ್ಸ್ ಗಳನ್ನ ಬರೆದ್ರಲ್ಲ, ಅದ್ರ ಜೊತೆಗೆ ಆಮೇಲೆ ನೀವು ಮ್ಯಾಚ್ ಮಾಡ್ಕೊಳ್ಳಿ. 9480352196. ಲಕ್ಷ್ಮೀ ಮಧುಸೂದನ್ ಅಂತ ನನ್ನ ಹೆಸರು. ಇದನ್ನ ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ. ಫೋನ್ ನಂಬರ್ 9480352196. ಇದು ನನ್ನ ಫೋನ್ ನಂಬರ್. ಇದನ್ನೇನೆ ನಾವು ಫಸ್ಟ್ ಮಾಡಿಸಿದ ಚಟುವಟಿಕೆ. ಏನಂದ್ರೆ ಇದನ್ನ ನೀವು ಡಿಕೋಡ್ ಮಾಡೋದಕ್ಕೆ ನಿಮ್ಮ ಲಾಜಿಕಲ್ ಮೈಂಡೇ ಬೇಕು. ಅದಕ್ಕೆ ಈ ರೀತಿ ಗಲಾಟಿನಲ್ಲೆಲ್ಲ ನೀವು ಮಾಡೋದಕ್ಕೆ ಅದನ್ನ ಆಗೋದಿಲ್ಲ. ಸುಧಾ ಮೇಡಮ್ ಇದ್ರೆ ಅವರು ಇಲ್ಲಿ ಕೇಳಿದ್ದೆಲ್ಲವನ್ನ ಹಾಗೇನೆ ಪದ್ಯದ ರೂಪದಲ್ಲಿ ಬರೆದು ಇಮಿಡಿಯೇಟ್ ಹೇಳ್ತಾರೆ. ಅವ್ರಿಗೆ ಲಾಜಿಕಲ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್ ಎರಡು ಸೈಮಲ್ಟೇನಿಯಸ್ ಆಗಿ ವರ್ಕ್ ಆಗುತ್ತೆ. ಆದ್ರೆ ಇಂಥದ್ದೆಲ್ಲ ಆಪ್ಟಿಟ್ಯೂಡ್ ಟೆಸ್ಟ್ ಅಂತೆಲ್ಲ ಮಾಡ್ತಾರಲ್ಲ, ಅದರಲ್ಲೂ ಈ ರೀತಿ ವಿಷಯಗಳನ್ನ ಕೊಟ್ಟಿರ್ತಾರೆ. ಅದು ನನ್ನ ಫೋನ್ ನಂಬರ್ ಆಗಿತ್ತು. ಯಾಕಾಗಿ ಮಾಡಿದೆ ಅಂದ್ರೆ, ಲಕ್ಷ್ಮಿ ಅನ್ನೋದು ಇಮಿಡಿಯೇಟ್ ಆಗಿ ನಿಮಗೆ ಗೊತ್ತಾಗೋಯ್ತು, ಅದನ್ನ ಇಮಿಡಿಯೇಟ್ ಕಂಡುಹಿಡಿದ್ರಿ. ಆದ್ರೆ ಇದನ್ನ ಆಲೋಚನೆ ತುಂಬಾ ಮಾಡಿದಾಗ ಮಾತ್ರನೇ ಅದು ತೋಚುತ್ತೆ. ಹಾಗಾಗಿ ಗೊತ್ತಾಯ್ತು. ಲಾಜಿಕಲ್ 9480 3 × 52196. ಅಷ್ಟೇ. ಇದು ಲಾಜಿಕಲ್ ಮೈಂಡ್, ಸಬ್ ಕಾನ್ಶಿಯಸ್ ಮೈಂಡ್ ಇರುವಂತಹ ವ್ಯತ್ಯಾಸವನ್ನ ತಿಳಿಸುವಂತಹ ಒಂದು ಚಟುವಟಿಕೆ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. Thank ಮೈಸೂರಲ್ಲಿ you. ಎಲ್ಲಿ ಓದಿದ್ ನೀವು? ನಾನು ಆಮೇಲಿಂದ ಮಾತಾಡ್ತೀನಿ, ರೆಕಾರ್ಡಿಂಗ್ ನಡೀತಾ ಇದೆ. ಓಕೆ, ಫೈನ್. ಸಾರಿ. ಲಾವಣ್ಯ ಮ್ಯಾಮ್, ನೀವೇನೇ ಇನಿಷಿಯೇಟಿವ್? ಓಕೆ. ನಾನೇನು ಪ್ರಿಪೇರ್ ಆಗಿಲ್ಲ ಮ್ಯಾಮ್. ಆದ್ರೆ ತೊಂದ್ರೆ ನಿಮ್ ಬಗ್ಗೆ ನನಗೆ ವಂದನಾರ್ಪಣೆ ಹೇಳೋದಕ್ಕೆ ಇವತ್ತು ಒಂದು ಅವಕಾಶ ಸಿಕ್ಕಿರೋದು ಐ ಥಿಂಕ್ ಇಟ್ ಈಸ್ ಮೈ ಪ್ರಿವಿಲೇಜ್. ನೀವು ತುಂಬಾ ವಿಚಾರಗಳನ್ನ ಹೇಳಿದ್ರಿ ಇವತ್ತು. ಎಷ್ಟೋ ವಿಚಾರಗಳು ಗೊತ್ತಿದೆ ಅಂತ ಅನ್ಸುತ್ತೆ, ಆದ್ರೆ ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಿರೋದಿಲ್ಲ. ಆದ್ರೆ ಹಿಂದೆ ನಿಮ್ ಕಾರ್ಯಾಗಾರ ಅಟೆಂಡ್ ಮಾಡಿದ್ಮೇಲೆ ನಾನು ಎಷ್ಟೊಂದು ಇಟ್ ಹ್ಯಾಸ್ ಬಿಕಮ್ ಮೈ ರೊಟೀನ್. ಅದನ್ನ ನನ್ನ ಪ್ರತಿದಿನ ಬೆಳಗ್ಗೆ ಮತ್ತೆ ರಾತ್ರಿ ನಾನು ಮಾಡದಿದ್ರು ಬೆಳಗ್ಗೆ ಎದ್ದಿದ ತಕ್ಷಣ ಹಾಸಿಗೆ ಮೇಲೆ ನಾನು ಅದನ್ನ ಮಾಡೇನೆ ನನ್ನ ಹಾಸಿಗೆಯಿಂದ ಎಳೆಯೋದು. ಸೊ ಸಾಕಷ್ಟು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಅಂತೂ ಪಡ್ತಾ ಇದ್ದೀನಿ. ಹಾಗೆ ಈ ದಿನ ನೀವು ಹೇಳ್ಕೊಟ್ಟಿರೋ ಎಷ್ಟೋ ವಿಚಾರಗಳು, ನಮ್ಮ ಸುಪ್ತ ಮನಸ್ಸಿನ ಸಪ್ತ ಸೂತ್ರಗಳು, ಮತ್ತೆ ನಾವು ಹೇಗೆ ಮಕ್ಕಳಿಗೆ ಹಣೆಪಟ್ಟಿ ಕಟ್ಟಿದೆ, ಅದು ಬರೀ ಮಕ್ಕಳಿಗಷ್ಟೇ ಅಲ್ಲದೆ ನಾವು ದೊಡ್ಡವ್ರಿಗೂ ಕೂಡ ಹಣೆಪಟ್ಟಿಯನ್ನ ಕಟ್ಟದೇ ಇದ್ರೆ ದಟ್ ವಿಲ್ ಓಪನ್ ಅಪ್ ಫಾರ್ ದ ನ್ಯೂ ಪಾಸಿಬಿಲಿಟೀಸ್. ಎಲ್ರಿಗೂ ಇನ್ನೂ ಅಂದ್ರೆ ಅವ್ರು ಎವಾಲ್ವ್ ಆಗೋದಕ್ಕೂ ಅವಕಾಶ ಇರುತ್ತೆ. ಸೊ ಆ ಆ ಸೂತ್ರವನ್ನು ಕೂಡ ಹೇಳಿದಿರಾ. ಆಮೇಲೆ ನಮ್ಗೆ ಏನ್ ಬೇಕೋ ಅದನ್ನ ನಾವು ಪದೇ ಪದೇ ಹೇಳ್ಕೊಳ್ಬೇಕು. ಅದು ನಮ್ ಸುಪ್ತ ಮನಸ್ಸಿನಲ್ಲಿ ರಿಜಿಸ್ಟರ್ ಆಗತ್ತೆ. ಅದು ನಮ್ಗೆಲ್ರಿಗೂ ಹೆಲ್ಪ್ ಆಗತ್ತೆ ಅವಾಗ. ಅದು ನಮ್ಗೆ ಅಪ್ಲೈ ಆಗ್ತಾ ಹೋಗುತ್ತೆ ಅವಾಗ ಅನ್ನೋದನ್ನು ಹೇಳಿದ್ರಿ. ಮತ್ತೆ ಆ ನಾವು ನೋಡಿರೋದು, ಕೇಳಿರೋದು, ಅನುಭವಿಸಿರೋದು ಮಾತ್ರನೇ ನಮ್ಮ ಸುಪ್ತ ಮನಸ್ಸಿನಲ್ಲಿ ಸ್ಟೋರ್ ಆಗುತ್ತೆ. ಹಾಗಾಗಿ ಅದಕ್ಕೆ ನಾವು ಏನು ಪ್ರೊವೈಡ್ ಮಾಡಬೇಕೋ ಆಸ್ ಎ ಫುಡ್, ಅದಕ್ಕೆ ಆಹಾರವಾಗಿ, ಸೊ ಅದನ್ನೇ ನಾವು ಪ್ರೊವೈಡ್ ಮಾಡ್ತಾ ಹೋದ್ರೆ ಅದೇ ನಮಗೆ ಹೆಲ್ಪ್ ಆಗತ್ತೆ. ಮತ್ತೆ ನೀವು ನಿಮ್ಮ ಹೆಸರಿನಲ್ಲೇ ಆ ಸಪ್ತಸೂತ್ರಗಳ ಹೇಳ್ಕೊಟ್ಟ ಅದು ತುಂಬಾ ಚೆನ್ನಾಗಿತ್ತು. ಎಷ್ಟೊಂದು ವಿಚಾರಗಳು ಮ್ಯಾಮ್. ಈಗ ಅಫರ್ಮೇಷನ್ಸ್ ಇರ್ಬೋದು, ಪ್ರೀತಿಯಿಂದ ಇರ್ಬೋದು. ಈ ಕಾರ್ಯಕ್ರಮವನ್ನೇ ನೀವು ಎಷ್ಟೋ ಪ್ರೀತಿಯಿಂದ ನಡೆಸ್ಕೊಟ್ಟಿದ್ದೀರಾ, ಅದು ನಮಗೆ ತುಂಬಾ ಗೊತ್ತಾಗತ್ತೆ. ಮತ್ತೆ ಮತ್ತೆ ಸೆಲ್ಫ್ ಟಾಕ್ ಬಗ್ಗೆ ಹೇಳಿದ್ರಿ. ಸೊ ಅದು ನಾವ್ ಎಷ್ಟೋ ಸರಿ ನಮ್ಮನ್ನ ನಾವು ಅಪ್ರಿಶಿಯೇಟ್ ಮಾಡ್ಕೊಳ್ಳೋದಿಲ್ಲ. ಸೊ ಅದನ್ನ ನಾವು ಸೆಲ್ಫ್ ಟಾಕ್ ಮೂಲಕನಾದ್ರೂ ಮತ್ತೆ ನಮಗೂ ನಾವು ಗ್ರಾಟಿಟ್ಯೂಡ್ನ ಅರ್ಪಿಸ್ಕೋಬೇಕು. ನಾವು ಯಾವಾಗ್ಲೂ ನಾವು ಬೇರೆ 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 ಹೊರಗಡೆ ಮಾಡ್ತಾ ಇರ್ತೀವಿ, ನಮಗ್ ನಾವು ಅಪ್ರಿಶಿಯೇಟ್ ಮಾಡ್ಕೊಳ್ಳಲ್ಲ. ನಮಗ್ ನಾವು ಗ್ರಾಟಿಟ್ಯೂಡ್ನು ಎಷ್ಟೋ ಸರಿ ಮಿಸ್ ಮಾಡ್ಕೊಳ್ತೀವಿ. ಸೊ ಅದನ್ನು ನಮಗೂ ನಾವು ಮಾಡ್ಕೊಂಡು ಬೇರೆಯವ್ರಿಗೂ ಮಾಡ್ಬೇಕು. ಮತ್ತೆ ತುಂಬಾ ಯಾವಾಗ್ಲೂ ಸೀರಿಯಸ್ ಆಗಿ ಎಲ್ಲಾನು ತಗೊಳ್ಳೋ ಬದಲು ಅದನ್ನ ಹ್ಯೂಮರಸ್ ಆಗಿ ತಗೊಳ್ಬೇಕು. ಮತ್ತೆ ನಾವ್ ಏನ್ ಮಾಡ್ತೀವಿ ಆ ಕೆಲ್ಸನ ಮೈಂಡ್ಫುಲ್ ಆಗಿ ಮಾಡ್ಬೇಕು. ಅದು ಮೆಡಿಟೇಷನ್ ಇರ್ಬೋದು ಅಥವಾ ಯಾವ್ದೇ ಕೆಲ್ಸನಾಗ್ಲಿ ಮೈಂಡ್ಫುಲ್ ಆಗಿ ಮಾಡ್ಬೇಕು. ಮತ್ತೆ ನಮ್ಗೆ ಏನ್ ಬೇಕೋ ಅದನ್ನ ವಿಜುವಲೈಸ್ ಮಾಡ್ಕೊಳ್ಬೇಕು ಅನ್ನೋದು. ಈ ಎಲ್ಲಾ ಸೂತ್ರಗಳು ನೀವೆಲ್ಲ ಏನ್ ಹೇಳ್ಕೊಟ್ರಿ ಅದು ತುಂಬಾ ತುಂಬಾ ಉಪಯೋಗ ಆಗತ್ತೆ. ಸೊ ನಾವ್ ಇದ್ರಲ್ಲಿ ಒಂದೆರಡು ಮಾಡಿದ್ರುನು ನಮ್ಗೆ ಎಷ್ಟೋ ನಾವು ರಿಸಲ್ಟ್ ನೋಡ್ಬೋದು. ಸೊ ಇವತ್ತೆಲ್ರು ಭಾಗವಹಿಸಿದವ್ರು ಎಲ್ರು ಇದ್ರನ್ನ ಅಪ್ಲೈ ಮಾಡ್ತಾರೆ, ಅವರು ರಿಸಲ್ಟ್ ನೋಡ್ತಾರೆ ಅಂತ ಅನ್ಕೊಂಡು
ನಮ್ಗಿಷ್ಟು ಸುಂದರವಾಗಿ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟ ನಿಮಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಮ್ಯಾಮ್. ಧನ್ಯವಾದ ಮೇಡಮ್. ನೀವು ಬಹಳ ಚೆನ್ನಾಗಿ ಅದನ್ನ ಒಂದು ಲೇಖನ ತರನೇ ಇದೆ, ದಯವಿಟ್ಟು ನಂಗೆ ಕಳಿಸ್ಕೊಡಿ. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಕೂಡ, ಸರಿಯಾದ ಸಮಯದಲ್ಲಿ ಸಹಕಾರವನ್ನ ಕೂಡ ನೀಡಿದ್ರಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸರ್ವರಿಗೂ ವಂದನೆಯನ್ನ ಸಲ್ಲಿಸ್ತಾ, ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಾಯನ ನೀಡಿದಂತಹ ವಯೋಮಾನಸ ಸಂಜೀವಿನಿಯ ಟೆಕ್ನಿಷಿಯನ್ ಜ್ಯೋತಿ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಜ್ಯೋತಿ ಮ್ಯಾಮ್. ಓಕೆ, ಲಾವಣ್ಯ ಮ್ಯಾಮ್ ನೀವೇನೆ ರೆಕಾರ್ಡಿಂಗ್ ಆಫ್ ಮಾಡಿ. ಆಯ್ತು ಮ್ಯಾಮ್.